ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮೋಹನ್ ಕೃಷ್ಣ. ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ಭೂಗೋಳ ತಜ್ಞ, ಪರಿಸರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಿಯೋಗ್ರಫಿ ಆಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ ಸ್ನೇಹಿತರೆ. ಜೊತೆಗೆ ಹಲವಾರು ಪುಸ್ತಕಗಳನ್ನ ಕೂಡ ಬರೆದಿದ್ದೇನೆ. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ, ನಾವು ಏಷ್ಯಾ ಖಂಡದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಯುರೋಪ್ ಮತ್ತು ಏಷ್ಯಾ ಖಂಡ ಎರಡೂ ಸೇರಿದರೆ ಯುರೇಷಿಯಾ ಖಂಡ ಎಂದು ಕರೆಯುತ್ತೇವೆ. ಯುರೋಪ್ ಮತ್ತು ಏಷ್ಯಾ ಖಂಡದ ಮಧ್ಯೆ ಇರುವಂತಹ ಉರಾಲ್ ಪರ್ವತದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಪರೀಕ್ಷೆಗಳಲ್ಲಿ ಏಷ್ಯಾ ಖಂಡದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋದ್ರಿಂದ ಇವತ್ತಿನ ತರಗತಿಯಲ್ಲಿ ನಾವು ಏಷ್ಯಾ ಖಂಡಗಳನ್ನು ಬಗ್ಗೆ ತರಗತಿಯನ್ನು ಮಾಡಲಿದ್ದೇವೆ. ಸ್ನೇಹಿತರೆ, ಜನಸಂಖ್ಯೆ ಮತ್ತು ಗಾತ್ರದಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಜೊತೆಗೆ ಅತಿ ಮುಖ್ಯವಾದಂತಹ ದೇಶಗಳು ಒಳಗೊಂಡಿರುವಂತಹ ಖಂಡ ಏಷ್ಯಾ ಖಂಡ. ಏಷ್ಯಾ ಖಂಡ ಉತ್ತರ ಗೋಲಾರ್ಧದಲ್ಲಿ ಮತ್ತು ಪೂರ್ವ ಗೋಲಾರ್ಧದಲ್ಲಿರುವಂತಹ ಖಂಡ ಸ್ನೇಹಿತರೆ. ಇದನ್ನ ತಾವು ಇಲ್ಲಿ ಗಮನಿಸಬಹುದು. ಮುಖ್ಯವಾದಂತಹ ಅಂಶಗಳನ್ನು ನಾನು ಆಲ್ರೆಡಿ ಇಲ್ಲಿ ನಿಮಗೆ ಹೇಳಿದ್ದೇನೆ. ಜೊತೆಗೆ ಅದನ್ನ ಇಲ್ಲಿ ಮಾರ್ಕ್ ಮಾಡಿದ್ದೇನೆ ಸ್ನೇಹಿತರೆ. ತಮಗೆ ಇಲ್ಲಿ ಗಮನಿಸಬೇಕಾದಂತಹ ಸಂಗತಿಗಳೇನು ಅಂದ್ರೆ, ಇಲ್ಲಿ ನೋಡಿ, ಉರಾಲ್ ಪರ್ವತ. ಏಷ್ಯಾ ಖಂಡ ಯುರೋಪಿಂದ ಬೇರ್ಪಟ್ಟಿರೋದು ಉರಾಲ್ ಪರ್ವತ, ಅದೊಂದು. ಜೊತೆಗೆ ಎರಡೂ ಸೇರಿದ್ರೆ, ಯುರೋಪ್ ಮತ್ತು ಏಷ್ಯಾ ಎರಡೂ ಸೇರಿದ್ರೆ ಯುರೇಷಿಯಾ ಖಂಡ, ಅದನ್ನು ಗಮನಿಸಿ. ಜೊತೆಗೆ ಉತ್ತರ ಗೋಲಾರ್ಧ ಮತ್ತು ಪೂರ್ವ ಗೋಲಾರ್ಧ ಅಂತ ಹೇಳಿದ್ನಲ್ಲ, ಅದನ್ನು ಗಮನಿಸಿ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ದೇಶಗಳಿದೆ ಏಷ್ಯಾ ಖಂಡದಲ್ಲಿ? 49. ಅತಿ ದೊಡ್ಡ ದೇಶ ರಷ್ಯಾ, ಅತಿ ಪುಟ್ಟ ದೇಶ ಮಾಲ್ಡೀವ್ಸ್. ಇದನ್ನೆಲ್ಲ ನಾವು ಮ್ಯಾಪ್ನ ಮುಖಾಂತರ ನೋಡೋಣ. ಅದಕ್ಕಿಂತ ಮುಂಚೆ ಈ ರೀತಿ ಮುಖ್ಯಾಂಶಗಳನ್ನು ತಾವಿಲ್ಲಿ ಗಮನಿಸಿ. ಎಲ್ಲ ಖಂಡಗಳನ್ನು ನಾವು ಈ ರೀತಿಯೇ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ. ಇದು ನಿಮ್ಮ ಮೊದಲ ತರಗತಿ ಆದರೆ ದಯವಿಟ್ಟು ಎಲ್ಲ ಖಂಡಗಳನ್ನು ತಾವು ಒಂದು ಬಾರಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಅತಿ ಪುಟ್ಟ ದೇಶ ಯಾವುದು? ಏಷ್ಯಾದಲ್ಲಿ ಮಾಲ್ಡೀವ್ಸ್ ಸ್ನೇಹಿತರೆ. ಅತಿ ದೊಡ್ಡ ದೇಶ ರಷ್ಯಾ. ಏಷ್ಯಾದಲ್ಲಿ ಅತಿ ದೊಡ್ಡ ದೇಶ ಮತ್ತು ಅತಿ ಪುಟ್ಟ ದೇಶಗಳನ್ನು ಗಮನಿಸಿ. ಹೈಯೆಸ್ಟ್ ಪೀಕ್, ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, 8850 ಮೀಟರ್ಸ್ ಬರ್ದಿದ್ದೀನಿ ಇಲ್ಲಿ, 8850 ಮೀಟರ್. ಜೊತೆಗೆ ಲೋಯೆಸ್ಟ್ ಪಾಯಿಂಟ್ ಕೇಳ್ತಾ ಸ್ನೇಹಿತರೆ. ಲೋಯೆಸ್ಟ್ ಪಾಯಿಂಟ್ ಡೆಡ್ ಸಿ. ಇಸ್ರೇಲ್ ಮತ್ತು ಜಾರ್ಡನ್ ಮತ್ತು ಪ್ಯಾಲೆಸ್ಟೀನ್ ದೇಶಗಳ ಮಧ್ಯೆ ಬರುವಂತ ಡೆಡ್ ಸಿ, ಮೃತ್ಯು ಸಮುದ್ರ ಅಂತ ಏನು ಕರಿತೀವಿ, ಅದು -411 ಮೀಟರ್ ಇದೆ. ಪುಸ್ತಕಗಳಲ್ಲಿ -403 ಇದೆ. ಅದನ್ನ ಇವಾಗ ಮತ್ತೆ ಸಮೀಕ್ಷೆ ಮಾಡಿ -411 ಮೀಟರ್ ಅಂತ ಹೇಳ್ತೀವಿ. ಇದು ಎಲ್ಲ ಭೂ ಪ್ರದೇಶಗಳಲ್ಲಿ ತಗ್ಗು ಪ್ರದೇಶ. ಇದು ಮರಿಯಾನಾ ಟ್ರೆಂಚ್ ಏನಿದೆ, ಅದು ಇಡೀ ಪೃಥ್ವಿಗೆ ಆಳವಾದ ಪ್ರದೇಶ. ಮರಿಯಾನಾ ಟ್ರೆಂಚ್, ಚಾಲೆಂಜರ್ ಡೀಪ್ ಏನಿದೆ, ಇಡೀ ಪೃಥ್ವಿಗೆ ಆಳವಾದ ಪ್ರದೇಶ. ಇದು ಭೂಮಿಯ ಮೇಲೆ ಇರುವಂತ ತಗ್ಗು ಪ್ರದೇಶ ಡೆಡ್ ಸಿ ಸ್ನೇಹಿತರೆ. ಇದನ್ನೆಲ್ಲ ನಾನು ಮ್ಯಾಪ್ ಮುಖಾಂತರ ತೋರಿಸ್ತೇನೆ. ಇವಾಗ ನೋಡಿ ಮುಖ್ಯಾಂಶಗಳಿವೆ. ಅತಿ ದೊಡ್ಡ ನದಿ ಯಾಂಗ್ಜಿ ಕಿಯಾಂಗ್ ಅಥವಾ ಯಾಂಗ್ಜಿ ನದಿ, ಚೈನಾದಲ್ಲಿರುವಂತ ಯಾಂಗ್ಜಿ ನದಿ. ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಲೈನ್ ಲೇಕ್ ಆಗಿದೆ. ಹಂಗೆ ಸಿಹಿ ನೀರು ಸರೋವರಗಳಲ್ಲಿ ಬೈಕಾಲ್ ಲೇಕ್ ಸ್ನೇಹಿತರೆ, ಅತಿ ದೊಡ್ಡ ಸರೋವರ. ಜಗತ್ತಿನ ಅತ್ಯಂತ ಆಳವಾದ ಸಿಹಿ ನೀರು ಸರೋವರಗಳಲ್ಲಿ ಬೈಕಾಲ್ ಕೂಡ ಸೇರಿದೆ ಸ್ನೇಹಿತರೆ. ಲಾರ್ಜೆಸ್ಟ್ ದ್ವೀಪ, ಅತಿ ದೊಡ್ಡ ದ್ವೀಪ ಬೋರ್ನಿಯೋ ದ್ವೀಪ. ಇಂಡೋನೇಷ್ಯಾದ ಬೋರ್ನಿಯೋ ಭಾಗದಲ್ಲಿ ನಮಗೆ ಇದನ್ನ ಕಾಣಬಹುದು. ಇದನ್ನ ನೋಡಿ, ಇಂಡೋನೇಷ್ಯಾ ಮಧ್ಯ ಭಾಗದಲ್ಲಿ ಕಾಣಬಹುದು ಬೋರ್ನಿಯೋ ದ್ವೀಪವನ್ನು. ಅದು ಅತಿ ದೊಡ್ಡ ದ್ವೀಪ ಬೋರ್ನಿಯೋ. ಅತಿ ದೊಡ್ಡ ಹುಲ್ಲುಗಾವಲು ಗ್ರಾಸ್ ಲ್ಯಾಂಡ್ ಸ್ಟೆಪೀಸ್ ಮತ್ತು ಬನ್ನಿ ಗ್ರಾಸ್ ಲ್ಯಾಂಡ್. ಬನ್ನಿ ಗ್ರಾಸ್ ಲ್ಯಾಂಡ್ ಭಾರತ ಮತ್ತು ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಭಾಗದಲ್ಲಿ ಬರುತ್ತೆ ಬನ್ನಿ ಗ್ರಾಸ್ ಲ್ಯಾಂಡ್. ಸ್ಟೆಪೀಸ್ ಎಂಬ ಗ್ರಾಸ್ ಲ್ಯಾಂಡ್, ಟೆಂಪರೇಟ್ ಗ್ರಾಸ್ ಲ್ಯಾಂಡ್, ಯುರೇಷಿಯಾ ಭಾಗದಲ್ಲಿ ಸೇರುತ್ತೆ. ಯುರೇಷಿಯಾ ಭಾಗಕ್ಕೆ ಸೇರುತ್ತೆ. ಲಾರ್ಜೆಸ್ಟ್ ಡ್ಯಾಮ್, ತ್ರೀ ಗಾರ್ಜಸ್ ಡ್ಯಾಮ್ ತಮ್ಮೆಲ್ಲರಿಗೂ ಗೊತ್ತಿದೆ. ತ್ರೀ ಗಾರ್ಜಸ್ ಡ್ಯಾಮ್, ಅದನ್ನ ತೋರಿಸ್ತೀನಿ ನಾನು ನಿಮ್ಮೆಲ್ಲರಿಗೂ. ಅತಿ ದೊಡ್ಡ ನಗರ ಟೋಕಿಯೋ ನಗರ. ಓಕೆ, ಸೊ ಈ ರೀತಿ ಮುಖ್ಯಾಂಶಗಳನ್ನ ನಾನಿಲ್ಲಿ ತೋರಿಸಿದ್ದೇನೆ ಸ್ನೇಹಿತರೆ. ಒಂದೊಂದಾಗಿ ವೀಕ್ಷಣೆ ಮಾಡೋಣ. ಯಾವ ರೀತಿ ಎಲ್ಲಾ ಖಂಡಗಳು ವಿಕಾಸಗೊಂಡು ಅಂತೇಳಿ ನೋಡಿ. ಖಂಡಗಳ ಅಲೆತ ಸಿದ್ಧಾಂತ ಯಾವ ರೀತಿ? ಪ್ಯಾಂಜಿಯಾ ಖಂಡ 2 ಭಾಗ ಆಯಿತು ನೋಡಿ, ಲಾರೇಷಿಯಾ ಗೊಂಡ್ವಾನಾ ಆಗಿ ಅವುಗಳು ಉಪಖಂಡಗಳಾಗಿ ಬೇರ್ಪಟ್ಟಿರೋದನ್ನ ತಾವು ಇಲ್ಲಿ ಕಾಣಬಹುದು. ತಾವೆಲ್ಲ ಗಮನಿಸಿ ಸ್ನೇಹಿತರೆ, ಯಾವ ರೀತಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ಯಾವ ರೀತಿ ಅಲೆತಗೊಂಡಿದೆ. ಖಂಡಗಳ ಅಲೆತ ಸಿದ್ಧಾಂತದಿಂದ ನಮಗೆ ಇವಾಗ 5 ಮಹಾಸಾಗರಗಳು, ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಅಂಟಾರ್ಟಿಕ್ ಸಾಗರ, ಆರ್ಟಿಕ್ ಸಾಗರ ಮತ್ತು ಹಲವಾರು ಖಂಡಗಳು ಗಮನಿಸಬಹುದು. ತಾವೆಲ್ಲರೂ ಈಗ ಗೊತ್ತಿದೆ ಎಲ್ಲರಿಗೂ. ಏಷ್ಯಾ ಖಂಡ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, 5ನೇದು ಅಂಟಾರ್ಟಿಕಾ, 6ನೇದು ಯುರೋಪ್ ಮತ್ತು 7 ಓಷನಿಯಾ, ಆಸ್ಟ್ರೇಲಿಯಾ ಓಷನಿಯಾ ಮತ್ತು 8 ಖಂಡ ಜಿಲ್ಯಾಂಡಿಯಾ.
ಆಲ್ರೆಡಿ ನಾನು ನಿಮಗೆ ಜಿಲ್ಯಾಂಡಿಯಾ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಏಷ್ಯಾ ಆದ್ರಿಂದ ಏಷ್ಯಾದ ಬಗ್ಗೆ ಜಾಸ್ತಿ ನಾವು ಗಮನಿಸೋಣ ಸ್ನೇಹಿತರೆ. ಏಷ್ಯಾ ಖಂಡ ಗಮನಿಸಿ ಸ್ನೇಹಿತರೆ. ಉತ್ತರದಲ್ಲಿ ಆರ್ಟಿಕ್ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಹೌದಲ್ಲ? ಅದನ್ನು ಮ್ಯಾಪ್ ಮುಖಾಂತರ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಏಷ್ಯಾ ಖಂಡ ಏನಿದೆ ಈ ಭಾಗದಲ್ಲಿ ಗಮನಿಸಿ. ಏಷ್ಯಾ ಖಂಡ ಉತ್ತರದಲ್ಲಿ ಆರ್ಟಿಕ್ ಇದೆ ನೋಡಿ, ಆರ್ಟಿಕ್ ಸಾಗರ ಇದೆ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಇಂಡಿಯನ್ ಓಷನ್. ಪೂರ್ವಕ್ಕೆ ಪೆಸಿಫಿಕ್ ಓಷನ್ ಇದೆ. ಹಂಗೆ ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಿ ಇದೆ ನೋಡಿ, ಭೂಮಧ್ಯ ಸಾಗರ ಅಂತ ಕರಿತೀವಿ ಮೆಡಿಟರೇನಿಯನ್ ಸಿನ. ಮೆಡಿ ಅಂದ್ರೇನು? ಮಧ್ಯ. ಸಾಗರ ಅಂದ್ರೇನು? ಕರೆಕ್ಟ್, ಸಿ ಅಥವಾ ಸಮುದ್ರ, ಮೆಡಿಟರೇನಿಯನ್ ಸಿ. ಓಕೆ, ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಭೂಮಧ್ಯ ಸಮುದ್ರ ಅಂತ ಕರಿತೀವಿ. ಓಕೆ, ಈ ಕಡೆ ಇನ್ನು ಪಶ್ಚಿಮಕ್ಕೆ ಬಂದರೆ ಅಟ್ಲಾಂಟಿಕ್ ಸಾಗರ. ಭೂಮಧ್ಯ ಸಮುದ್ರ ಯಾವುದು ಅಂತ ಕೇಳಿದ್ರೆ ಮೆಡಿಟರೇನಿಯನ್ ಸಿ ಅಂತ ಹೇಳಿ. ಇಲ್ಲಿ ಯುರೋಪ್ ಇದೆ, ಈ ಕಡೆ ಆಫ್ರಿಕಾ ಇದೆ, ಈ ಕಡೆ ಏಷ್ಯಾ ಇದೆ. ಅದನ್ನು ಗಮನಿಸಿ. ಮೆಡಿಟರೇನಿಯನ್ ಸಿ ಏಷ್ಯಾದ ಪಶ್ಚಿಮಕ್ಕೆ. ಇದನ್ನು ಗಮನಿಸಿ ಸ್ನೇಹಿತರೆ. ಏಷ್ಯಾ ಖಂಡ ಪ್ರೈಮ್ ಮೆರಿಡಿಯನ್ ಇಂದ ಪೂರ್ವದಲ್ಲಿದೆ, ಅದನ್ನು ಗಮನಿಸಿ, ಈಸ್ಟ್. ಹಂಗೆ ಈಕ್ವೇಟರ್ದು ಉತ್ತರಕ್ಕಿದೆ ನೋಡಿ, ಇದು ಗಮನಿಸಿ. ಈಕ್ವೇಟರ್ದು ಉತ್ತರಕ್ಕೆ, ನಾರ್ತ್ ಅಲ್ಲಿ, ಉತ್ತರ ಗೋಲಾರ್ಧ ಮತ್ತು ಪೂರ್ವ ಗೋಲಾರ್ಧದಲ್ಲಿ ಬರುವಂತಹ ಖಂಡ. ಕೆಲವು ದೇಶಗಳು 49 ದೇಶಗಳಿದೆ ಏಷ್ಯಾದಲ್ಲಿ. ಅದರಲ್ಲಿ ಕೆಲವು ದೇಶಗಳು ಮಾತ್ರ ದಕ್ಷಿಣ ಗೋಲಾರ್ಧದ ಕಡೆ ಬರುತ್ತೆ ನೋಡಿ. ಮಾಲ್ಡೀವ್ಸ್ ಸ್ವಲ್ಪ ಇಲ್ಲಿ ಬರುತ್ತೆ ನೋಡಿ, ಮಾಲ್ಡೀವ್ಸ್ ಈ ರೀತಿ. ಮಾಲ್ಡೀವ್ಸ್, ಇಂಡೋನೇಷ್ಯಾ ನೋಡಿ, ಇಂಡೋನೇಷ್ಯಾ ಈ ಭಾಗ, ಇಂಡೋನೇಷ್ಯಾ ದಕ್ಷಿಣ ಗೋಲಾರ್ಧಕ್ಕಿದೆ. ಹಂಗೆ ಟಿಮೋರ್ ಲೆಸ್ಟೆ ಎಂಬ ದೇಶ ದಕ್ಷಿಣದಲ್ಲಿದೆ. ಇವೆಲ್ಲ ಏಷ್ಯಾ ದೇಶಗಳು. 3 ಏಷ್ಯನ್ ದೇಶಗಳು ದಕ್ಷಿಣ ಗೋಲಾರ್ಧಕ್ಕೆ ಬರುತ್ತೆ: ಮಾಲ್ಡೀವ್ಸ್, ಇಂಡೋನೇಷ್ಯಾ ಮತ್ತು ಟಿಮೋರ್ ಲೆಸ್ಟೆ. ಸ್ನೇಹಿತರೆ, ಕಳೆದ ತರಗತಿಗಳಲ್ಲಿ ನಾವು ಯುರೋಪ್ ಖಂಡ ಆಗಿದೆ, ಆಫ್ರಿಕಾ ಖಂಡ ಆಗಿದೆ ನೋಡಿ. ಎಲ್ಲ ಖಂಡಗಳನ್ನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ತರಗತಿಗಳನ್ನು ಆಲ್ರೆಡಿ ತಗೊಂಡಿದ್ದೇನೆ ಸ್ನೇಹಿತರೆ. ತಪ್ಪದೇ ತಾವು ಇದನ್ನು ನೋಡಿ. ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಯುರೋಪ್. ಮುಂದಿನ ತರಗತಿಗಳಲ್ಲಿ ನಾನು ಓಷನಿಯಾ ಮತ್ತು ಅಂಟಾರ್ಟಿಕಾ ಬಗ್ಗೆ ನಿಮಗೆ ತರಗತಿಗಳನ್ನು ತಗೊಳ್ಳಲಿದ್ದೇನೆ ಸ್ನೇಹಿತರೆ. ಈಗ ಏಷ್ಯಾ ಖಂಡದಲ್ಲಿ ನಾವು ಗಮನಿಸಬೇಕಾಗಿದ್ದು ಮುಖ್ಯವಾಗಿ ಅದು ಉತ್ತರ ಗೋಲಾರ್ಧ ಮತ್ತು ಪೂರ್ವ ಗೋಲಾರ್ಧದಲ್ಲಿರುವಂತಹ ಖಂಡ. ಇಲ್ಲಿ ನೋಡಿ, ಎಲ್ಲ ಮುಖ್ಯ ದೇಶಗಳನ್ನು ನಾನು ಇಲ್ಲಿ ನಿಮಗೆ ಪರಿಚಯ ಮಾಡಲಿದ್ದೇನೆ ಸ್ನೇಹಿತರೆ. ನೋಡಿ, ಗಮನಿಸಿ. ಉತ್ತರ ಏಷ್ಯಾದಲ್ಲಿ ರಷ್ಯಾ ಇದೆ. ಮಾಸ್ಕೋ ನಗರ ಅದರ ರಾಜಧಾನಿ ಇಲ್ಲಿ ಬರುತ್ತೆ, ಮಾಸ್ಕೋವಾ ನದಿ ತೀರದಲ್ಲಿರುವಂತಹ ನಗರ ಮಾಸ್ಕೋ. ಹಂಗೆ ಉತ್ತರ ಏಷ್ಯಾ ಆಯಿತು. ಮಧ್ಯ ಸೆಂಟ್ರಲ್ ಏಷ್ಯಾ ನೋಡಿ ಸ್ನೇಹಿತರೆ. ಮಧ್ಯದಲ್ಲಿ ಕಜಾಕಿಸ್ತಾನ್ ಕ್ಯಾಪಿಟಲ್ ಅಸ್ತಾನಾ. ಈಗ ನೂರ್ ಸುಲ್ತಾನ್ ಅಂತೇಳಿ ಹೆಸರಿಟ್ಟಿದ್ದಾರೆ ಅದನ್ನ. ನೂರ್ ಸುಲ್ತಾನ್, ಅಸ್ತಾನನ ಹೊಸ ಹೆಸರು ನೂರ್ ಸುಲ್ತಾನ್. ಕಜಾಕಿಸ್ತಾನ್ ರಾಷ್ಟ್ರಪತಿಗಳ ಹೆಸರು ನೂರ್ ಸುಲ್ತಾನ್. ಉಜ್ಬೇಕಿಸ್ತಾನ್ ತಾಷ್ಕೆಂಟ್ ಸ್ನೇಹಿತರೆ, ತಾಷ್ಕೆಂಟ್. ತುರ್ಕುಮಿನಿಸ್ತಾನ್ ಅಶ್ಗಬಾದ್ ಸ್ನೇಹಿತರೆ. ತಜಿಕಿಸ್ತಾನ್ ದುಶಾನಬೆ ರಾಜಧಾನಿ. ಕಿರ್ಗಿಸ್ತಾನ್ ಬಿಷ್ಕೇಕ್. ತಾವೆಲ್ಲರೂ ಅಟ್ಲಸ್ ಹಿಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಟ್ಲಸ್ ನೋಡಿ ಇದನ್ನ ತಿಳಿರಿ ಸ್ನೇಹಿತರೆ. ನಾವು ಏನೇನು ಹೇಳ್ತಾ ಇದ್ದೀನಿ ಅದನ್ನ ಅಟ್ಲಸ್ನಲ್ಲಿ ನೀವು ಮಾರ್ಕ್ ಮಾಡಬೇಕು, ಗೊತ್ತಾಯ್ತಲ್ಲ? ಇದೆಲ್ಲ ಸೆಂಟ್ರಲ್ ಏಷ್ಯಾ. 5 ಸೆಂಟ್ರಲ್ ಏಷ್ಯನ್ ದೇಶಗಳಿದೆ ಸ್ನೇಹಿತರೆ. ಸೊ ಉತ್ತರ ಏಷ್ಯಾದಲ್ಲಿ 1 ದೇಶ, ಅಟ್ಲಸ್ ಅಲ್ಲಿ ಇದನ್ನೆಲ್ಲ ಗಮನಿಸಿ. ಸೆಂಟ್ರಲ್ ಏಷ್ಯಾದಲ್ಲಿ 5. ಪೂರ್ವ ಏಷ್ಯಾದಲ್ಲಿ ಗಮನಿಸಿ. ಮಂಗೋಲಿಯಾ ಉಲಾನ್ ಬತೋರ್ ಕ್ಯಾಪಿಟಲ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಚೈನಾ ಬೇಜಿಂಗ್, ಅವುಗಳ ಜಾಗಗಳನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ. ಬೇಜಿಂಗ್. ನಾರ್ತ್ ಕೊರಿಯಾ ಪೋಂಗ್ಯಾಂಗ್. ಸೌತ್ ಕೊರಿಯಾ ಸಿಯೋಲ್ ಅಂತ ಏನು ಕರಿತೀವಿ, ಅದರ ಸ್ಥಳಾಂತರಗೊಂಡಿದೆ ರಾಜಧಾನಿ ಸಿಜಾಂಗ್. ಸೌತ್ ಕೊರಿಯಾ ರಾಜಧಾನಿ ಸಿಜಾಂಗ್ ಎಂಬ ನಗರಕ್ಕೆ ಸ್ಥಳಾಂತರಗೊಂಡಿದೆ. ಅದು ತಮ್ಮೆಲ್ಲರಿಗೂ ತಿಳಿದಿರಲಿ, ಯಾಕೆಂದ್ರೆ ಇದು ಪ್ರಚಲಿತ ಘಟನೆಗಳಿಗೆ ಸೇರುತ್ತೆ, ಕರೆಂಟ್ ಅಫೇರ್ಸ್ಗೆ ಸೇರುತ್ತೆ. ಇದನ್ನ ಕೇಳ್ತಾರೆ. ಸಿಜಾಂಗ್ ಹಳೆ ರಾಜಧಾನಿ ಸಿಯೋಲ್, ಆಯ್ತಾ? ಸೊ ಹಳೆ ರಾಜಧಾನಿ ಸಿಯೋಲ್, ಹೊಸ ರಾಜಧಾನಿ ಸಿಜಾಂಗ್ ಕೇಳ್ತಾರೆ ಎಕ್ಸಾಮ್. ಸೌತ್ ಕೊರಿಯಾ. ಜಪಾನ್ ಟೋಕಿಯೋ. ಏಷ್ಯಾದ ಮತ್ತು ಇಡೀ ಜಗತ್ತಿನ ಅತಿ ದೊಡ್ಡ ನಗರ ಟೋಕಿಯೋ, ಗಮನದಲ್ಲಿರಲಿ ಸ್ನೇಹಿತರೆ ಎಲ್ಲರಿಗೂ. ಹಂಗೆ ತೈವಾನ್ ತೈಪಾಯ್. ಸೊ ಪೂರ್ವ ಏಷ್ಯಾ ದೇಶಗಳಲ್ಲಿ 6 ದೇಶಗಳು ಬರುತ್ತೆ. ಈಸ್ಟ್ ಏಷ್ಯಾದಲ್ಲಿ 6 ನೋಡಿ. ಮಂಗೋಲಿಯಾ 1, ಚೈನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ತೈವಾನ್ 6 ದೇಶಗಳಿದೆ. ದಕ್ಷಿಣ ಏಷ್ಯಾದಲ್ಲಿ ನೋಡಿ ಭಾರತ, ನವದೆಹಲಿ, ನ್ಯೂ ಡೆಲ್ಲಿ, ನೇಪಾಳ್ ಕಾಠ್ಮಂಡು ಗಮನಿಸಿ, ಭೂಟಾನ್ ಥಿಂಪು,
ಬಾಂಗ್ಲಾದೇಶ್ ಢಾಕಾ, ಶ್ರೀಲಂಕಾ ಕೊಲಂಬೋ ಮತ್ತು ಜಯವರ್ಧನೆಪುರ, ಮಾಲ್ಡೀವ್ಸ್ ಮಾಲೆ, ಅಫ್ಘಾನಿಸ್ತಾನ್ ಕಾಬೂಲ್, ಪಾಕಿಸ್ತಾನ್ ಇಸ್ಲಾಮಾಬಾದ್. ಈ ರೀತಿ 8 ದೇಶಗಳಿದೆ. ದಕ್ಷಿಣ ಏಷ್ಯಾದಲ್ಲಿ 8. ಗಮನಿಸಿ ಸ್ನೇಹಿತರೆ. ಸೊ ಇಷ್ಟ ಆಯ್ತು. ಇಲ್ಲಿ ಚೈನಾ ಆದರೆ, ದಕ್ಷಿಣ ಏಷ್ಯಾದಲ್ಲಿ ಭಾರತ ಆದರೆ ನೋಡಿ, ಪೂರ್ವ ಏಷ್ಯಾದಲ್ಲಿ ಚೈನಾ, ದಕ್ಷಿಣ ಏಷ್ಯಾದಲ್ಲಿ ಭಾರತ. ಗಮನಿಸಿ ಸ್ನೇಹಿತರೆ. ಆಗ್ನೇಯ ಏಷ್ಯನ್ ದೇಶಗಳು ಅಂದರೆ ಇಲ್ಲಿ ಆಸಿಯಾನ್ ದೇಶಗಳು ಗಮನಿಸಬಹುದು ತಾವು. ಮಯನ್ಮಾರ್ ನೇಪಿಡಾವ್, ಥೈಲ್ಯಾಂಡ್ ಬ್ಯಾಂಕಾಕ್, ಓಕೆ. ಮಲೇಷ್ಯಾ ಕೋಲಾಲಂಪುರ್ ಮತ್ತು ಪುತ್ರಾಜಯ, ಸಿಂಗಪೂರ್ ಸಿಟಿ, ಕಾಂಬೋಡಿಯಾ ನೋಮ್ ಪೆನ್, ಲಾವೋಸ್ ವಿಯೆಂಟೈನ್. ಲಾವೋಸ್ ಗಮನಿಸಿ ಸ್ನೇಹಿತರೆ, ಇದು ಲ್ಯಾಂಡ್ ಲಾಕ್ ದೇಶ, ಭೂ ಆವೃತ ದೇಶ, ಲ್ಯಾಂಡ್ ಲಾಕ್. ನೇಪಾಳ್ ಭೂಟಾನ್ ತರ ಲಾವೋಸ್ ಕೂಡ ಲ್ಯಾಂಡ್ ಲಾಕ್. ಹಾಗೆ ಅಫ್ಘಾನಿಸ್ತಾನ್ ಕೂಡ ಲ್ಯಾಂಡ್ ಲಾಕ್. ಗಮನಿಸಿ ಸ್ನೇಹಿತರೆ. ವಿಯೆಟ್ನಾಂ ಹೆನಾಯ್. ಇದೆಲ್ಲ ರಾಜಧಾನಿಗಳನ್ನ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಅಟ್ಲಸ್ ಅಲ್ಲಿ ನೋಡ್ತಾ ಇರ್ಬೇಕು ಅದನ್ನ. ಇದು ದೇಶಗಳು, ಇದರ ರಾಜಧಾನಿ ಹೇಳ್ತಾ ಇದ್ದಾರೆ ಸರ್ ಅಂತ, ಆಯ್ತಾ. ಫಿಲಿಪೀನ್ಸ್ ಮನಿಲಾ, ನಾನು ಅದ್ರ ಜಾಗದಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ, ಫಿಲಿಪೀನ್ಸ್ ಮನಿಲಾ. ಹಾಗೆ ಇಂಡೋನೇಷ್ಯಾ, ಇಲ್ಲಿ ಜಕಾರ್ತಾ ಅಂತ ಏನಿದೆ ಅದು ಸ್ಥಳಾಂತರಗೊಳ್ತಾ ಇದೆ, ಆದರೆ ಇನ್ನೂ ಸ್ಥಳಾಂತರಗೊಂಡಿಲ್ಲ. ಇಲ್ಲಿ ಬೋರ್ನಿಯೋ ದ್ವೀಪ ಇದೆ ನೋಡಿ, ಈ ಬೋರ್ನಿಯೋ ದ್ವೀಪದಲ್ಲಿ ಪೂರ್ವ ಭಾಗಕ್ಕೆ, ಇಲ್ಲಿ ಈ ಭಾಗಕ್ಕೆ ಸ್ಥಳಾಂತರಗೊಳ್ತಾ ಇದೆ. ಹೊಸ ರಾಜಧಾನಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇಂಡೋನೇಷ್ಯಾದಲ್ಲಿ, ಇನ್ನೂ ಸ್ಥಳಾಂತರ ಆಗಿಲ್ಲ. ಆದರೆ ಜಕಾರ್ತಾಯಿಂದ ಹೊಸ ಜಾಗಕ್ಕೆ ಇನ್ನೂ ಸ್ಥಳಾಂತರ ಆಗಿಲ್ಲ. ಹೊಸ ರಾಜಧಾನಿ ಹೆಸರು ನುಸಾಂತ್ರ. ಇಂಡೋನೇಷ್ಯಾದ ಹೊಸ ರಾಜಧಾನಿ ಹೆಸರೇನು? ನುಸಾಂತ್ರ. ಓಕೆ, ನಾವು ಕಟ್ಕೊಳ್ಳಿ. ನುಸಾಂತ್ರ ಎಂಬ ಹೊಸ ರಾಜಧಾನಿ ಯಾವ ದೇಶದ್ದು ಅಂದರೆ ಇಂಡೋನೇಷ್ಯಾ. ಕೇಳ್ತಾರೆ ಇದನ್ನ ಎಕ್ಸಾಮಲ್ಲಿ ನೋಡಿ. ಮತ್ತು ಈಸ್ಟ್ ಟಿಮೋರ್ ಅಂತ ಒಂದು ದೇಶ ಇದೆ, ಡಿಲಿ ಕ್ಯಾಪಿಟಲ್, ಈಸ್ಟ್ ಟಿಮೋರ್, ಡಿಲಿ ನೋಡಿ. ಈ ರೀತಿ ಈ ಭಾಗದಲ್ಲಿ, ಆಗ್ನೇಯ ಭಾಗದಲ್ಲಿ 11 ದೇಶಗಳು ಬರುತ್ತೆ ಸ್ನೇಹಿತರೆ. 11 ದೇಶಗಳಿದೆ ಆಗ್ನೇಯ ಏಷ್ಯಾ ಭಾಗದಲ್ಲಿ, 11 ಸೌತ್ ಈಸ್ಟ್. ಆದರೆ 10 ಮಾತ್ರ ಆಸಿಯಾನ್ ದೇಶಗಳ ಅಂತ ಹೇಳಿ ಕರಿತೀವಿ. ಆಸಿಯಾನ್ ಒಕ್ಕೂಟದಲ್ಲಿ 10 ದೇಶಗಳಿದೆ. ಯಾವುದು? ಈಸ್ಟ್ ಟಿಮೋರ್ ಇನ್ನೂ ಮೆಂಬರ್ ಆಗಿಲ್ಲ, ಆಯ್ತಾ. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಆಗ್ನೇಯ ಏಷ್ಯಾ ಭಾಗದಲ್ಲಿ 11, ಅದರಲ್ಲಿ 10 ದೇಶಗಳು ಆಸಿಯಾನ್ ಮೆಂಬರ್ಸ್. ಓಕೆ. ಈ ಪಶ್ಚಿಮ ಏಷ್ಯಾಕ್ಕೆ ಬನ್ನಿ ಸ್ನೇಹಿತರೆ. ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಗಮನಿಸಿ, ತೆಹರಾನ್, ಅಜರ್ಬೈಜಾನ್ ಬಾಕು, ಜಾರ್ಜಿಯಾ ಬಿಲಿಸಿ, ಅರ್ಮೇನಿಯಾ ಎರೆವಾನ್, ಟರ್ಕಿ ಅಂಕಾರ, ಸಿರಿಯಾ ಡಮಾಸ್ಕಸ್, ಲೆಬನನ್ ಬೇರೂಟ್, ಗಮನಿಸಿ. ಇಸ್ರೇಲ್ ಟೆಲ್ ಅವೀವ್ ರಾಜಧಾನಿ. ಪ್ಯಾಲೆಸ್ಟೀನ್ ರಮಲ್ಲಾ. ನಾನು ಅದನ್ನು ಸಪರೇಟ್ ಮ್ಯಾಪ್ ತೋರಿಸ್ತೀನಿ ಸ್ನೇಹಿತರೆ. ಈ ಭಾಗದಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಸಪರೇಟ್ ಮ್ಯಾಪ್ ಬರುತ್ತೆ, ಗಮನಿಸಿ. ಸೊ ನಾನು ಸ್ವಲ್ಪ ಝೂಮ್ ಕೂಡ ಮಾಡ್ತೀನಿ ನೋಡಿ. ಎಲ್ಲದ್ರದ್ದು ಸಪರೇಟ್ ಮ್ಯಾಪ್ ಇದೆ, ತಾಳ್ಮೆ ಇರಲಿ ಎಲ್ಲರಿಗೂ. ಜಾರ್ಡನ್ ಅಮಾನ್ ಕ್ಯಾಪಿಟಲ್, ಇರಾಕ್ ಬಾಗ್ದಾದ್, ಕುವೈಟ್ ಸಿಟಿ, ಸೌದಿ ಅರೇಬಿಯಾ ರಿಯಾದ್ ರಾಜಧಾನಿ, ಯೆಮೆನ್ ಸನಾ ರಾಜಧಾನಿ, ಒಮಾನ್ ಮಸ್ಕಟ್. ನಾನು ಅದನ್ನು ಮಾರ್ಕ್ ಮಾಡ್ತೀನಿ ನೋಡಿ ಈ ರಾಜಧಾನಿಗಳನ್ನ. ಒಮಾನ್, ಮಸ್ಕಟ್, ಯೆಮೆನ್, ಸನಾ, ಸೌದಿ ಅರೇಬಿಯಾ ರಿಯಾದ್ ಮಾರ್ಕ್ ಮಾಡ್ತಾ ಇದೆ ನೋಡಿ. UAE ಅಬುದಾಬಿ, ಕತಾರ್ ದೋಹಾ, ಬಹರೇನ್ ಮನಾಮ. ಸೊ ಎಲ್ಲರೂ ನಿಮ್ಮ ಅಟ್ಲಸ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ದೇಶಗಳು ನೋಡಿ ಸ್ನೇಹಿತರೆ, ಒಟ್ಟು ನಮಗೆ ಪಶ್ಚಿಮ ಏಷ್ಯಾದಲ್ಲಿ 18 ದೇಶಗಳು, ಆಯ್ತಾ. ನೆನಪಿಟ್ಕೊಳ್ಳಿ, 18 ದೇಶಗಳು ಪಶ್ಚಿಮ ಏಷ್ಯಾದಲ್ಲಿ. ಒಟ್ಟು 49 ದೇಶಗಳಾಗಿದೆ ನೋಡಿ ಸ್ನೇಹಿತರೆ. ಇದನ್ನ ನೀವು ಇಲ್ಲಿ ಗಮನಿಸಬಹುದು. ಉತ್ತರ ಏಷ್ಯಾದಲ್ಲಿ ರಷ್ಯಾ ನೋಡಿದ್ವಿ ನಾವು, ಸೆಂಟ್ರಲ್ ಏಷ್ಯಾದಲ್ಲಿ 5 ದೇಶಗಳು ನೋಡಿದ್ವಿ, ಪೂರ್ವ ಏಷ್ಯಾದಲ್ಲಿ 6, ದಕ್ಷಿಣ ಏಷ್ಯಾದಲ್ಲಿ 8, ಭಾರತ ಬರುತ್ತೆ ನೋಡಿ. ಆಗ್ನೇಯ ಏಷ್ಯಾದಲ್ಲಿ 11 ದೇಶಗಳನ್ನ ನೋಡಿದ್ವಿ, ಪಶ್ಚಿಮ ಏಷ್ಯಾದಲ್ಲಿ 18. ಒಟ್ಟು 49 ದೇಶಗಳಿದೆ. ನಾನು ಪ್ಯಾಲೆಸ್ಟೀನ್ನ ಕೂಡ ಕೌಂಟ್ ಮಾಡಿದ್ದೇನೆ. ನಿಮ್ಮ ಪುಸ್ತಕಗಳಲ್ಲೆಲ್ಲ 48 ಅಂತ ಕೊಟ್ಟಿದ್ರೆ ಪ್ಯಾಲೆಸ್ಟೀನ್ ಅವರು ಸೇರಿಸಿರಲ್ಲ, ಅದಕ್ಕೆ ನಾನು ಪ್ಯಾಲೆಸ್ಟೀನ್ನ ಕೌಂಟ್ ಮಾಡಿದ್ದೀನಿ.
49 ದೇಶಗಳು ಸ್ನೇಹಿತರೆ. ತಾವು ಇದನ್ನು ಗಮನಿಸಿ. ಎಲ್ಲ ಮುಖ್ಯ ದೇಶಗಳನ್ನ ನಾನು ಇಲ್ಲೊಂದು ಮ್ಯಾಪ್ ಮುಖಾಂತರ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸುಲಭ ಆಗಲಿ ಅಂತೇಳಿ ಮುಖ್ಯ ಭಾಗಗಳನ್ನ ನಾನೇ ಗುರುತಿಸಿದ್ದೀನಿ. ತಮ್ಮೆಲ್ಲರಿಗೂ ಅದನ್ನು ಗಮನಿಸಿ. ಆರ್ಟಿಕ್ ಓಷನ್ ಗಮನಿಸಿ, ಹಿಂದೂ ಮಹಾಸಾಗರ ಗಮನಿಸಿ ಸ್ನೇಹಿತರೆ, ಇಲ್ಲಿ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಪರ್ಷಿಯನ್ ಗಲ್ಫ್, ರೆಡ್ ಸಿ ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಬನ್ನಿ ನೋಡಿ. ರೆಡ್ ಸಿ, ಅರೇಬಿಯನ್ ಪೆನಿನ್ಸುಲಾ ಇದು, ಹಂಗೆ ಕ್ಯಾಸ್ಪಿಯನ್ ಸಿ ಗಮನಿಸಿ, ಅರಾಲ್ ಸಿ ಗಮನಿಸಿ. ಇವೆಲ್ಲ ಒಂದೊಂದಾಗಿ ನಾವು ನೋಡುವ ಸ್ನೇಹಿತರೆ ಯಾವ ಭಾಗ ಇಲ್ಲಿದೆ ಅಂತೇಳಿ. ಈಗ ಮೊದಲಿಗೆ ದೇಶಗಳ ಪರಿಚಯ. ಹಂಗೆ ಈ ಕಡೆ ಸಿ ಆಫ್ ಒಕೋಟ್ಸ್ಕ್, ಸಿ ಆಫ್ ಜಪಾನ್ ಅಥವಾ ಈಸ್ಟ್ ಸಿ, ಎಕ್ಸಾಂಪಲ್ ಕೇಳ್ತಾರೆ ಈಸ್ಟ್ ಸಿ ಎಂದು ಯಾವ ಸಮುದ್ರವನ್ನು ಕರೆಯುತ್ತೇವೆ? ಸಿ ಆಫ್ ಜಪಾನ್ಗೆ ಈಸ್ಟ್ ಸಿ ಅಂತ ಕರಿತೀವಿ. ಎಲ್ಲೋ ಸಿ, ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ, ಯಾವಾಗಲೂ ನ್ಯೂಸಲ್ಲಿ ಇರುತ್ತೆ ಎರಡು, ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಆಯ್ತಾ. ಫಿಲಿಪೀನ್ಸ್ ಸಿ, ಅತಿ ದೊಡ್ಡ ಸಮುದ್ರ ಯಾವುದು ಅಂತ ಕೇಳಿದ್ರೆ ಅತಿ ದೊಡ್ಡ ಸಮುದ್ರ ಫಿಲಿಪೀನ್ಸ್ ಸಿ ಸ್ನೇಹಿತರೆ. ಫಿಲಿಪೀನ್ಸ್ ಸಿ ಇಸ್ ದಿ ಲಾರ್ಜೆಸ್ಟ್ ಸಿ. ಸ್ನೇಹಿತರೆ ಏನು ಗಮನಿಸಬೇಕು ತಾವು ಇಲ್ಲಿ ಅಂದರೆ ಮುಖ್ಯವಾಗಿ ಈ ಭಾಗದಲ್ಲಿ ಗಮನಿಸಿ. ನಮಗೆ ಈಗ ಸೌತ್ ಚೈನಾ ಸಿ ಮತ್ತು ಈಸ್ಟ್ ಚೈನಾ ಸಿ ಬಗ್ಗೆ ನಾನು ಮ್ಯಾಪ್ನಲ್ಲಿ ತೋರಿಸ್ಕೊಡ್ತೀನಿ. ಮುಖ್ಯ ಜಲಸಂಧಿಗಳನ್ನ ನೋಡಿ. ಇಲ್ಲಿ ಮಲಾಕಾ ಜಲಸಂಧಿ ಇದು ಗಮನಿಸಿ. ಮಲಾಕಾ ನಾನು ಲೇಸರ್ ಮುಖಾಂತರ ತೋರಿಸ್ತೀನಿ ನೋಡಿ. ಇನ್ ಕೇಸ್ ಪಾಯಿಂಟರ್ ಕಾಣ್ತಾ ಇಲ್ಲ ನಿಮಗೆ ಅಂದರೆ ಇಲ್ಲಿ ನೋಡಿ, ಮುಖ್ಯವಾದ ನಾನು ಹೇಳ್ಬಿಡ್ತೀನಿ ನೋಡಿ. ಮಲಾಕಾ ಜಲಸಂಧಿ ಇಲ್ಲಿ ಸುಮಾತ್ರಾ ಮತ್ತು ಮಲಯ ಪೆನಿನ್ಸುಲಾ ಭಾಗದಲ್ಲಿ ನಮಗೆ ಇಲ್ಲಿ ಮಧ್ಯದಲ್ಲಿ ಒಂದು ಜಲಸಂಧಿ ಇದೆ. ಹಿಂದೂ ಮಹಾಸಾಗರದಿಂದ ಪೆಸಿಫಿಕ್ ಮಹಾಸಾಗರ ಕಡೆಗೆ, ಚೈನಾ ಕಡೆಗೆ ಹೋಗಬೇಕಾದ್ರೆ ಮಲಾಕಾ ಜಲಸಂಧಿ ಬಳಸಲಾಗುತ್ತೆ. ಇದೊಂದು ಮುಖ್ಯವಾಗಿ ಗಮನಿಸಬೇಕು, ಆಯ್ತಾ. ಇನ್ನೊಂದು ಮುಖ್ಯ ಜಲಸಂಧಿ ಇಲ್ಲಿ ಹಾರ್ಮೋಸ್ ಜಲಸಂಧಿ, ಇರಾನ್ ಕೆಳಗಡೆ ಮತ್ತು ಒಮಾನ್ ಮಧ್ಯ, ಹಾರ್ಮೋಸ್ ಜಲಸಂಧಿ ಮುಖ್ಯ ಜಲಸಂಧಿ. ಮೂರನೇದು ಬೆಬೆಲ್ ಮಂಡೇಬ್ ಜಲಸಂಧಿ, ಇಲ್ಲಿ ಯೆಮೆನ್ ಮತ್ತು ಜಿಬೋತಿ ಮಧ್ಯ ಬೆಬೆಲ್ ಮಂಡೇಬ್ ಜಲಸಂಧಿ ಗಮನಿಸಿ. ಈ ಮೂರನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಲೇಸರ್ನಲ್ಲೂ ಸಹ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಬೆಬೆಲ್ ಮಂಡೇಬ್ ಜಲಸಂಧಿ, ಬಿ ಅಂತ ಬರೆದಿದ್ದೀನಿ, ಇದು ಹೆಚ್ ಅಂತ ಬರಿತಾ ಇದ್ದೀನಿ, ಹಾರ್ಮೋಸ್ ಜಲಸಂಧಿ, ಇದು ಎಂ ಅಂತ ಬರಿತಾ ಇದ್ದೀನಿ, ಮಲಾಕಾ ಜಲಸಂಧಿ. ಈ ಮೂರು ಜಲಸಂಧಿಗಳನ್ನ ತಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಪರೀಕ್ಷೆಗೆ ಹುಡುಕಿ. ದಿನ ಹಾರ್ಮೋಸ್ ಜಲಸಂಧಿ ಇರಾನ್ ಮತ್ತು ಒಮಾನ್ ಮಧ್ಯೆ ಇದೆ, ನೆನಪಿಟ್ಕೊಳ್ಳಿ. ಮಲಾಕಾ ಜಲಸಂಧಿ ಸುಮಾತ್ರಾ ಮತ್ತು ಮಲೇಷ್ಯಾ ಭಾಗದ ಮಧ್ಯೆ ಇದೆ, ಆಯ್ತಾ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ ಮೂರು ಜಲಸಂಧಿಗಳನ್ನ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ, ಗೊತ್ತಲ್ಲ. ಸೊ ಈಗ ಎರಡು ಕೆನಾಲ್ಗಳನ್ನ ಗಮನಿಸಬೇಕು ತಾವು ಇಲ್ಲಿ. ಒಂದು ಸುಯೆಸ್ ಕೆನಾಲ್, ಇಲ್ಲಿ ಸುಯೆಸ್ ಕೆನಾಲ್, ಇನ್ನು ಕ್ರಾ ಕೆನಾಲ್. ಇವಾಗ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಕೆನಾಲ್ ನಿರ್ಮಾಣ ಆಗ್ತಾ ಇದೆ, ಕ್ರಾ ಅಂತ. ಸೊ ಅದನ್ನು ಗಮನಿಸಿ. ಇಲ್ಲಿ ಸುಯೆಸ್ ಕೆನಾಲ್ ಏನಿದೆ ಈಜಿಪ್ಟ್ ಅಲ್ಲಿ ಇದೆ, ಅದನ್ನು ಗಮನಿಸಬೇಕು. ಏಷ್ಯಾ ಖಂಡಕ್ಕೆ ಹಿಂದೂ ಮಹಾಸಾಗರಕ್ಕೆ ಬರಬೇಕಾದ್ರೆ ಮೆಡಿಟರೇನಿಯನ್ ಸಮುದ್ರದಿಂದ ಸುಯೆಸ್ ಕಾಲುವೆ ಮುಖಾಂತರ ಬರಬೇಕು. ಇನ್ನೊಂದು ಕ್ರಾ ಕೆನಾಲ್, ಅಂಡಮಾನ್ ಸಿಯಿಂದ ನೇರವಾಗಿ ಸೌತ್ ಚೈನಾ ಸಿಗೆ ಹೋಗ್ಬೇಕಾದ್ರೆ ಕ್ರಾ ಕೆನಾಲ್ ಮುಂದಕ್ಕೆ ಬರುತ್ತೆ ಸ್ನೇಹಿತರೆ. ಕ್ರಾ ಕೆನಾಲ್ ಎಲ್ಲಿದೆ ಅಂತ ಕೇಳ್ತಾರೆ. ಇದನ್ನ ತಾಯಿ ಕೆನಾಲ್ ಅಂತಾನು ಕರೀತಾರೆ, ಯಾಕಂದ್ರೆ ಥೈಲ್ಯಾಂಡ್ ಅಲ್ಲಿ ಕಟ್ತಾ ಇರೋದು ಇದನ್ನ, ಅದಕ್ಕೋಸ್ಕರ ತಾಯಿ ಕೆನಾಲ್. ಇದು ನಿರ್ಮಾಣ ಆಗ್ತಾ ಇರೋದಲ್ಲಿ ಥೈಲ್ಯಾಂಡ್ ಅಲ್ಲಿ, ಕ್ರಾ, ಇಸ್ತಮಸ್ ಆಫ್ ಕ್ರಾ ಎಂಬ ಭಾಗದಲ್ಲಿ ಇದನ್ನ ಕೇಳ್ತಾರೆ. ಎರಡು ಮುಖ್ಯ ಅಂಶಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಸುಯೆಸ್ ಕೆನಾಲ್ ಕೇಳ್ತಾರೆ ಈ ವರ್ಷ, ಇನ್ನೊಂದು ಕ್ರಾ ಕೆನಾಲ್ ಕೇಳ್ತಾರೆ. ಕ್ರಾ ಕೆನಾಲ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಗಡಿ ಯಾವ ದೇಶಗಳ ಜೊತೆ ಗಡಿ ಇದೆ ಅದನ್ನು ಕೇಳ್ತಾರೆ. ಮೊದಲನೇದಾಗಿ ರಷ್ಯಾ ದೇಶ ನೋಡಿ. ಏಷ್ಯಾದ ಅತಿ ದೊಡ್ಡ ದೇಶ ರಷ್ಯಾ ದೇಶ ಏನಿಲ್ಲ ಅಂದ್ರೆ ನೀವು ಇಲ್ಲಿ ಗಡಿ ನೋಡ್ತಾ ಬಂದ್ರೆ ಮೇಲ್ಗಡೆ ನಾರ್ವೆ ಇದೆ, ಈ ಭಾಗದಲ್ಲಿ ಫಿನ್ಲ್ಯಾಂಡ್ ಬರುತ್ತೆ, ಗೊತ್ತದಲ್ಲ. ಇಲ್ಲಿ ನೀವು ಗಮನಿಸಿ ಸ್ನೇಹಿತರೆ, ಈ ಭಾಗದಲ್ಲಿ ಯುರೋಪ್ ಭಾಗದಲ್ಲಿ ಇಸ್ತೋನಿಯಾ, ಲ್ಯಾಟ್ವಿಯಾ, ಲಿಥಾನಿಯಾ ಮತ್ತು ಪೋಲೆಂಡ್ ಬರುತ್ತೆ. ಈ ರೀತಿ ನಾವು ಕೌಂಟ್ ಮಾಡ್ತಾ ಹೋಗಿದ್ರೆ ನಾರ್ವೆ ಒಂದು, ಫಿನ್ಲ್ಯಾಂಡ್ ಎರಡು, ಇಸ್ತೋನಿಯಾ, ಲ್ಯಾಟ್ವಿಯಾ, ಲಿಥಾನಿಯಾ, ಪೋಲೆಂಡ್ ಮತ್ತು ಈ ಕಡೆ ಗಮನಿಸಿ ಜಾರ್ಜಿಯಾ,
6, 7 ಅಜರ್ಬೈಜಾನ್, 8 ಕಜಾಕಿಸ್ತಾನ್. ಈ ರೀತಿ ನೀವು ಕೌಂಟ್ ಮಾಡ್ತಾ ಹೋಗ್ಬೇಕು. 8 ಮಂಗೋಲಿಯಾ, 9 ಚೈನಾ. ಈ ಭಾಗದಲ್ಲಿ ಗಮನಿಸಿ ಸ್ನೇಹಿತರೆ, ಚೈನಾ. ಅದಲ್ಲದೆ 10 ಆಗಿದೆ ಈಗ ಬೆಲರಸ್, ಯುಕ್ರೇನ್ ಗಮನಿಸಿ ಸ್ನೇಹಿತರೆ, ಬೆಲರಸ್ ಮತ್ತು ಯುಕ್ರೇನ್ ದೇಶಗಳ ಜೊತೆಗೂ ಗಡಿ ಇದೆ. ಈ ರೀತಿ ನೀವು ಗಮನಿಸಿದರೆ ರಷ್ಯಾಗೆ 14 ದೇಶಗಳ ಜೊತೆ ಗಡಿ ಇದೆ. ಗೊತ್ತಾಯ್ತಲ್ಲ, ಎಷ್ಟು ದೇಶಗಳ ಜೊತೆಗೆ? 14 ದೇಶಗಳು. ಈ ಕಡೆ ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ. ಈ ರೀತಿ 14 ದೇಶಗಳ ಜೊತೆಗೆ ರಷ್ಯಾಗೆ ಗಡಿ ಇದೆ. ಅತಿ ಹೆಚ್ಚು ದೇಶಗಳ ಜೊತೆ ಗಡಿ ಇರೋ ದೇಶ ರಷ್ಯಾ ಸ್ನೇಹಿತರೆ. ಮೇಲ್ಗಡೆಯಿಂದ ನೋಡಿ, ನಾರ್ವೆ ಭಾಗದಿಂದ ಶುರು ಮಾಡಿ ಫಿನ್ಲ್ಯಾಂಡ್, ಇಸ್ತೋನಿಯಾ, ಲ್ಯಾಟ್ವಿಯಾ, ಲಿಥುವಾನಿಯಾ, ಪೋಲೆಂಡ್, ಬೆಲರಸ್, ಯುಕ್ರೇನ್. ಗೊತ್ತಾಯ್ತಲ್ಲ, ಈ ಭಾಗದಲ್ಲಿ ಬೆಲರಸ್, ಯುಕ್ರೇನ್. ಹಾಗೆ ಜಾರ್ಜಿಯಾ, ಅಜರ್ಬೈಜಾನ್ ಈ ಭಾಗದಲ್ಲಿ. ಗೊತ್ತಾಯ್ತಲ್ಲ, ಇಲ್ಲಿ ಕಜಾಕಿಸ್ತಾನ್, ಚೈನಾ, ಮಂಗೋಲಿಯಾ, ನಾರ್ತ್ ಕೊರಿಯಾ. ಓಕೆ, ಈ ಭಾಗ ಈ ರೀತಿ 14 ದೇಶಗಳ ಜೊತೆ ಗಡಿ ಇರುವಂಥ ರಾಷ್ಟ್ರ. ಹಂಗೆ ಚೈನಾ ಕೂಡ ಎಷ್ಟು ದೇಶಗಳ ಜೊತೆ ಗಡಿ ಇದೆ ಅಂತ ಕೇಳ್ತಾರೆ. ಅವಾಗ ಇಲ್ಲಿಂದ ಶುರು ಮಾಡ್ಬೇಕು ನೀವು. ನಾರ್ತ್ ಕೊರಿಯಾ, ರಷ್ಯಾ, ಮಂಗೋಲಿಯಾ, ನೋಡಿ ಇಲ್ಲಿ ಕಜಾಕಿಸ್ತಾನ್, ಕಿರ್ಗಿಸ್ತಾನ್ ಭಾಗ, ತಜಿಕಿಸ್ತಾನ್ ಭಾಗ, ಜೊತೆಗೆ ಭಾರತ ಇಲ್ಲಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಕೂಡ ಇದೆ, ಯಾಕೆಂದರೆ ಈ ಭಾಗವನ್ನು ಅವರು ಪಾಕಿಸ್ತಾನದವರು ವಶಪಡಿಸ್ಕೊಂಡಿರೋದ್ರಿಂದ ಮೇಲ್ಭಾಗ ಪಾಕಿಸ್ತಾನ ಜೊತೆಗೂ ಗಡಿ ಇದೆ ಈಗ ಚೈನಾಗೆ. ನೇಪಾಳ್, ಭೂಟಾನ್ ಗಮನಿಸಿ ಸ್ನೇಹಿತರೆ, ಮಯನ್ಮಾರ್ ಇಲ್ಲಿ, ಲಾವೋಸ್ ಮತ್ತು ವಿಯೆಟ್ನಾಂ. ಈ ರೀತಿ ಗಮನಿಸಿ ಸ್ನೇಹಿತರೆ. ಚೈನಾಗೂ ಕೂಡ 14 ದೇಶಗಳ ಜೊತೆಗೆ ಗಡಿ ಇದೆ. ಚೈನಾ ಮತ್ತು ರಷ್ಯಾ 14 ದೇಶಗಳ ಜೊತೆ ಗಡಿ ಇರುವಂಥ ದೇಶಗಳು ಸ್ನೇಹಿತರೆ. ಎರಡನ್ನ ತಾವು ಗಮನಿಸಬೇಕು. ಸೊ ಅತಿ ಹೆಚ್ಚು ದೇಶಗಳ ಜೊತೆ ಗಡಿ ಇರುವಂಥ ರಾಷ್ಟ್ರಗಳು ಯಾವುದು ಅಂದರೆ ರಷ್ಯಾ ಮತ್ತು ಚೈನಾ. ಎರಡು 14 ದೇಶಗಳ ಜೊತೆಗೆ ಗಡಿ ಇದೆ. ಗೊತ್ತಾಯ್ತಲ್ಲ. ಸೊ ಇದು ಮುಖ್ಯವಾದಂಥ ಅಂಶಗಳ ಸ್ನೇಹಿತರೆ. ಗಡಿ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೆಕ್ಸ್ಟ್, ಭೂ ಆವೃತ ದೇಶಗಳನ್ನು ಗಮನಿಸೋಣ. ಇಲ್ಲಿ ನೋಡಿ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸ್ನೇಹಿತರೆ. ಮೊದಲು ನಮಗೆ ಗೊತ್ತಿದ್ದು ಬರೀ 3 ಖಂಡ. ಏಷ್ಯಾ ಭಾಗ ಎಲ್ಲರಿಗೂ ತಿಳಿದಿತ್ತು, ಯುರೋಪ್ ಭಾಗ ಗೊತ್ತಿತ್ತು ಎಲ್ಲರಿಗೂ, ಮತ್ತು ಆಫ್ರಿಕಾ ಭಾಗ ಗೊತ್ತಿತ್ತು. ಯಾಕೆಂದರೆ ಈ 3 ಖಂಡಗಳ ಮಧ್ಯೆ ವಾಣಿಜ್ಯ ನಡೀತಾ ಇತ್ತು. ಇಸ್ತಾನ್ಬುಲ್ ಎಲ್ಲರಿಗೂ ತಿಳಿದೇ ಇದೆ. ಇಸ್ತಾನ್ಬುಲ್ ಅಥವಾ ಕಾನ್ಸ್ಟಾಂಟಿನೋಪಲ್ ಏನಿದೆ ಅದು 3 ಖಂಡಗಳನ್ನು ಸೇರಿಸುವಂಥ ಒಂದು ಭಾಗ. ಐತಿಹಾಸಿಕ ಸ್ಥಳ, ವಾಣಿಜ್ಯ ಕೇಂದ್ರ ಆಗಿತ್ತು ಇಸ್ತಾನ್ಬುಲ್. ಮೊದಲು ಈ 3 ಖಂಡಗಳನ್ನು ನಾವು ಪುರಾತನ ಜಗತ್ತು ಅಂತ ಕರಿತಾ ಇದ್ವಿ, ಓಲ್ಡ್ ವರ್ಲ್ಡ್. ನಮಗೆ ಗೊತ್ತಿದ್ದಿದ್ದೆ ಈ 3 ಖಂಡಗಳು, ತಮ್ಮೆಲ್ಲರಿಗೂ ತಿಳಿದಿದೆ. ನೋಡಿ, ಅಟ್ಲಾಂಟಿಕ್ ಸಾಗರ ದಾಟಿ ಈ ಕಡೆ ಬಂದರೆ ಮತ್ತೆ ಖಂಡಗಳಿದೆ ಅಂತೇಳಿ ಮೊದಲು ಬಾರಿ ಹೇಳಿದ್ದು ಅಮೆರಿಗೋ ವೆಸ್ಪುಕ್ಕಿ ಎಂಬ ಇಟಾಲಿಯನ್ ಎಕ್ಸ್ಪ್ಲೋರರ್. ಅಮೆರಿಗೋ ವೆಸ್ಪುಕ್ಕಿ ಅವರು ಏನು ಹೇಳಿದ್ರು, ನಾವು ಅಟ್ಲಾಂಟಿಕ್ ಓಷನ್ನ ದಾಟಿದ್ರೆ ಮತ್ತೆ ನಮಗೆ ಖಂಡಗಳು ಸಿಗಬಹುದು ಅಂತೇಳಿ ಮೊದಲು ಹೇಳಿದವರು ಇವರು. ಅದನ್ನು ಚಾಲೆಂಜ್ ಆಗಿ ತಗೊಂಡವರು ಕ್ರಿಸ್ಟೋಫರ್ ಕೊಲಂಬಸ್. ತಾವು ಇಲ್ಲಿ ಗಮನಿಸಬಹುದು, ಕ್ರಿಸ್ಟೋಫರ್ ಕೊಲಂಬಸ್ 1492ನಲ್ಲಿ ಅಟ್ಲಾಂಟಿಕ್ ಓಷನ್ನ ಪ್ರಯಾಣ ಮಾಡಿ ಇಲ್ಲಿ ಈ ಭಾಗಕ್ಕೆ ಬರ್ತಾರೆ ಸ್ನೇಹಿತರೆ. ಅವರು ಭಾರತಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೋತಾರೆ. ಸೆಂಟ್ರಲ್ ಅಮೆರಿಕಾ ಭಾಗಕ್ಕೆ ಬಂದಾಗ ಅವರು ಭಾರತದಲ್ಲಿ ಇದ್ದೀನಿ ಅಂತ ಅನ್ಕೊಂಡ್ರು. ಯಾಕೆಂದರೆ ಇಲ್ಲಿರೋಂಥ ಜನಗಳು ಬೆಳೀತಿದ್ದಂಥ ಸ್ಪೈಸಸ್ನ ನೋಡಿ ಅವರು ನಾನು ಇಡೀ ಜಗತ್ತಿನ ಸುತ್ತ ಪ್ರಯಾಣ ಮಾಡಿ ಭಾರತಕ್ಕೆ ಬಂದಿದ್ದೇನೆ ಅಂತ ಅನ್ಕೊಂಡ್ರು. ಅದಾಗಿ ಕೆಲವು ವರ್ಷಗಳಾದಮೇಲೆ ವಾಸ್ಕೋಡಗಾಮ 1498ಅಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತನ ಕಂಡದಂಥ ಯುರೋಪಿಯನ್ ಯಾರು? ವಾಸ್ಕೋಡಗಾಮ, ತಮ್ಮೆಲ್ಲರಿಗೂ ತಿಳಿದಿದೆ. ಆಗ ಯುರೋಪ್ನಲ್ಲಿ ಸ್ಪೇನ್ನವರು ಕ್ರಿಸ್ಟೋಫರ್ ಕೊಲಂಬಸ್ ಹೇಳಿದ್ದು ಕರೆಕ್ಟು, ಪೋರ್ಚುಗಲ್ ಅವರು ಇಲ್ಲ ವಾಸ್ಕೋಡಗಾಮ ಹೇಳಿದ್ದು ಕರೆಕ್ಟು ಅಂತೇಳಿ ಒಂದು ಗೊಂದಲ ಶುರುವಾಗುತ್ತೆ. ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಎರಡು ಸ್ನೇಹಿತರೆ ಇಲ್ಲಿ ಗಮನಿಸಬೇಕು, ಎರಡರ ಮಧ್ಯೆ ಗಡಿ ಇದೆ. ಸೊ ಪೋರ್ಚುಗಲ್ ಮತ್ತು ಸ್ಪೇನ್ ಮಧ್ಯೆ ಒಂದು ಗೊಂದಲ ಶುರುವಾಗುತ್ತೆ. ಅದನ್ನು ಸರಿಪಡಿಸಲು ಈ ಭಾಗವನ್ನು ಕ್ರಿಸ್ಟೋಫರ್ ಕೊಲಂಬಸ್ ಕಂಡುಹಿಡಿದನ್ನ ವೆಸ್ಟ್ ಇಂಡೀಸ್, ವಾಸ್ಕೋಡಗಾಮ ಕಂಡುಹಿಡಿದನ್ನ ಈಸ್ಟ್ ಇಂಡೀಸ್ ಅಂತ ಹೇಳಿ ಕರೀತಾರೆ. ಇದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ವೆಸ್ಟ್ ಇಂಡೀಸ್ ಅಂದರೆ ಅದು ಈ ಭಾಗ. ಈಗ ಸೆಂಟ್ರಲ್ ಅಮೆರಿಕಾ ಭಾಗ ಇದೆ, ಕೆರಿಬಿಯನ್ ದ್ವೀಪಗಳೇನಿದೆ ಅದು ವೆಸ್ಟ್ ಇಂಡೀಸ್ ಆಗುತ್ತೆ. ಭಾರತ ಮತ್ತು ಈ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿರೋ ದ್ವೀಪಗಳು, ರಾಷ್ಟ್ರಗಳು ಎಲ್ಲ ಸೇರಿದ್ರೆ ಈಸ್ಟ್ ಇಂಡೀಸ್ ಅಂತ ಕರೀತಾರೆ. ಎರಡು ಏನಕ್ಕೆ ಫೇಮಸ್? ಸ್ಪೈಸಸ್ಗೆ ಫೇಮಸ್ ಸ್ನೇಹಿತರೆ. ಈ ರೀತಿ ವೆಸ್ಟ್ ಇಂಡೀಸ್, ಈಸ್ಟ್ ಇಂಡೀಸ್ ಅಂತೇಳಿ ಹೆಸರುಗಳು ಬಂತು. ತಾವು ಇದನ್ನು ಗಮನಿಸಬೇಕು. ವೆಸ್ಟ್ ಇಂಡೀಸ್ನಲ್ಲಿ ನೀವು ಗಮನಿಸ್ಬೋದು, ಯಾವಾಗ ಯುರೋಪಿಯನ್ ಇಲ್ಲಿ ಬಂದರು ಅವರಿಗೆ ಕಾರ್ಮಿಕರು ಬೇಕಾಗಿತ್ತು. ಸೊ ಕಾರ್ಮಿಕರನ್ನ ಏನು ಮಾಡಿದ್ರು, ಅವರು ಆಫ್ರಿಕಾಯಿಂದ
ಮತ್ತು ಭಾರತದಿಂದ ಕಾರ್ಮಿಕರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ವೆಸ್ಟ್ ಇಂಡೀಸ್ನಲ್ಲಿ ನೀವು ಜಾಸ್ತಿ ಆಫ್ರಿಕನ್ ಮತ್ತು ಭಾರತೀಯರನ್ನ ಗಮನಿಸಬಹುದು. ಆಯ್ತಾ? ಸೊ ವೆಸ್ಟ್ ಇಂಡೀಸ್ ಗಮನದಲ್ಲಿರಲಿ ಸ್ನೇಹಿತರೆ. ಸೊ ಹಂಗೆ ನೀವು ಇಲ್ಲಿ ಫರ್ಡಿನಾಂಡ್ ಮೆಗ್ಲೆನ್ ಅವ್ರನ್ನ ಕೂಡ ಇಲ್ಲಿ ಕಾಣ್ಬೋದು. ಜಗತ್ತಿನ ಸುತ್ತ ಪ್ರಯಾಣ ಮಾಡಿದವರು ಫರ್ಡಿನಾಂಡ್ ಮೆಗ್ಲೆನ್. ಅವ್ರು ಹೋದಂಥ ಮಾರ್ಗವನ್ನು ನಾವಿಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಕೊಟ್ಟಿದ್ದೀನಿ ನೋಡಿ. ಕ್ರಿಸ್ಟೋಫರ್ ಕೊಲಂಬಸ್ ಹಸಿರು ಬಣ್ಣದಲ್ಲಿ ಕೊಟ್ಟಿದ್ದೇನೆ. ಈ ಬಣ್ಣ ನೋಡಿ ವಾಸ್ಕೋ ಡ ಗಾಮಾ ಕೊಟ್ಟಿದ್ದೀನಿ ಬ್ಲೂ ಬಣ್ಣದಲ್ಲಿ. ಹಂಗೆ ರೆಡ್ದಲ್ಲಿ ಫರ್ಡಿನಾಂಡ್ ಮೆಗ್ಲೆನ್ ಪ್ರಯಾಣ ಮಾಡಿದಂಥ ಮಾರ್ಗ ಕೊಟ್ಟಿದ್ದೇನೆ. ಸೊ ಗಮನದಲ್ಲಿರಲಿ ಸ್ನೇಹಿತರೆ ಎಲ್ಲರಿಗೂ. ಈ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಏನು 15ನೇ ಶತಮಾನದಲ್ಲಿ ಪತ್ತೆ ಆದ್ರಿಂದ ಇವುಗಳನ್ನ ನಾವು ಹೊಸ ಜಗತ್ತು ಅಂತ ಕರಿತೀವಿ. ನ್ಯೂ ವರ್ಲ್ಡ್. ನ್ಯೂ ವರ್ಲ್ಡ್ ಯಾವ್ಯಾವುದು? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಇವೆಲ್ಲ ಹೊಸ ಜಗತ್ತು ಆಯ್ತಲ್ಲ. ಪುರಾತನ ಜಗತ್ತು ಅಂದ್ರೆ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್. ಇಲ್ಲಿ ನೋಡಿ ಸ್ನೇಹಿತರೆ. ಸೊ ಇವೆಲ್ಲರಿಗೂ ನಿಮಗೆ ಗೊತ್ತಿದೆ. ಏಷ್ಯಾ ಖಂಡ ಏನಿದೆ ಅದನ್ನು ನಾವು ಉತ್ತರ ಗೋಲಾರ್ಧದಲ್ಲಿ ಮತ್ತು ಪೂರ್ವ ಗೋಲಾರ್ಧದಲ್ಲಿರುವಂತಹ ಖಂಡ ಅಂತ ನೋಡಿದ್ವಿ ನಾವು. ಇಲ್ಲಿ ಯುರೋಪ್ ಖಂಡವನ್ನು ನೋಡಿದ್ವಿ, ಇಲ್ಲಿ ಆಫ್ರಿಕಾ ಖಂಡವನ್ನು ನೋಡಿದ್ವಿ ಆಯ್ತಲ್ವಾ. ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ನೋಡಿದ್ವಿ ನಾವು. ಇಲ್ಲಿ ಗಮನಿಸಿ ಸ್ನೇಹಿತರೆ, ಏಷ್ಯಾ ಭಾಗವನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ದಕ್ಷಿಣ ಏಷ್ಯಾ, ಉತ್ತರ ಏಷ್ಯಾ, ಮಧ್ಯ ಏಷ್ಯಾ, ಪಶ್ಚಿಮ ಏಷ್ಯಾ, ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಅಂತೇಳಿ ಡಿವೈಡ್ ಮಾಡಿದೀವಿ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ತಮ್ಮೆಲ್ಲರಿಗೂ ತಿಳಿದಿದೆ. ಇಲ್ಲಿ ನೀವೇನು ಗಮನಿಸಬೇಕು ಅಂದ್ರೆ ಇದಿಷ್ಟು ಪೂರ್ವ ಗೋಲಾರ್ಧದಲ್ಲಿದೆ. ಇಷ್ಟು ಪೂರ್ವ ಗೋಲಾರ್ಧದಲ್ಲಿದೆ. ಸೊ ಈ ಪೂರ್ವ ಗೋಲಾರ್ಧದ ಭಾಗ ಪ್ರೈಮ್ ಮೆರಿಡಿಯನ್ ಇಂದ ಪೂರ್ವಕ್ಕೆ ನೀವು ಗಮನಿಸಬಹುದು. ಪ್ರೈಮ್ ಮೆರಿಡಿಯನ್ ಇಂದ ಪೂರ್ವಕ್ಕೆ ನಾವು ಯುರೋಪ್ ಖಂಡ ಇದೆ, ಆಫ್ರಿಕಾ ಖಂಡ ಇದೆ. ಮೊದಲಿಗೆ ಅದಕ್ಕೆ ನಿಯರ್ ಈಸ್ಟ್ ಖಂಡಗಳೆಂದು ಕರೆಯುತ್ತೇವೆ. ಯುರೋಪ್ ಮತ್ತು ಆಫ್ರಿಕಾ ಪೂರ್ವದಲ್ಲಿದೆ. ಪ್ರೈಮ್ ಮೆರಿಡಿಯನ್ ಇಂದ ಮೊದಲು ಸಿಗೋದ್ರಿಂದ ಹತ್ರ ಇರೋದ್ರಿಂದ ಪ್ರೈಮ್ ಮೆರಿಡಿಯನ್ಗೆ ಇದನ್ನು ನಿಯರ್ ಈಸ್ಟ್ ಅಂತ ಕರಿತೀವಿ. ವೆಸ್ಟ್ ಏಷ್ಯಾ ಏನ್ ಬರುತ್ತೆ ನೋಡಿ ಸ್ನೇಹಿತರೆ, ವೆಸ್ಟ್ ಏಷ್ಯಾನ ನಾವು ಮಿಡಲ್ ಈಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಪೂರ್ವ ಗೋಲಾರ್ಧದಲ್ಲಿ ಮಧ್ಯಭಾಗ. ಯಾವಾಗಲೂ ಒಂದಲ್ಲ ಒಂದು ವಿಷಯಕ್ಕೆ ನಮಗೆ ನ್ಯೂಸ್ ಅಲ್ಲಿರುವಂತ ದೇಶಗಳಲ್ಲಿದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಆಗಿರ್ಬೋದು, ಇರಾನ್ ಸೌದಿ ಅರೇಬಿಯಾ ಆಗಿರ್ಬೋದು, ಇರಾನ್ ಇಸ್ರೇಲ್ ಆಗಿರ್ಬೋದು, ಇವೆಲ್ಲ ಯಾವ್ದಾದ್ರು ಒಂದು ವಿಷಯದಲ್ಲಿ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ವೆಸ್ಟ್ ಏಷ್ಯಾ ಈ ಭಾಗ ಗಮನಿಸಿ ಮಿಡಲ್ ಈಸ್ಟ್ ಅಂತ ಕರೀತಾರೆ. ಸೊ ಎಲ್ಲ ಕಡೆ ಮಿಡಲ್ ಈಸ್ಟ್ ಗೊಂದಲ ಅಂತ ಬರುತ್ತೆ, ಮಿಡಲ್ ಈಸ್ಟ್ ಸಮಸ್ಯೆಗಳು ಅಂತ ಬರುತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮಿಡಲ್ ಈಸ್ಟ್ ಅಂದ್ರೆ ಪೂರ್ವ ಗೋಲಾರ್ಧದಲ್ಲಿ ಮಧ್ಯಭಾಗ, ಅದಕ್ಕೆ ಮಿಡಲ್ ಈಸ್ಟ್. ಈಸ್ಟ್ ಇಂಡೀಸ್ ಅಂತ ಕರೆಯೋದನ್ನ ಗೊತ್ತಿದೆ ನಿಮಗೆ. ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳನ್ನು ನಾವು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳನ್ನು ಈಸ್ಟ್ ಇಂಡೀಸ್ ಅಂತ ಕರಿತೀವಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಜೊತೆಗೆ ಇಂಡೋನೇಷ್ಯಾ ಭಾಗವನ್ನು ಸ್ಪೈಸ್ ಐಲ್ಯಾಂಡ್ ಅಂತಾನೆ ಕರೀತಾರೆ. ಸ್ಪೈಸ್ ಐಲ್ಯಾಂಡ್ಸ್ ಅಂದ್ರೆ ಅದು ಇಂಡೋನೇಷ್ಯಾ. ಇಂಡೋನೇಷ್ಯಾಗೆ ಇನ್ನೊಂದು ಹೆಸರು ಸ್ಪೈಸ್ ಐಲ್ಯಾಂಡ್ಸ್, ನೆನಪಿಟ್ಕೊಳ್ಳಿ. ಇದೆಲ್ಲ ಈಸ್ಟ್ ಇಂಡೀಸ್ ಸ್ನೇಹಿತರೆ. ತುಂಬಾ ಪೂರ್ವ ಭಾಗ ಏನಿದೆ ಅದೆಲ್ಲ ಫಾರ್ ಈಸ್ಟ್. ಫಾರ್ ಈಸ್ಟ್ ಅಂದ್ರೆ ಅದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ರಷ್ಯಾ, ಚೈನಾ, ಇವೆಲ್ಲ ಫಾರ್ ಈಸ್ಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಪೂರ್ವ ಗೋಲಾರ್ಧದಲ್ಲಿ ಮೊದಲಿಗೆ ಬರೋದು ಇವೆರಡು, ಅದಕ್ಕೆ ನಿಯರ್ ಈಸ್ಟ್. ನಾನು ಲೇಸರ್ ಮುಖಾಂತರ ತೋರಿಸ್ತೀನಿ ನೋಡಿ. ಮೊದಲಿಗೆ ಬರೋದು ಇವೆರಡು, ಯುರೋಪ್, ಆಫ್ರಿಕಾ. ಮಿಡಲ್ ಈಸ್ಟ್ ಅಂದ್ರೆ ಇದು ವೆಸ್ಟ್ ಏಷ್ಯಾ ಭಾಗ, ಯಾಕೆಂದ್ರೆ ಪೂರ್ವ ಗೋಲಾರ್ಧದಲ್ಲಿ ಮಧ್ಯದಲ್ಲಿದೆ ನೋಡಿ. ಇವಾಗ ನಿಮ್ಗೆ ಒಂದು ಸ್ವಲ್ಪ ಹೂ ಅನ್ಬೋದು ನೀವು, ಆಮೇಲೆ ನೀವು ಸ್ವಲ್ಪ ಡೌಟ್ ಬರುತ್ತೆ, ಸರ್ ಫಸ್ಟ್ ವೆಸ್ಟ್ ಅಂದ್ರು, ಈಗ ಮಿಡಲ್ ಈಸ್ಟ್ ಅಂತ ಇದ್ದಾರೆ. ಸೊ ವೆಸ್ಟ್ ಏಷ್ಯಾ ಕರೆಕ್ಟ್. ಜೊತೆಗೆ ಪೂರ್ವ ಗೋಲಾರ್ಧದಲ್ಲಿ ಅದು ಮಧ್ಯದಲ್ಲಿ ಬರೋದ್ರಿಂದ ಮಿಡಲ್ ಈಸ್ಟ್. ಗೊತ್ತಾಯ್ತಲ್ಲ, ಇಡೀ ಪೂರ್ವ ಗೋಲಾರ್ಧ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಮಿಡಲ್ ಈಸ್ಟ್. ಸೊ ಎರಡನ್ನೂ ನೀವು ಅರ್ಥ ಮಾಡ್ಕೊಳ್ಬೇಕಿಲ್ಲ. ಸೊ ಎಕ್ಸಾಂಪಲ್ ಕೇಳ್ತಾರೆ, ಮಿಡಲ್ ಈಸ್ಟ್ ಅಂದ್ರೆ ಯಾವ ಭಾಗ? ಸೆಂಟ್ರಲ್ ಏಷ್ಯಾನ, ಸೌತ್ ಏಷ್ಯಾನ, ವೆಸ್ಟ್ ಏಷ್ಯಾನ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಿರಬೇಕು, ಮಿಡಲ್ ಈಸ್ಟ್ ಅಂದ್ರೆ ವೆಸ್ಟ್ ಏಷ್ಯಾ, ಮೆಡಿಟರೇನಿಯನ್ ಸಿ ಬಾರ್ಡರ್ ಮಾಡುವಂಥ ಪ್ರದೇಶ ಮಿಡಲ್ ಈಸ್ಟ್. ಗ್ಯಾರಂಟಿ ಕ್ವಶನ್ ಸ್ನೇಹಿತರೆ. ಎಷ್ಟೊಂದು ಜನಕ್ಕೆ ಇದು ಗೊಂದಲ ಇದೆ, ನಾನು ಇದನ್ನು ಬಿಡಿಸಿ ಹೇಳಿದ್ದೇನೆ, ಮ್ಯಾಪ್ ಮುಖಾಂತರ ಹೇಳಿದ್ದೇನೆ. ಭಾರತನ ಏನಂತ ಕರಿತೀವಿ? ಈಸ್ಟ್ ಇಂಡೀಸ್ ಅಂತ ಕರಿತೀವಿ ಭಾರತನ, ಆಯ್ತಲ್ಲ. ಅದಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬಂದಿದ್ದವರು ಬ್ರಿಟಿಷ್, ಡಚ್, ಪೋರ್ಚುಗೀಸ್, ಕರೆಕ್ಟ್ ಅಲ್ಲ? ಕೇಳಿದ್ರಲ್ಲ, ಫಸ್ಟ್ ಪೋರ್ಚುಗೀಸ್ ಅವ್ರು ಬಂದರು, ಆಮೇಲೆ ಡಚ್ ಅವ್ರು ಬಂದರು, ಆಮೇಲೆ ಡೆನಿಷ್, ದೆನ್ ಫ್ರೆಂಚ್, ದೆನ್ ಬ್ರಿಟಿಷ್. ಇದೆಲ್ಲ ಗೊತ್ತಿದೆ ನಿಮಗೆ. ಈಸ್ಟ್ ಇಂಡಿಯಾ ಕಂಪ್ನಿ ಗೊತ್ತಲ್ಲ. ನೋಡಿ, ಮುಖ್ಯವಾಗಿ ಎಲ್ಲಾ ದೇಶಗಳನ್ನು ಒಂದೊಂದಾಗಿ ಕೊಟ್ಟಿದ್ದೇನೆ ನೋಡಿ ಸ್ನೇಹಿತರೆ. ರಷ್ಯಾ ಏನಿದೆ ಇಲ್ಲಿ ನೋಡಿ, ಮಾಸ್ಕೋ ರಾಜಧಾನಿ. ಉರಾಲ್ ಪರ್ವತ ನೋಡಿ, ಉರಾಲ್ ಪರ್ವತ ಯುರೋಪ್ ಮತ್ತು ಏಷ್ಯಾವನ್ನು ಬೇರ್ಪಡಿಸುತ್ತೆ. ಯುರೋಪ್ ಮತ್ತು ಏಷ್ಯಾ ಭಾಗನ ಬೇರ್ಪಡಿಸುತ್ತೆ.
ಈ ಏಷ್ಯನ್ ಭಾಗವನ್ನು ನಾವು ಸೈಬೀರಿಯಾ ಎಂದು ಕರೆಯುತ್ತೇವೆ. ಸೈಬೀರಿಯಾ ಗಮನಿಸಿ, ಸೈಬೀರಿಯಾ ಏನು? ಏಷ್ಯಾ ಭಾಗ, ರಷ್ಯಾದ ಏಷ್ಯಾ ಭಾಗವನ್ನು ಸೈಬೀರಿಯಾ ಅಂತ ಕರಿತೀವಿ. ಉರಾಲ್ ಪರ್ವತದಿಂದ ಪೂರ್ವಕ್ಕಿದೆ, ಅದನ್ನು ಗಮನಿಸಿ. ಜೊತೆಗೆ ಫಾರ್ ಈಸ್ಟ್ ನೋಡಿ, ಇಲ್ಲಿ ಗಮನಿಸಿ, ಇದೆಲ್ಲ ಫಾರ್ ಈಸ್ಟ್, ರಷ್ಯನ್ ಫಾರ್ ಈಸ್ಟ್ ಅಂದ್ರೆ ಇದು. ಆಯ್ತಾ, ಗಮನದಲ್ಲಿರಲಿ ಸ್ನೇಹಿತರೆ. ಮೊದಲನೇದಾಗಿ ನೋಡಿ ರಷ್ಯಾ. ಹಂಗೆ ಸೆಂಟ್ರಲ್ ಏಷ್ಯಾದಲ್ಲಿ ನೋಡಿ ಕಜಾಕಿಸ್ತಾನ್, ನಾನು ಆಲ್ರೆಡಿ ಹೇಳ್ದಂಗೆ ಅಸ್ತಾನ ನೂರ್ ಸುಲ್ತಾನ್ ಅಂತೇಳಿ ಈಗ ಹೊಸ ಹೆಸರಿಟ್ಟಿದ್ದಾರೆ. ಉಜ್ಬೇಕಿಸ್ತಾನ್ ತಾಷ್ಕೆಂಟ್, ತುರ್ಕಮೆನಿಸ್ತಾನ್ ಅಶ್ಗಬಾದ್, ಗಮನಿಸಿ. ಕಿರ್ಗಿಸ್ತಾನ್ ಬಿಷ್ಕೆಕ್, ತಜಿಕಿಸ್ತಾನ್ ದುಶಾನಬೆ. ಆಲ್ರೆಡಿ ನಾನು ಕ್ಯಾಪಿಟಲ್ಸ್ನ ತೋರಿಸಿದ್ದೀನಿ, ಇನ್ನೊಂದು ಬಾರಿ ನೋಡಿ. ಇಲ್ಲಿ ಗಮನಿಸಬೇಕಾದಂತ ಏನು ದೇಶ ಅಂದ್ರೆ ಕಜಾಕಿಸ್ತಾನ್. ಅತಿ ದೊಡ್ಡ ಭೂ ಆವೃತ ದೇಶ ಯಾವುದು ಅಂದ್ರೆ ಕಜಾಕಿಸ್ತಾನ್. ಗಮನಿಸಿ ಸ್ನೇಹಿತರೆ, ಅತಿ ದೊಡ್ಡ ಭೂ ಆವೃತ ದೇಶ, ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇಸ್ ಕಜಾಕಿಸ್ತಾನ್. ಲಾರ್ಜೆಸ್ಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದ್ರೆ ಸುತ್ತ ಭೂಮಿ ಇದೆ. ನೀವು ಕೇಳ್ಬೋದು, ಸರ್ ಇಲ್ಲಿ ಕ್ಯಾಸ್ಪಿಯನ್ ಇದೆಯಲ್ಲ, ಅರಾಲ್ ಸಿ ಇದೆಯಲ್ಲ. ಕ್ಯಾಸ್ಪಿಯನ್ ಸಿ ಮತ್ತು ಅರಾಲ್ ಸಿ ಎರಡು ಲೇಕ್, ಎರಡು ಸರೋವರಗಳು. ಆಕ್ಚುಲಿ ತುಂಬಾ ದೊಡ್ಡದಿರೋದ್ರಿಂದ ಮತ್ತು ಉಪ್ಪು ನೀರಿರೋದ್ರಿಂದ ಅದನ್ನ ಸಿ ಅಂತ ಕರೀತಾರೆ. ಗೊತ್ತಾಯ್ತಲ್ಲ, ಕಜಾಕಿಸ್ತಾನ್ ಏನಾಗುತ್ತೆ? ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗುತ್ತೆ. ಲ್ಯಾಂಡ್ ಲಾಕ್ಡ್ ಭೂ ಆವೃತ ದೇಶ, ಅತಿ ದೊಡ್ಡ ಭೂ ಆವೃತ ದೇಶ ಕಜಾಕಿಸ್ತಾನ್. ನೆಕ್ಸ್ಟ್ ನೋಡಿ ಉಜ್ಬೇಕಿಸ್ತಾನ್. ನೋಡಿ ಉಜ್ಬೇಕಿಸ್ತಾನ್ ಡಬಲ್ ಲ್ಯಾಂಡ್ ಲಾಕ್ ದೇಶ ಆಗುತ್ತೆ. ಡಬಲ್ ಲ್ಯಾಂಡ್ ಲಾಕ್ ಅಂದ್ರೆ ಏನು? ಎರಡು ಸತಿ ಸುತ್ತುವರೆದಿರುವಂಥದ್ದು. ಅಂದ್ರೆ ಇದ್ರ ಸುತ್ತ ಬೇರೆ ದೇಶಗಳಿದೆ, ಅದು ಸುತ್ತನೂ ಬೇರೆ ದೇಶಗಳಿದೆ. ನೋಡಿ, ಅದು ಸುತ್ತನೂ ಬೇರೆ ದೇಶಗಳಿದೆ. ಅದಕ್ಕೆ ಉಜ್ಬೇಕಿಸ್ತಾನ್ ಡಬಲ್ ಲ್ಯಾಂಡ್ ಲಾಕ್ ದೇಶ ಆಗುತ್ತೆ. ಜ್ಞಾಪಕ ಇದೆಯಾ? ಯುರೋಪ್ ಅಲ್ಲಿ ಒಂದು ಡಬಲ್ ಲ್ಯಾಂಡ್ ಲಾಕ್ ದೇಶ ತೋರಿಸಿದ್ದೀನಿ ನಿಮಗೆ, ಲೆಚೆನ್ಸ್ಟನ್ ಅಂತ ಹೇಳಿ ದೇಶ ಯುರೋಪ್ ಅಲ್ಲಿ ತೋರಿಸಿದ್ದೀನಿ. ಸೊ ಜಗತ್ತಿನಲ್ಲಿ ಎರಡು ದ್ವಿ ಭೂ ಆವೃತ ದೇಶಗಳಿದೆ. ದ್ವಿ ಅಂದ್ರೆ ಎರಡು ಭೂ ಆವೃತ ದೇಶಗಳಿದೆ. ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ ಅನ್ನೋದು ಲೆಚೆನ್ಸ್ಟನ್ ಮತ್ತು ಉಜ್ಬೇಕಿಸ್ತಾನ್. ನಾವು ಕೇಳ್ಕೊಳ್ಳಿ. ಇನ್ನೊಂದು ವಿಷಯ ಗಮನಿಸಿ, ಅರಾಲ್ ಸಿ ಎಲ್ಲಿದೆ ಅಂತ ಕೇಳ್ತಾರೆ. ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಮಧ್ಯ ಅರಾಲ್ ಸಿ. ನೋಡಿ ಸ್ನೇಹಿತರೆ, ಅರಾಲ್ ಸಿ. ಈಗ ಇದು ಮುಚ್ಚೋಗ್ತಾ ಇದೆ. ಯಾಕೆ? ಇಲ್ಲಿ ಬರ್ತಾರೆ ನೋಡಿ, ಅಮುರ್ದಾರಿಯಾ, ಸಿರ್ದಾರಿಯಾ. ಅಮುರ್ದಾರಿಯಾ, ಸಿರ್ದಾರಿಯಾ ಏನಿದೆ, ಆ ನದಿಗಳನ್ನ ಇವಾಗ ಕುಡಿಯೋದಕ್ಕೆ ಮತ್ತು ವ್ಯವಸಾಯಕ್ಕೆ ಬಳಸ್ತಾ ಇದ್ದಾರೆ ನೀರನ್ನ. ಅದಕ್ಕೋಸ್ಕರ ಅರಾಲ್ ಸಿಗೆ ಒಳಹರಿವು ಕಮ್ಮಿ, ಇನ್ಫ್ಲೋ ಕಮ್ಮಿ. ಆಸ್ ಎ ರಿಸಲ್ಟ್ ಅರಾಲ್ ಸಿ ಮುಚ್ಚೋಗ್ತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅರಾಲ್ ಸಿ ಮುಚ್ಚೋಗ್ತಾ ಇದೆ, ಅದನ್ನು ತೋರಿಸ್ತೀನಿ ಮ್ಯಾಪ್ನ. ಹಂಗೆ ಕ್ಯಾಸ್ಪಿಯನ್ ಸಿ ನೋಡಿ, ಕ್ಯಾಸ್ಪಿಯನ್ ಸಿ ಸುತ್ತ ಎಷ್ಟು ದೇಶಗಳಿದೆ ಅಂತ ಕೇಳ್ತಾರೆ. ಕ್ಯಾಸ್ಪಿಯನ್ ಸಿ ಸುತ್ತ ನೋಡಿ, ಇಲ್ಲಿ ನೋಡಿ ರಷ್ಯಾ ಇದೆ ಮೇನ್ ಆಗಿ, ಇಲ್ಲಿ ನೋಡಿ ಕಜಾಕಿಸ್ತಾನ್ ಇದೆ, ತುರ್ಕುಮಿನಿಸ್ತಾನ್ ಇದೆ, ಇರಾನ್ ಮತ್ತು ಅಜರ್ಬೈಜಾನ್ ನಾವು ಕೆಟ್ಕೊಳ್ಳಿ. ಸೊ ಜೊತೆಗೆ ಅಜರ್ಬೈಜಾನ್ ರಾಜಧಾನಿ ಬಾಕು. ಗಮನಿಸಿ, ಯಾಕೆ ಹೇಳಿದೆ ಅಂದರೆ ಈ ವರ್ಷದ ಕ್ಲೈಮೇಟ್ ಚೇಂಜ್ ಸಮಾವೇಶ ಇಲ್ಲಿ ನಡೆಯಲಿದೆ ಸ್ನೇಹಿತರೆ, ಬಾಕುನಲ್ಲಿ, ಅಜರ್ಬೈಜಾನ್. 2024ನೇ ಕ್ಲೈಮೇಟ್ ಚೇಂಜ್ ಸಮಾವೇಶ ನಡೆಯುತ್ತೆ, ಬಾಕು ಅಜರ್ಬೈಜಾನ್ ನಲ್ಲಿ ನಡೆಯುತ್ತೆ. 5 ದೇಶಗಳಿದೆ ಕ್ಯಾಸ್ಪಿಯನ್ ಸರೋವರಗಳ ಸುತ್ತ. ಇದಕ್ಕೂ ನೋಡಿ ಒಳಹರಿವಿದೆ, ಇನ್ಫ್ಲೋ ಇದೆ. ನೋಡಿ ಓಲ್ಗಾ ನದಿ ಬರ್ತಾ ಇದೆ, ಉರಾಲ್ ರಿವರ್ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಮುಖ್ಯ ನದಿಗಳು ಬರುತ್ತೆ, ಆದರೆ ಔಟ್ಫ್ಲೋ ಇಲ್ಲ. ಕ್ಯಾಸ್ಪಿಯನ್ ಸಿ ಇದು ಕೂಡ ಲೇಕ್. ಒಳನಾಡು ಸಮುದ್ರಗಳು ಇವೆರಡು. ಇನ್ಲ್ಯಾಂಡ್ ಸಿ ಏನು ಹಂಗಂದ್ರೆ, ಒಳನಾಡು ಸಮುದ್ರ ಅಂದ್ರೆ ಸುತ್ತ ಭೂಮಿ ಇರೋದ್ರಿಂದ ಇವುಗಳನ್ನ ಇನ್ಲ್ಯಾಂಡ್ ಸಿ ಅಂತ ಕರೀತಾರೆ. ಇನ್ಲ್ಯಾಂಡ್ ಸಿ, ಒಳನಾಡು ಸಮುದ್ರಗಳು ಇವೆರಡು, ಲೇಕ್ಸ್ ಇವೆರಡು. ಓಕೆ, ನಾವು ಕೈಕೊಳ್ಳಿ ಸ್ನೇಹಿತರೆ. ಲೇಕ್ ಬಾಲ್ಕಶ್ ಅಂತ ಒಂದು ಲೇಕ್ ಇದೆ ನೋಡಿ, ಇದನ್ನು ಗಮನಿಸಿ. ಇದು ಅರ್ಧ ಫ್ರೆಶ್ ಅರ್ಧ ಸಲೈನ್ ಇದೆ ಸ್ನೇಹಿತರೆ, ಗೊತ್ತಾಯ್ತಲ್ಲ? ಈ ಭಾಗ ಏನಿದೆ ಸ್ವಲ್ಪ ಸಲೈನ್ ಇದೆ, ಉತ್ತರ ಭಾಗ ಏನಿದೆ ಸ್ವಲ್ಪ ಫ್ರೆಶ್ ಇದೆ, ಬಾಲ್ಕಶ್. ಸೊ ಯಾವ ಸರೋವರ ಅರ್ಧ ಸಿಹಿ ನೀರು ಮತ್ತು ಅರ್ಧ ಲವಣಾಂಶ ಇದೆ ಅಂದರೆ ಬಾಲ್ಕಶ್. ನಾವು ಕೆಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಮುಖ್ಯ ಅಂಶಗಳನ್ನ ನಾನು ಇಲ್ಲೇ ಕವರ್ ಮಾಡ್ತಾ ಇದ್ದೇನೆ, ಸೊ ದಟ್ ನಿಮಗೆ ಸುಲಭ ಆಗಲಿ ಅಂತೇಳಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಮುಖ್ಯ ಭಾಗಗಳ ಗಮನಿಸಿ, ಹಂಗೆ ಪೂರ್ವ ಏಷ್ಯಾದಲ್ಲಿ ಗಮನಿಸಬಹುದು ತಾವೆಲ್ಲರೂ. ಇಲ್ಲಿ ದಕ್ಷಿಣ ಏಷ್ಯಾ ಗೊತ್ತಿದೆ ಎಲ್ಲರಿಗೂ, ಭಾರತ, ಇಲ್ಲಿ ಭಾರತ, ನವದೆಹಲಿ. ಅಫ್ಘಾನಿಸ್ತಾನ್ ನೋಡಿ, ಅಫ್ಘಾನಿಸ್ತಾನ್ ಲ್ಯಾಂಡ್ ಲಾಕ್ ದೇಶ. ಅಫ್ಘಾನಿಸ್ತಾನ್ ಲ್ಯಾಂಡ್ ಲಾಕ್ ದೇಶ ಆಗಿರೋದ್ರಿಂದ ಅದನ್ನು ಗಮನಿಸಿ. ಅಫ್ಘಾನಿಸ್ತಾನ್ನ ನಾವು ಹಾರ್ಟ್ ಆಫ್ ಏಷ್ಯಾ ಅಂತ ಕರಿತೀವಿ. ಎಷ್ಟು ದೇಶಗಳನ್ನು ಸುತ್ತುವರೆದಿದೆ ಅಂತ ಕೇಳ್ತಾರೆ. ಅಫ್ಘಾನಿಸ್ತಾನ್ ನೋಡಿ, ಭಾರತ ಮೊದಲು, ಹಂಗೆ ಪಾಕಿಸ್ತಾನ್ 2, 3 ಇರಾನ್, ಈ ಕಡೆ ನೋಡಿ ತುರ್ಕುಮಿನಿಸ್ತಾನ್ 4, ಉಜ್ಬೇಕಿಸ್ತಾನ್ 5, ತಜಿಕಿಸ್ತಾನ್ 6, 7 ಈ ಕಡೆ ನಮಗೆ ಇಲ್ಲಿ ನೋಡಿ ಕಿರ್ಗಿಸ್ತಾನ್ ಬರ್ತಾ ಇದೆ, ಚೈನಾ ಬರ್ತಾ ಇದೆ ಈ ಭಾಗದಲ್ಲಿ. ಸಾರಿ, ಕಿರ್ಗಿಸ್ತಾನ್ ಬರಲ್ಲ ಸ್ನೇಹಿತರೆ, ಚೈನಾ ಬರ್ತಾ ಇದೆ, ಗಮನಿಸಿ.
ಸೊ 7 ದೇಶಗಳಿದೆ ಅಫ್ಘಾನಿಸ್ತಾನ್ ಸುತ್ತ. 7 ದೇಶಗಳು ಅಫ್ಘಾನಿಸ್ತಾನ್ ಸುತ್ತ. ಮೊದಲನೇದಾಗಿ ಭಾರತ, ಎರಡನೇದಾಗಿ ಪಾಕಿಸ್ತಾನ್, 3 ಇರಾನ್, ಅಫ್ಘಾನಿಸ್ತಾನ್ ಆದಮೇಲೆ ಮೇಲ್ಗಡೆ ನೋಡಿ, ಅಫ್ಘಾನಿಸ್ತಾನ್ ಮೇಲ್ಗಡೆ ತುರ್ಕುಮಿನಿಸ್ತಾನ್ ಬರ್ತಾ ಇದೆ. ಇಲ್ಲಿ ಉಜ್ಬೇಕಿಸ್ತಾನ್ ಇದೆ, ಕರೆಕ್ಟ್. 6ನೇದು ತಜಿಕಿಸ್ತಾನ್ ಇದೆ, 7ನೇದು ಚೈನಾ ಇದೆ. ಸೊ ಅಫ್ಘಾನಿಸ್ತಾನ್ ಸುತ್ತ 7 ದೇಶಗಳಿದೆ. ಓಕೆ, ಜ್ಞಾಪಕಕೊಳ್ಳಿ, ಇದನ್ನು ಹೇಳಿದ್ದೀನಿ, ಬಂದೇ ಬರುತ್ತೆ. ಆರ್ಟ್ ಆಫ್ ಏಷ್ಯಾ ಯಾವ ದೇಶ? ಅಫ್ಘಾನಿಸ್ತಾನ್. ಎಷ್ಟು ದೇಶಗಳಿದೆ ಅಫ್ಘಾನಿಸ್ತಾನ್ ಸುತ್ತ? 7 ದೇಶಗಳಿದೆ. ಆಯ್ತಾ? ಗಮನಿಸಿ ಸ್ನೇಹಿತರೆ, ಭಾರತ ಮತ್ತು ನೇಪಾಳ, ಭೂಟಾನ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ, ಮಾಲ್ಡೀವ್ಸ್ ಇವೆಲ್ಲ ಸೇರಿದ್ರೆ 8 ದೇಶಗಳು, ಸಾರ್ಕ್ ದೇಶಗಳು ಅಂತ ಕರಿತೀವಿ ನಾವು. ಸೊ ಇದನ್ನು ಆಲ್ರೆಡಿ ನಾನು ಹೇಳಿದ್ದೇನೆ. ಸೌತ್ ಈಸ್ಟ್ ಏಷ್ಯಾ ದೇಶಗಳನ್ನ ಕೂಡ ಇಲ್ಲಿ ನೋಡ್ಬೋದು ನೀವು. ಬರ್ಮಾ ಅಥವಾ ಮಯನ್ಮಾರ್ ಏನಿದೆ, ನೆಪಿಡಾವ್. ಥೈಲ್ಯಾಂಡ್ ಬ್ಯಾಂಕಾಕ್, ಲಾವೋಸ್ ವಿಯೆಂಟೈನ್, ಹ್ಯಾನೋಯ್ ವಿಯೆಟ್ನಾಮ್ದು ಕ್ಯಾಪಿಟಲ್, ಕಾಂಬೋಡಿಯಾ ನೋಂಪೆನ್, ಮಲೇಷ್ಯಾ ಕೋಲಾಲಂಪುರ್, ಸಿಂಗಾಪುರ್ ಸಿಟಿ, ಜಕಾರ್ತಾ ಇಲ್ಲಿದೆ ನೋಡಿ, ಜಕಾರ್ತಾ ನಗರ. ಹೊಸ ರಾಜಧಾನಿ ಇಲ್ಲಿ ಬರ್ತಾ ಇದೆ, ನುಸಾಂತ್ರ. ಆಯ್ತಾ? ಫಿಲಿಪೀನ್ಸ್ ಮನಿಲಾ. ಸೊ ಟಿಮೋರ್ ಲೆಸ್ಟೆ ಡಿಲ್ಲಿ. ಈ ರೀತಿ ಎಲ್ಲ ದೇಶಗಳನ್ನ ಆಲ್ರೆಡಿ ರಾಜಧಾನಿ ನೋಡಿದೀವಿ. ನಿಮ್ಗೊಂದ್ಸತಿ ಇಲ್ಲೇ ಪರಿಚಯ ಮಾಡ್ತಾ ಇದ್ದೇನೆ ನೋಡಿ. ಹಂಗೆ ಈಸ್ಟ್ ಏಷ್ಯಾ ಕೂಡ ಗಮನಿಸಿ. ಇಲ್ಲಿ ಮಂಗೋಲಿಯಾ ಆಯಿತು, ಉಲಾನ್ ಬತೋರ್, ಚೈನಾ, ಬೀಜಿಂಗ್, ಪೋಂಗ್ಯಾಂಗ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಸಿಯೋಲ್ ಮತ್ತು ಸಿಜಾಂಗ್, ಹೊಸ ರಾಜಧಾನಿ ಸಿಜಾಂಗ್, ಟೋಕಿಯೋ ಜಪಾನ್ ಗೊತ್ತಾಗಿದೆ ಎಲ್ಲರಿಗೂ, ತೈಪಾಯ್ ಕ್ಯಾಪಿಟಲ್ ಆಫ್ ತೈವಾನ್. ಸೊ ಎಲ್ಲರಿಗೂ ಜ್ಞಾಪಕ ಇದೆ ಅಂತ ಅನ್ಕೊಂಡಿದ್ದೀನಿ ನೋಡಿ. ಎಲ್ಲ ದೇಶಗಳು ನಾನು ಆಲ್ರೆಡಿ ನಿಮಗೆ ಪರಿಚಯ ಮಾಡಿದ್ದೀನಿ. ಪಶ್ಚಿಮ ಏಷ್ಯಾ ದೇಶಗಳು ಒಂದು ಬಾರಿ ನೋಡಿ, ಎಲ್ಲರೂ ಬೇಗ ಒಂದು ಬಾರಿ. ಇರಾನ್ ನೋಡಿ, ಮೇಲೆ ಕ್ಯಾಸ್ಪಿಯನ್ ಸಿ ಇದೆ, ಕೆಳಗಡೆ ಪರ್ಷಿಯನ್ ಗಲ್ಫ್ ಇದೆ. ಕೇಳ್ಬೋದು ಇದನ್ನ, ಯಾವ ದೇಶದ ಉತ್ತರಕ್ಕೆ ಕ್ಯಾಸ್ಪಿಯನ್, ದಕ್ಷಿಣಕ್ಕೆ ಪರ್ಷಿಯನ್ ಗಲ್ಫ್ ಅಂತ ಕೇಳಿದಾಗ ನೀವು ಹೇಳ್ಬೇಕಾಗುತ್ತೆ ಇರಾನ್ ಅಂತ. UPSC ಪರೀಕ್ಷೆಯಲ್ಲಿ ಕೇಳಿದ್ರು, ಟರ್ಕಿ ಕೇಳಿದ್ರು. ಉತ್ತರಕ್ಕೆ ಬ್ಲ್ಯಾಕ್ ಸಿ, ದಕ್ಷಿಣಕ್ಕೆ ಮೆಡಿಟರೇನಿಯನ್ ಸಮುದ್ರ ಇರೋದು ಯಾವುದು ದೇಶ ಅಂದ್ರೆ ಟರ್ಕಿ ನೋಡಿ. ಟರ್ಕಿ ಒಂದು ಪೆನಿನ್ಸುಲರ್ ದೇಶ ನೋಡಿ, ಇಲ್ಲಿ ಅದರ ಕ್ಯಾಪಿಟಲ್ ಅಂಕಾರ. ಇದನ್ನು ಗಮನಿಸಿ. ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಮಧ್ಯ ಇರೋ ದೇಶಗಳು ಯಾವುದು ಅಂತ ಕೇಳಬಹುದು ನೋಡಿ. ರಷ್ಯಾ, ಜಾರ್ಜಿಯಾ, ಅಜರ್ಬೈಜಾನ್, ಈ ದೇಶಗಳು ನೋಡಿ. ಓಕೆ, ಗಮನಿಸಿ. ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಎರಡಕ್ಕೂ ಗಡಿ ಇರುವಂತ ದೇಶ ಯಾವುದು ಅಂತ ಕೇಳಬಹುದು. ರಷ್ಯಾ. ನಾ ಹೇಳ್ತಾರೆ ಕ್ವಶನ್ ಜ್ಞಾಪಕ ಇಟ್ಕೊಳ್ಳಿ, ಬಂದೇ ಬರುತ್ತೆ ಎಕ್ಸಾಮ್ಗಳಲ್ಲಿ. ಆಯ್ತಾ? ಗಮನಿಸಿ. ಇಲ್ಲಿ ಗಮನಿಸಿ, ಸಿರಿಯಾ ಮೆಡಿಟರೇನಿಯನ್ ಸಿ ಕರಾವಳಿ ತೀರ ಇದೆ. ಹಾಗೆ ಸೈಪ್ರಸ್, ನಿಕೋಸಿಯಾ, ಲೆಬನನ್, ಬೆರೂಟ್, ಇಸ್ರೇಲ್, ಟೆಲ್ ಅವೀವ್, ಪ್ಯಾಲೆಸ್ಟೀನ್, ರಮಲ್ಲಾ, ಜಾರ್ಡನ್, ಅಮಾನ್. ಗೊತ್ತಾಯ್ತಲ್ಲ? ಜಾರ್ಡನ್ಗೆ ಮೆಡಿಟರೇನಿಯನ್ ಸಿಗೆ ಕರಾವಳಿ ತೀರ ಇಲ್ಲ. ಗಮನಿಸಿ ಸ್ನೇಹಿತರೆ, ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಜಾರ್ಡನ್ ಭಾಗ ನೋಡಿ. ಜಾರ್ಡನ್ಗೆ ಈ ಕಡೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಕರಾವಳಿ ತೀರ ಇಲ್ಲ. ಜಾರ್ಡನ್ಗೆ ಈ ಕಡೆ ಡೆಡ್ ಸಿ ಮತ್ತು ಕೆಳಗಡೆ ಗಲ್ಫ್ ಆಫ್ ಅಕಾಬಾ, ರೆಡ್ ಸಿ ಕಡೆಗೆ ಕರಾವಳಿ ತೀರ ಇದೆ. ಇಲ್ಲಿ ಗಮನಿಸಿ, ಗೊತ್ತಾಯ್ತಲ್ಲ? ಜಾರ್ಡನ್ ದೇಶಕ್ಕೆ ಡೆಡ್ ಸಿ ಇದೆ ಪ್ಲಸ್ ರೆಡ್ ಸಿ ಈ ಕಡೆ ಕೆಳಗಡೆ ಕರಾವಳಿ ತೀರ ಇದೆ. ಆಯ್ತಾ? ಮೆಡಿಟರೇನಿಯನ್ ಸಿ ಕಡೆಗೆ ಕರಾವಳಿ ತೀರ ಇಲ್ಲ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ದೇಶಗಳಿಗೆ ಮೆಡಿಟರೇನಿಯನ್ ಸಿ ಕರಾವಳಿ ತೀರ ಇಲ್ಲ ಅಂತ ಬರುತ್ತಿದೆ. ಗೊತ್ತಾಯ್ತಲ್ಲ? ಅದನ್ನು ಗಮನಿಸಿ. ನೆಕ್ಸ್ಟ್ ರೆಡ್ ಸಿ ಗಮನಿಸಿ. ರೆಡ್ ಸಿ ಸುತ್ತ ಯಾವ ದೇಶಗಳಿದೆ ನೋಡಿ. ಜಾರ್ಡನ್ ಇದೆ, ಇಸ್ರೇಲ್ ಇದೆ, ಇಲ್ಲಿ ಸೌದಿ ಅರೇಬಿಯಾ ಇದೆ, ಯೆಮೆನ್, ಜಿಬೋತಿ ಈ ಕಡೆ, ಎರಿಟ್ರಿಯಾ ಈ ಕಡೆ, ಇಲ್ಲಿ ನೋಡಿ ಸುದಾನ್ ಮತ್ತು ಈಜಿಪ್ಟ್. ಸೊ ರೆಡ್ ಸಿ ದೇಶಗಳು ಯಾವುವು ಅಂತ ಕೇಳ್ತಾರೆ. ರೆಡ್ ಸಿ ನಲ್ಲಿ ಈಜಿಪ್ಟ್ ಇದೆ, ಸುದಾನ್ ಇದೆ, ಎರಿಟ್ರಿಯಾ ಇದೆ, ಜಿಬೋತಿ, ಯೆಮೆನ್, ಸೌದಿ ಅರೇಬಿಯಾ, ಜಾರ್ಡನ್ ಮತ್ತು ಇಸ್ರೇಲ್. ಆಯ್ತಾ? ಗಮನದಲ್ಲಿರಲಿ ಸ್ನೇಹಿತರೆ, ಕೇಳ್ತಾರೆ. ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ ದೇಶಗಳು ಗಮನಿಸಿ ಯಾವುದು ಅಂದ್ರೆ ಇರಾನ್, ಕುವೈಟ್, ಇರಾಕ್, ಸೌದಿ ಅರೇಬಿಯಾ, ಬಹರೇನ್, ಕತಾರ್, UAE ಮತ್ತು ಒಮಾನ್ ಕೂಡ ಬರುತ್ತೆ. ಯಾಕೆಂದ್ರೆ ಒಮಾನ್ ಭಾಗ ಇದೆ ಇಲ್ಲಿ, ಸ್ವಲ್ಪ ಇಲ್ಲಿ ಒಮಾನ್ ಇದೆ. ಇಷ್ಟು ದೇಶಗಳು ಪರ್ಷಿಯನ್ ಗಲ್ಫ್ ದೇಶಗಳು. ನಾನು ಎಲ್ಲದಕ್ಕೂ ಶಾರ್ಟ್ಕಟ್ ಕೊಡ್ತೀನಿ ಈಗ ಮುಂದಕ್ಕೆ. ಇಷ್ಟು ಗಮನಿಸಿ. ನೋಡಿ ಸ್ನೇಹಿತರೆ, ಏಷ್ಯಾದಲ್ಲಿರುವಂತಹ ಎಲ್ಲಾ ಭೂ ಆವೃತ ದೇಶಗಳನ್ನ ತೋರಿಸ್ತಾ ಇದ್ದೀನಿ. ಭೂ ಆವೃತ ದೇಶಗಳು ಅಂದ್ರೆ ಗೊತ್ತಿದೆ ಎಲ್ಲರಿಗೂ, ಲ್ಯಾಂಡ್ ಲಾಕ್ಡ್. ಇಲ್ಲಿ ನೋಡಿ, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕುಮಿನಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಲ್ಯಾಂಡ್ ಲಾಕ್ಡ್ ಇದೆ. ಅಫ್ಘಾನಿಸ್ತಾನ್ ಲ್ಯಾಂಡ್ ಲಾಕ್ಡ್ ಇದೆ. ಗೊತ್ತಾಯ್ತಲ್ಲ? ಇಲ್ಲಿ ಗಮನಿಸಿ, ತಾವು ಎಲ್ಲರೂ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಲ್ಯಾಂಡ್ ಲಾಕ್ಡ್ ಇದೆ. ಯಾಕೆ? ಕ್ಯಾಸ್ಪಿಯನ್ ಸಿ ಇಸ್ ಅ ಲೇಕ್.
ಕ್ಯಾಸ್ಪಿಯನ್ ಸಿ ಲೇಕ್ ಆದ್ರಿಂದ ಅದನ್ನು ಸಹ ತಗೋಬಹುದು. ಮಂಗೋಲಿಯಾ ಲ್ಯಾಂಡ್ ಲಾಕ್ಡ್, ನೇಪಾಳ್, ಭೂಟಾನ್ ಮತ್ತು ಲಾವೋಸ್ ಇದೆಲ್ಲ ಭೂ ಆವೃತ ದೇಶಗಳು, ಲ್ಯಾಂಡ್ ಲಾಕ್ ಕಂಟ್ರೀಸ್. ತಾವು ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ಎಲ್ಲ ಖಂಡಗಳ ಭೂ ಆವೃತ ದೇಶಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಉತ್ತರ ಅಮೆರಿಕದಲ್ಲಿ ಯಾವುದೂ ಇಲ್ಲ. ದಕ್ಷಿಣ ಅಮೆರಿಕದಲ್ಲಿ ನೋಡಿ ಬೊಲಿವಿಯಾ, ಪರಾಗ್ವೆ ಲ್ಯಾಂಡ್ ಲಾಕ್ ಕಂಟ್ರೀಸ್. ಹಾಗೆ ಆಫ್ರಿಕಾ, ಯುರೋಪ್, ಏಷ್ಯಾ ಪಟ್ಟಿ ಇದೆ, ತಾವು ಗಮನಿಸಿ. ಯಾಕಂದರೆ ನಾವು ಇದೆಲ್ಲ ಆಲ್ರೆಡಿ ಒಂದು ಬಾರಿ ನಾನು ಡಿಸ್ಕಸ್ ಮಾಡಿದ್ದೀನಿ. 2 ಬಾರಿ ಡಬಲ್ ಲ್ಯಾಂಡ್ ಲಾಕ್ಡ್ ಅಂತ ಹೇಳಿದ್ನಲ್ಲ, ಅದು ಕೊಟ್ಟಿದ್ದೀನಿ ನೋಡಿ. ಲಿಚೆನ್ಸ್ಟೈನ್ ಮತ್ತು ಉಜ್ಬೇಕಿಸ್ತಾನ್ ಕೊಟ್ಟಿದ್ದೀನಿ ನೋಡಿ, ಆಯ್ತಾ. ಅದರ ಲಿಸ್ಟ್ ಇದೆ. ಲಿಚೆನ್ಸ್ಟೈನ್ ಎಲ್ಲಿ ಬರುತ್ತೆ? ಯುರೋಪ್. ಉಜ್ಬೇಕಿಸ್ತಾನ್ ಎಲ್ಲಿ ಬರುತ್ತೆ? ಏಷ್ಯಾ, ಆಯ್ತಾ. ಜೊತೆಗೆ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್, 2 ಖಂಡಗಳಿಗೆ ಸೇರುವ ದೇಶಗಳು, ಅದರದ್ದು ಒಂದು ಪಟ್ಟಿ ಇದೆ ನೋಡಿ ಸ್ನೇಹಿತರೆ. 2 ಖಂಡಗಳಿಗೆ ಸೇರೋದು ಯಾವುದು? ರಷ್ಯಾ ಬರುತ್ತೆ, ಗೊತ್ತಿದೆ ನಿಮ್ಮೆಲ್ಲರಿಗೂ. ಯುರೋಪ್ ಮತ್ತು ಏಷ್ಯಾಕ್ಕೆ. ಈಜಿಪ್ಟ್ ಬರುತ್ತೆ, ಗೊತ್ತಿದೆ ಎಲ್ಲರಿಗೂ. ಆಫ್ರಿಕಾ ಮತ್ತು ಏಷ್ಯಾಕ್ಕೆ ಸೇರುತ್ತೆ ಈಜಿಪ್ಟ್. ಟರ್ಕಿ ಇದೆ, ಯುರೋಪ್ ಮತ್ತು ಏಷ್ಯಾಕ್ಕೆ ಸೇರುವಂಥ ಟರ್ಕಿ. ಅಜರ್ಬೈಜಾನ್ ಕೂಡ ಇದೆ. ಅಜರ್ಬೈಜಾನ್ ಈ ಕಡೆ ಏಷ್ಯಾ ಭಾಗಕ್ಕೆ ಸೇರುತ್ತೆ, ಸ್ವಲ್ಪ ಭಾಗ ಅದು ರಷ್ಯಾಕ್ಕೆ ಸೇರುತ್ತೆ, ಕಾಕಸಸ್ ಪರ್ವತ ಇರೋದ್ರಿಂದ. ಜಾರ್ಜಿಯಾ ಸೇರುತ್ತೆ ಅದೇ ರೀತಿ. ಕಜಾಕಿಸ್ತಾನ್ ನೋಡಿ ಸ್ನೇಹಿತರೆ. ಈ ದೇಶಗಳು ನಮಗೆ 2 ಖಂಡಗಳಲ್ಲಿರುವಂಥ ದೇಶಗಳು. ಎಷ್ಟಿದೆ ಒಟ್ಟು ಜಗತ್ತಿನಲ್ಲಿ? 6. 2 ಖಂಡಗಳಿಗೆ ಸೇರುವಂಥ ದೇಶಗಳು ಒಟ್ಟು 6 ಇದೆ, ಆಯ್ತಾ. ನೆನಪಿಟ್ಕೊಳ್ಳಿ, ಅದನ್ನು ನಾನು ಈ ಪಟ್ಟಿ ಕೊಟ್ಟಿದ್ದೀನಿ ನಿಮಗೆ. ಜಾರ್ಜಿಯಾ, ಅಜರ್ಬೈಜಾನ್ ಯಾಕೆ ಸರ್ ಅಂತ ಕೇಳಿದರೆ, ಕಾಕಸಸ್ ಪರ್ವತ ಬರುತ್ತೆ, ಆ ಕಾರಣದಿಂದ. ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಮಧ್ಯೆ ಕಾಕಸಸ್ ಪರ್ವತ ಇದೆಯಲ್ಲ, ಅದಕ್ಕೋಸ್ಕರ. ಕಜಾಕಿಸ್ತಾನ್ ಯಾಕೆ ಸರ್ ಅಂದರೆ, ಉರಾಲ್ ರಿವರ್ ಇದೆಯಲ್ಲ, ಅದಕ್ಕೆ. ಉರಾಲ್ ರಿವರ್ ರಷ್ಯಾ ಕಡೆಗೆ ಮತ್ತು ಈ ಕಡೆ ಏಷ್ಯಾ ಕಡೆಗೆ ಮತ್ತು ಯುರೋಪ್ ಕಡೆಗೆ ಬೇರೆ ಬೇರೆ ಮಾಡುತ್ತೆ ಕಜಾಕಿಸ್ತಾನ್. ಅದನ್ನು ನಾವು ನೋಡೋಣ. ಪ್ರತಿಯೊಂದು ಮ್ಯಾಪ್ನ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಮುಖ್ಯ ಅಂಶಗಳು ನಾವು ಆಲ್ರೆಡಿ ಹೇಳಿದ್ದೀನಿ. ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಆಗುತ್ತೆ ಲವಣಾಂಶದಲ್ಲಿ. ಬೈಕಾಲ್ ಲೇಕ್ ಏನಿದೆ ನೋಡಿ, ಬೈಕಾಲ್ ಲೇಕ್ ಅತ್ಯಂತ ಆಳವಾದ ಮತ್ತು ಅತ್ಯಂತ ದೊಡ್ಡ ಏಷ್ಯಾದ ಸಿಹಿ ನೀರು ಸರೋವರ ಬೈಕಾಲ್ ಲೇಕ್, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ರಷ್ಯಾದಲ್ಲಿ ಬೈಕಾಲ್ ಲೇಕ್, ಕ್ಯಾಸ್ಪಿಯನ್ ಮತ್ತು ಬೈಕಾಲ್ 2 ಆಯಿತು. ಸೊ ಅದು ಮುಖ್ಯವಾದಂಥ ಅಂಶಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲ. ಇಲ್ಲಿ ನೋಡಿ, ಬೇರಿಂಗ್ ಜಲಸಂಧಿ, ಏಷ್ಯಾ ಖಂಡವನ್ನು ಉತ್ತರ ಅಮೆರಿಕ ಖಂಡದಿಂದ ಬೇರ್ಪಡಿಸುವಂಥ ಬೇರಿಂಗ್ ಜಲಸಂಧಿ. ಅಂತಾರಾಷ್ಟ್ರೀಯ ದಿನರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕೂಡ ಇಲ್ಲೇ ಇದೆ. ಬೇರಿಂಗ್ ಜಲಸಂಧಿ ಪರೀಕ್ಷೆಗೆ ಮುಖ್ಯವಾದಂಥದ್ದು ಅಂಶಗಳು ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಬಾಕಿ ಆದುವೆ. ಬಾಕಿ ನಾವು ನೋಡ್ಬೋದು. ಇಲ್ಲಿ ಅತಿ ದೊಡ್ಡ ಪ್ರಾಸ್ಥಭೂಮಿ ಟಿಬೆಟ್, ಏಷ್ಯಾ ಮತ್ತು ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಾಸ್ಥಭೂಮಿ ಟಿಬೆಟ್ ಮತ್ತು ಪಾಮೀರ್ ಭಾಗ ಗಮನಿಸಿ. ಪಾಮೀರ್ ಗೊತ್ತಲ್ಲ, ಏಷ್ಯಾದ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಿಮ ನದಿಗಳು ಇರುವಂಥ ಪ್ರದೇಶ ಇದು. ಅತಿ ಹೆಚ್ಚು ನದಿಗಳು ಹುಟ್ಟುವಂಥ ಜಾಗ ಇದು ಟಿಬೆಟ್, ಗೊತ್ತಲ್ಲ. ನಾವು ಪೆಟ್ಕೊಳ್ಳಿ ಸ್ನೇಹಿತರೆ. ಮುಖ್ಯ ದ್ವೀಪ ಬೋರ್ನಿಯೋ ನೋಡಿ, ಇದು ಬೋರ್ನಿಯೋ ದ್ವೀಪ, ಇದು ಗೊತ್ತಿದೆ ಬೋರ್ನಿಯೋ, ಆಯ್ತಾ. ಬೋರ್ನಿಯೋ. ಫಿಲಿಪೀನ್ಸ್ ಸಿ, ಅತಿ ದೊಡ್ಡ ಸಮುದ್ರ ಫಿಲಿಪೀನ್ಸ್ ಸಿ, ಅದು ಗೊತ್ತಿದೆ. ಇಂಡೋನೇಷ್ಯಾ, ಆಗಲೇ ಹೇಳಿದ್ನಲ್ಲ, ಸ್ಪೈಸ್ ಐಲ್ಯಾಂಡ್ಸ್, 17,000 ದ್ವೀಪಗಳಿರುವಂಥ ಅತಿ ದೊಡ್ಡ ದ್ವೀಪ ಸಮೂಹ. ಆರ್ಕಿಪ್ಲಾಗೋ, ಆರ್ಕಿಪ್ಲಾಗೋ ಅಂದ್ರೆ ಏನು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಆರ್ಕಿಪ್ಲಾಗೋ ಅಂದ್ರೇನು? ದ್ವೀಪ ಸಮೂಹ, ದ್ವೀಪ ಸಮೂಹ. ಅತ್ಯಂತ ಆಳವಾದ ತಗ್ಗು ಪ್ರದೇಶ ಮರಿಯಾನಾ ಟ್ರೆಂಚ್ ನಲ್ಲಿ ಚಾಲೆಂಜರ್ ಡೀಪ್. ಮರಿಯಾನಾ ಟ್ರೆಂಚ್ ಅಲ್ಲಿ ಚಾಲೆಂಜರ್ ಡೀಪ್ ಗಮನಿಸಿ. ಚಾಲೆಂಜರ್ ಡೀಪ್ ಗೊತ್ತಲ್ಲ, ಇಲ್ಲಿ ಚಾಲೆಂಜರ್ ಡೀಪ್ ಪೆಸಿಫಿಕ್ ಓಷನ್ ನಲ್ಲಿ ಬರುತ್ತೆ. ಅದನ್ನ ನಾನು ಇವಾಗ ಇನ್ನೊಂದು ಮ್ಯಾಪಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಅತಿ ಕೆಳಮಟ್ಟದಲ್ಲಿರುವ ದೇಶ ಮಾಲ್ಡೀವ್ಸ್. ಇಡೀ ಜಗತ್ತಿನಲ್ಲಿ ಮೊದಲು ಮುಳುಗಡೆಯಾಗುವಂಥ ದೇಶ ಮಾಲ್ಡೀವ್ಸ್. ಕೆಳಮಟ್ಟದಲ್ಲಿರುವ ದೇಶ ಮಾಲ್ಡೀವ್ಸ್. ಅದನ್ನು ನೆನಪಿಟ್ಕೊಳ್ಳಿ. 1 ಮೀಟರ್ ಇದೆ ಅಷ್ಟೇ ಸಾಗರ ಮಟ್ಟದಿಂದ. ಆವರೇಜ್ ಎಲಿವೇಶನ್ ಇಸ್ 1 ಮೀಟರ್ ಅಬೌವ್ ಸಿ ಲೆವೆಲ್. ಬೇಗ ಜಲಾವೃತಗೊಳ್ಳುವಂಥ ದೇಶ ಮಾಲ್ಡೀವ್ಸ್. ಜೊತೆಗೆ ಇಲ್ಲಿ ಗಮನಿಸಿ, ಡೆಡ್ ಸಿ, ಅತ್ಯಂತ ತಗ್ಗು ಪ್ರದೇಶ, ಭೂಮಿ ಮೇಲಿರುವಂಥ ತಗ್ಗು ಪ್ರದೇಶ ಯಾವುದು? ಡೆಡ್ ಸಿ. ಡೆಡ್ ಸಿ ಅದು ಕೂಡ ಇಲ್ಲಿ ಬರ್ತಿದ್ದೀನಿ. ಅತಿ ದೊಡ್ಡ ಪೆನಿನ್ಸುಲಾ, ಪರ್ಯಾಯ ದ್ವೀಪ. ನಮ್ಮ ಡೆಕ್ಕನ್ ಪೆನಿನ್ಸುಲಾ ಥರ ಸೌದಿ ಅರೇಬಿಯಾ ಭಾಗದಲ್ಲಿ ಇರುವಂಥ ಅರೇಬಿಯನ್ ಪೆನಿನ್ಸುಲಾ ಅತಿ ದೊಡ್ಡ ಪರ್ಯಾಯ ದ್ವೀಪ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆಲ್ಲ ವರ್ಲ್ಡ್ ಜೋಗ್ರಫಿ ತುಂಬ ಕಷ್ಟ ಆಗುತ್ತೆ, ಫ್ಯಾಕ್ಟ್ಸ್ ಜಾಸ್ತಿ ಇದೆ, ಆದರೆ ಏನು ಮಾಡೋಕ್ಕಾಗೋದಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ, UPSC, KPSC, FDA, SDA ಪರೀಕ್ಷೆಗಳವರೆಗೂ ಕೇಳ್ತಾರೆ, ಗೊತ್ತಾಯ್ತಲ್ಲ. ಎಲ್ಲ ಪರೀಕ್ಷೆಗಳಲ್ಲೂ ವರ್ಲ್ಡ್ ಜೋಗ್ರಫಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಒಂದೊಂದಾಗಿ ಎಲ್ಲ ಜಾಗಗಳನ್ನ ನೋಡ್ತಾ ಹೋಗೋಣ. ಈಗ ಮುಖ್ಯವಾಗಿ ನೋಡಿ, ನಿಮ್ಗೆ ಎಲ್ಲರಿಗೂ ಸುಲಭ ಆಗಲಿ ಅಂತ ಎಲ್ಲ ಭಾಗಗಳನ್ನು ನಾನೇ ಮಾರ್ಕ್ ಮಾಡಿದ್ದೀನಿ. ಇದು ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗುತ್ತೆ ಈ ಮ್ಯಾಪ್ನ. ತಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಜಾಗಗಳು, ಪರ್ವತಗಳನ್ನೆಲ್ಲ ಒಂದೇ ಕಡೆ ಇಲ್ಲಿ ಚಿತ್ರಿಸಿದ್ದೇನೆ ಸ್ನೇಹಿತರೆ. ಮುಖ್ಯವಾದಂಥ ಭಾಗಗಳನ್ನ ಟಿಬೆಟ್ ಅಂತ ಹೇಳಿದೆ,
ಅದನ್ನೆಲ್ಲನೂ ಇಲ್ಲೇ ಮಾರ್ಕ್ ಮಾಡಿದ್ದೀನಿ ನೋಡಿ, ಕಾಕಸಸ್ ಪರ್ವತ ಅಂತ ಹೇಳಿದೆ. ಓಕೆ, ನಾನೇ ಒಂದು ಪ್ಲೇನ್ ಪೇಪರಲ್ಲಿ ಒಂದು ಚಿತ್ರಗಳನ್ನ ಜೊತೆಗೆ ತೋರಿಸ್ಕೊಡ್ತೇನೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲರಿಗೂ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿರುವಂಥ ಚಿತ್ರ ಇದು. ಯುರೋಪ್ ಮತ್ತು ಯುರೇಷ್ಯಾ ಭಾಗ ತೋರಿಸ್ತಾ ಇದೆ ನೋಡಿ. ಎಲ್ಲರೂ ಇಲ್ಲಿ ಗಮನಿಸಿ, ಇದು ಯುರೋಪ್ ಭಾಗ, ಇದು ಏಷ್ಯಾ ಭಾಗ, ಇದು ಉರಾಲ್ ಪರ್ವತ, ಉರಾಲ್. ಇದನ್ನ ಸೈಬೀರಿಯಾ ಅಂತ ಕರಿತೀವಿ, ಸೈಬೀರಿಯಾ. ಇದೆಲ್ಲ ಸೈಬೀರಿಯಾ ಭಾಗ, ಆಯ್ತಾ? ನಾವು ಕಟ್ಕೊಳ್ಳಿ. ಇದು ವೆಸ್ಟ್ ಸೈಬೀರಿಯನ್ ಮೈದಾನ, ಪಶ್ಚಿಮ ಸೈಬೀರಿಯನ್ ಮೈದಾನ, ಸೆಂಟ್ರಲ್ ಸೈಬೀರಿಯನ್ ಪ್ರಾಸ್ಥಭೂಮಿ, ಸೆಂಟ್ರಲ್, ಮತ್ತು ಪೂರ್ವ ಸೈಬೀರಿಯನ್ ಪರ್ವತಗಳು. ನೋಡಿ ಹೆಂಗಿದೆ ನೋಡಿ. ಸೈಬೀರಿಯಾ ಭಾಗವನ್ನು ಮೈದಾನ, ಪ್ರಾಸ್ಥಭೂಮಿ ಮತ್ತು ಪರ್ವತಗಳು ಅಂತೇಳಿ 3 ಭಾಗ ಡಿವೈಡ್ ಮಾಡಿದ್ದೀವಿ. 1, 2 ಮತ್ತು 3. ಗಮನಿಸಿ, ವೆಸ್ಟ್ ಸೈಬೀರಿಯನ್ ಮೈದಾನ, ಸೆಂಟ್ರಲ್ ಸೈಬೀರಿಯನ್ ಪ್ಲಾಟ್ಯೂ, ಪೂರ್ವ ಸೈಬೀರಿಯನ್ ಪರ್ವತಗಳು. ಇದೇ ಬೈಕಾಲ್ ಲೇಕ್. ಬೈಕಾಲ್ ಲೇಕ್ ಸೈಬೀರಿಯಾ ದಕ್ಷಿಣದಲ್ಲಿ ಬರುತ್ತೆ, ಆಯ್ತಾ? ಇದು ಬೈಕಾಲ್ ಲೇಕ್. ಇದೆಷ್ಟಾಯ್ತು. ಇಲ್ಲಿ ನೋಡಿ, ಈ ಕಡೆಯಿಂದ ಬನ್ನಿ. ಇದು ಟರ್ಕಿ ದೇಶದಲ್ಲಿ ಉತ್ತರದಲ್ಲೊಂದು ಬೆಟ್ಟ ಇದೆ, ದಕ್ಷಿಣದಲ್ಲೊಂದು ಬೆಟ್ಟ ಇದೆ ನೋಡಿ. ಇದು ಪಾಂಟೈನ್ ಮತ್ತು ಟಾರಸ್ ಅಂತ, ಪಾಂಟೈನ್ ಟಾರಸ್, 2 ಬೆಟ್ಟಗಳು. ಇದು ಕಾಕಸಸ್ ಪರ್ವತ, ಕಾಕಸಸ್ ಅಂತ ಬರೀತಾಯಿದ್ದೀನಿ, ಕಾಕಸಸ್ ಪರ್ವತ. ಇದು ಎಲ್ಬ್ರೂಸ್ ಪರ್ವತ, ಜಾಗ್ರೂಸ್ ಪರ್ವತ, ಎಲ್ಬ್ರೂಸ್, ಜಾಗ್ರೂಸ್ ನೋಡಿ, ನಾನೇ ಮಾರ್ಕ್ ಮಾಡ್ತೇನೆ. ಅದು ಬಂದು ಹಿಂಗೆ ಹಿಂದೂಕುಷ್ ಆಗುತ್ತೆ. ಪಾಮೀರ್, ಇದು ಪಾಮೀರ್. ಇಲ್ಲಿ ನೋಡಿ ಸ್ನೇಹಿತರೆ, ಇದೆಲ್ಲ ಟಿಬೆಟ್ ಭಾಗ, ಹಿಮಾಲಯ ಭಾಗ ಬರ್ತಾ ಇದೆ ನೋಡಿ. ಇಲ್ಲಿ ಹಿಮಾಲಯಾಸ್, ಸುಲೇಮಾನ್ ಕಿರ್ತಾ ರೇಂಜ್, ಇದು ಪಾಮೀರ್, ಟಿಬೆಟ್ ನೋಡಿ. ಟೈನ್ ಶಾನ್, ಅಲ್ಟೈ ಶಾನ್ ಪರ್ವತಗಳು, ಕಾಬ್ಡು ಪ್ಲಾಟ್ಯೂ, ಕಾಬ್ಡು, ಸಯಾನ್ ಮೌಂಟನ್ಸ್. ಇಲ್ಲಿ ನೋಡಿ, ಇದೆಲ್ಲ ಬೆಟ್ಟಗಳನ್ನ ನೀವು ಗಮನಿಸಬೇಕು, ಒಂದಾದ್ಮೇಲೆ ಬರ್ತಾ ಇದೆ. ಎಲ್ಲ ಪರ್ವತಗಳನ್ನ ನೀವು ನೋಡಿದ್ರೆ ಸುಲಭ ಆಗುತ್ತೆ ಎಕ್ಸಾಮ್, ಗೊತ್ತಾಯ್ತಲ್ಲ? ಇಷ್ಟನ್ನೇ ಹಾಕಟ್ಕೊಳ್ಳಿ ಸಾಕು. ಇದಕ್ಕಿಂತ ಜಾಸ್ತಿ ಹೇಳಕ್ ಹೋದ್ರೆ ನಿಮ್ಗೆ ಕಷ್ಟ. ಯಾಕೆ ನೋಡಿ, ಎಬ್ಲುನಾಯ್, ಸ್ಟೆವನಾಯ್ ಅಂತೆಲ್ಲ ಪರ್ವತಗಳಿದೆ ಇಲ್ಲಿ. ಓಕೆ, ಗಿರಿಟ್ ಕಿಂಗಾನ್ ಮೌಂಟನ್ಸ್ ಅಂತೆಲ್ಲ ಇದೆ ಇಲ್ಲಿ. ಸೊ ಎಷ್ಟು ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟು ಸಾಕು. ಓಕೆ, ಇದಕ್ಕಿಂತ ನೀವು ಜಾಸ್ತಿ ನೋಡಕ್ ಹೋದ್ರೆ ಏನಾಗುತ್ತೆ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಇದನ್ನೆಲ್ಲ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಇಲ್ಲಿ. ಅದನ್ನೆಲ್ಲ ನೀವು ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ, ಗೊತ್ತಾಯ್ತಲ್ಲ? ಮುಖ್ಯ ಭಾಗಗಳನ್ನ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಟಿಬೆಟ್ ಭಾಗ ನೋಡಿ, ಪಾಮೀರ್, ಟಿಬೆಟ್ ಯಾವ ರೀತಿ ಕಾಣುತ್ತೆ. ಓಕೆ, ಇದು ಹಿಮಾಲಯನ್ ಪರ್ವತಗಳು ಸ್ನೇಹಿತರೆ. ಜಗತ್ತಿನ ಅತಿ ಎತ್ತರದಲ್ಲಿರುವಂಥ ಮಡಿಕೆ ಪರ್ವತಗಳು, ಅತಿ ದೊಡ್ಡ ಮಡಿಕೆ ಪರ್ವತಗಳು ಕೂಡ ಹಿಮಾಲಯಸ್ ಆಗಿದೆ. ಮೌಂಟ್ ಎವರೆಸ್ಟ್ ನೋಡಿ, ನೇಪಾಳ ಮತ್ತು ಚೈನಾ ಗಡಿ ಮಧ್ಯೆ ಇರುವಂಥ ಮೌಂಟ್ ಎವರೆಸ್ಟ್. ಸಾಗರ್ ಮಾತಾ ಅಂತ ಕರಿತೀವಿ, ನಾವು ಕಟ್ಕೊಳ್ಳಿ. ಮೌಂಟ್ ಕೈಲಾಶ್ ನೋಡಿ ಸ್ನೇಹಿತರೆ, ಕೈಲಾಶ್ ಶ್ರೇಣಿಯಲ್ಲಿ ಬರುವಂಥ ಮೌಂಟ್ ಕೈಲಾಶ್. ಇಂಡಸ್ ನದಿ ಹುಟ್ಟೋದು ಇದೇ ಶ್ರೇಣಿಯಲ್ಲಿ ಸ್ನೇಹಿತರೆ, ಮೌಂಟ್ ಕೈಲಾಶ್ ನಾವು ಕಟ್ಕೊಳ್ಳಿ. ಬೈಕಾಲ್ ಲೇಕ್ ನಡೆದಲ್ಲ, ರಷ್ಯಾದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ಮತ್ತು ಆಳವಾದ ಸರೋವರ, ವರ್ಲ್ಡ್ಸ್ ಡೀಪೆಸ್ಟ್ ಲೇಕ್. ಅತ್ಯಂತ ಆಳವಾದ ಸರೋವರ ಯಾವುದು ಅಂದರೆ ಬೈಕಾಲ್. 1642 ಮೀಟರ್ ಡೀಪ್ ಇದೆ, 1642 ಮೀಟರ್ಸ್ ಡೀಪ್ ಇದೆ ಸ್ನೇಹಿತರೆ. ಮತ್ತು ಏಷ್ಯಾದ ಅತಿ ದೊಡ್ಡ ಸರೋವರ ಬೈಕಾಲ್. ಇದು ನೋಡಿ, ಡೆಡ್ ಸಿ ಅಂತ ಏನು ಕರಿತೀವಿ ನಾವು, ಇಲ್ಲಿ ಮಾರ್ಕ್ ಮಾಡಿ. ಸ್ವಲ್ಪ ಸ್ಲೈಡ್ ಇದಾಗಿದೆ. ಡೆಡ್ ಸಿ, ಯಾಕೆಂದ್ರೆ ತುಂಬಾ ಲವಣಾಂಶ ಇರೋದ್ರಿಂದ ಇದು ಯಾವುದೇ ರೀತಿಯಾದಂತಹ ಗಿಡಗಳು ಮತ್ತು ಪ್ರಾಣಿಗಳು ನೀರಲ್ಲಿ ಸಿಗಲ್ಲ, ಅದಕ್ಕೋಸ್ಕರ ನಮಗೆ ಡೆಡ್ ಸಿ, ಆಯ್ತಾ? ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಡೆಡ್ ಸಿ -411 ಮೀಟರ್ ಡೀಪ್ ಇದೆ.
ಭೂಮಿಯ ಮೇಲೆ ಇರುವಂಥ ತಗ್ಗು ಪ್ರದೇಶ. ನೋಡಿ, ಇದು ಜಾರ್ಡನ್ ದೇಶ, ಇಸ್ರೇಲ್ ಮತ್ತು ಈ ಕಡೆ ಪ್ಯಾಲೆಸ್ಟೀನ್ ದೇಶಗಳ ಮಧ್ಯೆ ಇದೆ. ವೆಸ್ಟ್ ಬ್ಯಾಂಕ್, ಪ್ಯಾಲೆಸ್ಟೀನ್ನ ವೆಸ್ಟ್ ಬ್ಯಾಂಕ್ ಮತ್ತು ಜಾರ್ಡನ್ ಮತ್ತು ಇಸ್ರೇಲ್ ಮಧ್ಯೆ ಬರುತ್ತೆ ಡೆಡ್ ಸಿ. ಗೊತ್ತಾಗ್ತಲ್ಲ ಎಲ್ಲರಿಗೂ? ಮ್ಯಾಪ್ ಗೊತ್ತಾಗಿದೆ ಈಗ ಎಲ್ಲರಿಗೂ. ಇದನ್ನು ಗಮನದಲ್ಲಿ ನೋಡಿ. ಗ್ರೇಟ್ ವಾಲ್ ಆಫ್ ಚೈನಾ. ಗ್ರೇಟ್ ವಾಲ್ ಆಫ್ ಚೈನಾ ಇಲ್ಲಿ ನೋಡಿ, ಈ ಭಾಗದಲ್ಲಿ ಶುರುವಾದರೆ ಇಲ್ಲಿವರೆಗೂ 21,000 ಕಿಲೋಮೀಟರ್ ಇರುವಂಥ ಗೋಡೆ ಸ್ನೇಹಿತರೆ. ಇಲ್ಲಿ ಕಿನ್ಹಾಂಗ್ಡೋ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಶುರುವಾಗಿ ಇಲ್ಲಿ ಯುಮೆನ್ ಅಂತ ಒಂದು ಜಾಗ ಇದೆ, ಅಲ್ಲಿವರೆಗೂ ಬರುತ್ತೆ. 21,000 ಕಿಲೋಮೀಟರ್ ಇದೆ. ಮಂಗೋಲಿಯನ್ ಹಾವಳಿನ ತಡೆಯಲಿಕ್ಕೋಸ್ಕರ ಚೈನಾದ ಸಾಮ್ರಾಜ್ಯಗಳು ಕಟ್ಟಂತ ಒಂದು ಗೋಡೆ ಇದು. ಹೆಂಗಿದೆ ನೋಡಿ, ಗ್ರೇಟ್ ವಾಲ್ ಆಫ್ ಚೈನಾ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ನಲ್ಲಿ ಇದೊಂದು ಕೂಡ ಸೇರಿದೆ, ಗ್ರೇಟ್ ವಾಲ್ ಆಫ್ ಚೈನಾ. ಸೊ ನಾನು ನಿಮಗೆ ಇನ್ನೂ ಹೆಚ್ಚಿನ ಚಿತ್ರಗಳನ್ನ ತೋರಿಸ್ತಿದ್ದೀನಿ, ಇದನ್ನು ಗಮನಿಸಿ. ಸೊ ಜಗತ್ತಿನ 8 ಪುರಾತನ ವಿಸ್ಮಯಗಳಲ್ಲಿ ಗ್ರೇಟ್ ವಾಲ್ ಆಫ್ ಚೈನಾ ಕೂಡ ಒಂದು. ಇಲ್ಲಿ ನೋಡಿ, 3 ಗಾರ್ಜಸ್ ಡ್ಯಾಮ್, ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಈಗ 18,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇದೆ. 3 ಗಾರ್ಜಸ್ ಡ್ಯಾಮ್ ಯಾಂಗ್ಜಿ ಕಿಯಾಂಗ್ ನದಿ ಮೇಲಿದೆ. ಯಾಂಗ್ಜಿ ಕಿಯಾಂಗ್ ನದಿ ಏನಿದೆ ಅದು ಏಷ್ಯಾದ ಅತಿ ದೊಡ್ಡ ನದಿ ಕೂಡ ಆಗಿದೆ, ಗಮನಿಸಿ. ಇದು ಚೈನಾದಲ್ಲಿದೆ, ಆಯ್ತಾ? ಇದೊಂದು ಸ್ನೇಹಿತರೆ, ಇದನ್ನು ಕೇಳ್ತಾರೆ ಚಾಕ್ಲೇಟ್ ಹಿಲ್ಸ್ ಅಂತ ಕರಿತೀವಿ ಇದನ್ನ. ಫಿಲಿಪೀನ್ಸ್ನ ಬೊಹೋಲ್ ದ್ವೀಪದಲ್ಲಿ ಈ ತರ ಹಲವಾರು ಲೈಮ್ಸ್ಟೋನ್ ಇಂದ ಆಗಿರುವಂಥ ಚಿಕ್ಕ ಚಿಕ್ಕ ಶಂಕು ಆಕಾರದಲ್ಲಿರುವಂಥ ಪರ್ವತಗಳು. ಇದರ ಮೇಲೆ ಹಸಿರು ಬಣ್ಣದ ಹುಲ್ಲಿರುತ್ತೆ, ಒಣಗಿದಾಗ ಅದೇ ರೀತಿ ಕಾಣುತ್ತೆ. ಹಸಿರು ಬಣ್ಣ ಯಾವಾಗಲಿರುತ್ತೆ? ಮಳೆ ಆದಾಗ. ಮಳೆ ಇಲ್ಲದೆ ಇದ್ದಾಗ ಈ ತರ ಒಣಗೋಗುತ್ತೆ. ಅವಾಗ ಅದನ್ನ ನೋಡೋಕ್ಕೆ ಚಾಕ್ಲೇಟ್ ತರ ಕಾಣೋದ್ರಿಂದ ಚಾಕ್ಲೇಟ್ ಹಿಲ್ಸ್ ಅಂತ ಕರೀತಾರೆ. ಇದು ನೋಡಿ ಸ್ನೇಹಿತರೆ, ಸ್ಟೆಪಿ ಗ್ರಾಸ್ಲ್ಯಾಂಡ್. ಈ ಗ್ರಾಸ್ಲ್ಯಾಂಡ್ ಏನಿದೆ, ಸ್ಟೆಪಿ ಅಂತ ಏನ್ ಕರಿತೀವಿ, ಇದು ಯುರೇಷಿಯಾದಲ್ಲಿರುವಂಥ ಟೆಂಪರೇಟ್ ಗ್ರಾಸ್ಲ್ಯಾಂಡ್. ಇದು ಯುರೋಪಿಂದ ಶುರುವಾಗಿ ಏಷ್ಯಾದವರೆಗೂ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಚೈನಾದವರೆಗೂ ಬರುತ್ತೆ, ಮಂಗೋಲಿಯಾ ಚೈನಾದವರೆಗೂ, ಯುರೋಪಿಂದ ಶುರುವಾಗಿ. ಅತಿ ದೊಡ್ಡ ಹುಲ್ಲುಗಾವಲು, ಜಗತ್ತಿನ ಅತಿ ದೊಡ್ಡ ಹುಲ್ಲುಗಾವಲು ಸ್ಟೆಪಿ ಗ್ರಾಸ್ಲ್ಯಾಂಡ್, ಯುರೇಷಿಯನ್ ಗ್ರಾಸ್ಲ್ಯಾಂಡ್. ಅದನ್ನು ಗಮನಿಸಬೇಕು ನೋಡಿ, ಯಾವ ರೀತಿ ಕಾಣುತ್ತೆ. ದೂರದವರೆಗೂ ಬರೀ ಹುಲ್ಲು, ಸ್ಟೆಪಿ ಗ್ರಾಸ್ಲ್ಯಾಂಡ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಾನು ಹೇಳಿದೆ ಆಗ್ಲೇ, ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಅಂತ. ಕ್ಯಾಸ್ಪಿಯನ್ ಅಂತ ಬಂದಾಗ ಜಗತ್ತಿನಲ್ಲಿ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್. ಎಷ್ಟು ದೇಶಗಳಿದೆ ಅಂತ ಕೇಳಿದಾಗ ನಾನು ಆಲ್ರೆಡಿ ಹೇಳಿದ್ದೀನಿ 5. ಅದನ್ನ ಹೆಂಗೆ ನಾಪ್ಪಿಟ್ಕೊಳ್ಳೋದು ನೋಡಿ, ಕ್ಯಾಸ್ಪಿಯನ್, ಕ್ಯಾರೆಟ್ ಅಂತ ನಾಪ್ಪಿಟ್ಕೊಳ್ಳಿ. ಕಜಾಕಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಇರಾನ್ ಮತ್ತು ಈ ಭಾಗದಲ್ಲಿ ನೋಡಿ ತುರ್ಕುಮಿನಿಸ್ತಾನ್. ಇಲ್ಲಿ ತುರ್ಕುಮಿನಿಸ್ತಾನ್, ಕಜಾಕಿಸ್ತಾನ್, ಇರಾನ್, ಗೊತ್ತದಲ್ಲ? ನೀವೆಲ್ಲ ರಷ್ಯಾ ಭಾಗ ಇಲ್ಲಿ ಗಮನಿಸಿ. ಇಲ್ಲಿ ನೀವೆಲ್ಲರೂ ಈ ತರ ಮ್ಯಾಪ್ ನೋಡಿ ನಾಪ್ಪಿಟ್ಕೊಂಡ್ರೆ ಒಳ್ಳೇದು. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಈ ರೀತಿ ಶಾರ್ಟ್ಕಟ್ ನಾಪ್ಪಿಟ್ಕೊಳ್ಳಿ, ಆಯ್ತಾ? ತುರ್ಕುಮಿನಿಸ್ತಾನ್, ಆಯ್ತಾ? ಕಜಾಕಿಸ್ತಾನ್, ಇರಾನ್, ಅಜರ್ಬೈಜಾನ್, ರಷ್ಯಾ. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಸಿ. ಬ್ಲ್ಯಾಕ್ ಸಿ ಕೇಳ್ತಾರೆ. ಬ್ಲ್ಯಾಕ್ ಸಿ ಇವಾಗ ನ್ಯೂಸ್ ಅಲ್ಲಿ ಇರೋದ್ರಿಂದ ಕೇಳ್ತಾರೆ. ಯುಕ್ರೇನ್ ದಕ್ಷಿಣದಲ್ಲಿರೋದೇ ಬ್ಲ್ಯಾಕ್ ಸಿ. ಎಕ್ಸಾಂಪಲ್ ಕೇಳಿದ್ರು ಕೇಳ್ಬೋದು ಇದನ್ನ. ಬ್ಲ್ಯಾಕ್ ಸಿ ಉತ್ತರಕ್ಕೆ ಮತ್ತು ಬ್ಲ್ಯಾಕ್ ಸಿ ದಕ್ಷಿಣಕ್ಕೆ ಯಾವ ದೇಶಗಳಿದೆ ನೋಡಿ. ಬ್ಲ್ಯಾಕ್ ಸಿ ಉತ್ತರಕ್ಕೆ ಯುಕ್ರೇನ್ ಇದೆ, ದಕ್ಷಿಣಕ್ಕೆ ಟರ್ಕಿ ಇದೆ. ನ್ಯಾಚುರಲ್ ಆಗಿ ನಾಪ್ಪಿಟ್ಕೊಳ್ಳಿ, ಏನು ಶಾರ್ಟ್ಕಟ್ ಬೇಡ. ಬ್ಲ್ಯಾಕ್ ಸಿ ಸುತ್ತ ನೋಡಿ ರಷ್ಯಾ ಇದೆ, ಇಲ್ಲಿ ಜಾರ್ಜಿಯಾ ಇದೆ, ಗೊತ್ತಲ್ಲ, ಟರ್ಕಿ ಇದೆ. ಈ ಕಡೆ ಬಲ್ಗೇರಿಯಾ ನೋಡಿ, ಬಲ್ಗೇರಿಯಾ, ರೊಮ್ಯಾನಿಯಾ ಮತ್ತು ಯುಕ್ರೇನ್. ಈ ರೀತಿ ನಾವು ಕಟ್ಕೋಬಹುದು. ಇನ್ ಕೇಸ್ ಶಾರ್ಟ್ಕಟ್ ಬೇಕು ಅಂದ್ರೆ ಅವ್ರು ನೋಡಿ, ಬ್ಲ್ಯಾಕ್ ಸಿಗೆ ನೋಡಿ ಬ್ಲ್ಯಾಕ್ ಟೀ ಅಂಡ್ ಬರ್ಗರ್ ಅಂತ ಹೇಳಿ ನಾವು ಮಾಡಿದ್ವಿ. ಟಿ ಕ್ಯಾಪಿಟಲ್ ನೋಡಿ, ಯಾವ್ದು ಕ್ಯಾಪಿಟಲ್ ಇದೆ ಅದು ಟರ್ಕಿ. ಬಿ ಇದೆ ನೋಡಿ ಬಲ್ಗೇರಿಯಾ, ಯು ಇದೆ ನೋಡಿ ಯುಕ್ರೇನ್, ಆರ್ ಇದೆ ನೋಡಿ ರಷ್ಯಾ, ಜಾರ್ಜಿಯಾ, ಮತ್ತೆ ER ಮತ್ತೆ ರೊಮ್ಯಾನಿಯಾ. ಈ ರೀತಿ ನೀವು ಶಾರ್ಟ್ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಹಾಕಿಟ್ಕೊಳ್ಬೋದು. ಓಕೆ, ಈಗ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಮಧ್ಯೆ ಯುದ್ಧ ನಡೀತಾ ಇದೆ ಸ್ನೇಹಿತರೆ. ಭೂ ವಿವಾದ, ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. ನಗೋರ್ನೋ ಕರಬಾಕ್ ಇದನ್ನು ಕೇಳಿದರೆ KPSCನಲ್ಲೂ, UPSCನಲ್ಲಿ, ಅದಕ್ಕೆ KPSCನಲ್ಲೂ ಕೇಳ್ತಾರೆ. ನಗೋರ್ನೋ ಕರಬಾಕ್ ಭಾಗ ಯಾವ ದೇಶಗಳ ಮಧ್ಯೆ ವಿವಾದಕ್ಕೊಳಗಾಗಿದೆ? ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ, ಆಯ್ತಾ? ಇದನ್ನು ನೀವು ನೆನಪಿಟ್ಕೊಳ್ಳಿ. ರಷ್ಯಾದಲ್ಲಿರುವಂಥ ಒಳನಾಡು ಜಲ ಸಾರಿಗೆ ಬಗ್ಗೆ ಕೇಳ್ತಾರೆ. ಇದನ್ನು ಆಲ್ರೆಡಿ ನಾನು ಯುರೋಪ್ನಲ್ಲಿ ಹೇಳಿದ್ದೇನೆ. ಇನ್ನೊಮ್ಮೆ ನೋಡಿ ಸ್ನೇಹಿತರೆ, ರಷ್ಯಾದಲ್ಲಿರುವಂಥ ಹಲವಾರು ನದಿಗಳನ್ನ ಮತ್ತು ಸರೋವರಗಳನ್ನ ಜೋಡಣೆ ಮಾಡಿ, ನದಿಗಳ ಜೋಡಣೆ ಮಾಡಿ
6500 ಕಿಲೋಮೀಟರ್ ಉದ್ದ ಒಂದು ಕಾಲುವೆ ಮಾಡಿದ್ದಾರೆ. ಅದು 5 ಸಮುದ್ರಗಳನ್ನ ಸೇರಿಸುತ್ತೆ. ಇಲ್ಲಿ ಬೇರೆಂಟ್ ಸಿ, ವೈಟ್ ಸಿ, ಈ ಕಡೆ ಲಡೋಗಾ ಲೇಕ್, ಬಾಲ್ಟಿಕ್ ಸಿ, ಈ ಕಡೆ ಬ್ಲ್ಯಾಕ್ ಸಿ, ಸಿ ಆಫ್ ಅಜೋ, ಈ ಕಡೆ ಕ್ಯಾಸ್ಪಿಯನ್ ಸಿ. ಈ ರೀತಿ 5 ಸಮುದ್ರಗಳನ್ನು ಸೇರಿಸುವಂತ ಒಳನಾಡು ಜಲಸಾರಿಗೆ, ಇನ್ಲ್ಯಾಂಡ್ ವಾಟರ್ಗೆ ಅಂತ ಹೇಳಿ ನೀವು ಇಲ್ಲಿ ಗಮನಿಸಬಹುದು. ಮುಖ್ಯ ನದಿ ಅದು ವೋಲ್ಗಾ, ಮತ್ತು ಇನ್ನೊಂದು ಡಾನ್, ಮತ್ತು ಇನ್ನೊಂದು ಮಾಸ್ಕೋವಾ ನದಿ. ಈ ರೀತಿ ಹಲವಾರು ನದಿಗಳನ್ನ ಸೇರಿಸಿ ನದಿಗಳ ಜೋಡಣೆ ಮಾಡಿದ್ದಾರೆ ಸ್ನೇಹಿತರೆ. ರಷ್ಯನ್ ವಾಟರ್ ವೇಸ್ ಬಗ್ಗೆ ಕೇಳ್ತಾರೆ, ಗೊತ್ತಾಯ್ತಲ್ಲ, ಇದನ್ನು ಗಮನಿಸಿ. ಸೊ ನಾನು ಆಲ್ರೆಡಿ ಅರಾಲ್ ಸಿ ಬಗ್ಗೆ ಹೇಳಿದ್ದೀನಿ. ಅರಾಲ್ ಸಿ ಮುಚ್ಚೋಗ್ತಾ ಇರೋದ್ರ ಬಗ್ಗೆ ಹೇಳಿದ್ದೆ. ಯಾಕೆಂದ್ರೆ ಅದರ ಬರ್ತಾ ಇರೋಂಥ ನದಿಗಳನ್ನ ಕುಡಿಯೋದಕ್ಕೆ ಮತ್ತು ವ್ಯವಸಾಯಕ್ಕೆ ಬಳಸ್ತಾ ಇರೋದ್ರಿಂದ ಅರಾಲ್ ಸಿ ನೋಡಿ ಇವಾಗ ಆಲ್ಮೋಸ್ಟ್ ಡಿಸಪಿಯರ್ ಆಗೋಗಿದೆ. ನೋಡಿ ಈ ರೀತಿ ಇದೆ ಸ್ಯಾಟಲೈಟ್ ಇಮೇಜ್ ನೋಡಿ, ಯಾವ ರೀತಿ ಅರಾಲ್ ಸಿ ಮುಚ್ಚೋಗ್ತಾ ಇದೆ ಅಂತೇಳಿ. ಗೊತ್ತಾಯ್ತಲ್ಲ, ಎಕ್ಸಾಂಪಲ್ ಕೇಳ್ತಾರೆ, ಯಾವ ಸಮುದ್ರ ಇತ್ತೀಚೆಗೆ ಸಂಪೂರ್ಣವಾಗಿ ಮುಚ್ಚೋಗಿದೆ ಅಂದರೆ ಅರಾಲ್ ಸಿ. ನೋಡಿ, ಚೈನಾದ ಗ್ರ್ಯಾಂಡ್ ಕಾಲುವೆ ನ್ಯೂಸ್ ಅಲ್ಲಿದೆ, ಅದನ್ನು ಸಹ ಕೇಳ್ತಾರೆ ಸ್ನೇಹಿತರೆ. ಜಗತ್ತಿನ ಅತಿ ದೊಡ್ಡ ಕಾಲುವೆ ಅಂತ ಹೇಳಿ ಕರೀತಾರೆ ಇದನ್ನ, ಗ್ರ್ಯಾಂಡ್ ಕಾಲುವೆ. ಇದು ಚೈನಾದ ಬೀಜಿಂಗ್ ನಗರದಿಂದ ಹಿಡಿದು ಹಾಂಗ್ಝೂ ನಗರದವರೆಗೂ ಇದೆ ಸ್ನೇಹಿತರೆ. ಇಲ್ಲಿ ಬೀಜಿಂಗ್ ಯಾವ ರೀತಿ ನೋಡಿ, ಬೀಜಿಂಗ್ ನಗರದಿಂದ ಹಿಡಿದು ಹಾಂಗ್ಝೂ ನಗರದವರೆಗೂ ಇರುವಂತಹ ಒಂದು ಕಾಲುವೆ 1776 ಕಿಲೋಮೀಟರ್ ಇದೆ. ಹಲವಾರು ನದಿಗಳನ್ನ ಸೇರಿಸುವಂತ ಈ ಕಾಲುವೆ ಉತ್ತರದಿಂದ ಪೂರ್ವದವರೆಗೂ ಈ ಕಡೆ ಕಂಪ್ಲೀಟ್ ಆಗುತ್ತೆ. ನಾರ್ತ್ ಈಸ್ಟ್ ಕೆನಾಲ್ ಅಂತ ಕರೀತಾರೆ, ನಾರ್ತ್ ಟು ಈಸ್ಟ್ ಕೆನಾಲ್. ನೋಡಿ ಸ್ನೇಹಿತರೆ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಯೆಲ್ಲೋ ರಿವರ್ ಅಥವಾ ಹಾಂಗೋ ರಿವರ್ ಮತ್ತು ಗೋಬಿ ಮರುಭೂಮಿ, ಯಾಂಗ್ಜಿ ನದಿ. ನೋಡಿ, ಯಾಂಗ್ಜಿ ನದಿ ಅತಿ ದೊಡ್ಡ ನದಿ, ಯಾಂಗ್ಜಿ ನದಿ. ಏನದು ಸಿಕ್ಯಾಂಗ್ ನದಿ. ಎಲ್ಲ ಬರೋದೆಲ್ಲ ಟಿಬೆಟ್ನಲ್ಲಿ ಏನಿಲ್ಲ ಅಂದ್ರೆ 1 ಲಕ್ಷ ನದಿಗಳು ಹುಟ್ಟುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ಲ, ನಮ್ಮ ಇಂಡಸ್, ಬ್ರಹ್ಮಪುತ್ರ ಆ ಥರ ಹಲವಾರು ನದಿಗಳು ಟಿಬೆಟಿಂದ ಹುಟ್ಟುತ್ತೆ. ಸೊ ಇದೊಂದು ರೀತಿ ಎತ್ತರವಾದ ಪ್ರಾಸ್ಥಭೂಮಿ ಆದ್ದರಿಂದ ಹಲವಾರು ನದಿಗಳ ಉಗಮ ಸ್ಥಳ. ಮುಖ್ಯ ನದಿಗಳು ಯಾವುದು? ಚೈನಾದ ಯೆಲ್ಲೋ ರಿವರ್, ಯಾಂಗ್ಜಿ ನದಿ ಮತ್ತು ಸಿಕ್ಯಾಂಗ್ ನದಿ 3. ಹಂಗೆ 4ನೇದು ಮಿಕಾಂಗ್ ನದಿ. ಅದನ್ನು ನಾನು ನೆಕ್ಸ್ಟ್ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಒಂದು ನಿಮಿಷ, ಬಾಕಿ ನದಿಗಳನ್ನ ಇಲ್ಲೇ ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಲೇಸರ್ ಮುಖಾಂತರ ತೋರಿಸ್ತೀನಿ ನಿಮ್ಮ ಅಟ್ಲಸ್ ಅಲ್ಲಿ. ಏಷ್ಯಾ ಫಿಸಿಕಲ್ ಮ್ಯಾಪ್ ಅಲ್ಲಿ ನೋಡಿ, ಫಸ್ಟ್ ಇದು ಹಾಂಗೋ ನದಿ ಟಿಬೆಟಿಂದ, ಅದಾದ್ಮೇಲಿಂದ ಯಾಂಗ್ಜಿ ನದಿ. ಈಸ್ಟ್ ಚೈನಾ ಸೀಗೆ ಹೋಗ್ತಾ ಇದೆ ನೋಡಿ. ಯಾಂಗ್ಜಿ ನದಿ ಇಲ್ಲೋಗಿ ಸೇರುತ್ತೆ, ಈಸ್ಟ್ ಚೈನಾ ಸಿ. ಹಾಂಗೋ ನದಿ ನೋಡಿ, ಗಲ್ಫ್ ಆಫ್ ಬೋಹೋಯ್ ಗಮನಿಸಿ. ಸಿಕ್ಯಾಂಗ್ ಸೌತ್ ಚೈನಾ ಸಿ. ಇಲ್ಲಿ ಮಿಕಾಂಗ್ ನೋಡಿ, ಟಿಬೆಟಿಂದ ಬರ್ತಾ ಇರೋ ನದಿಗಳು ಮಿಕಾಂಗ್ ನದಿ ಹುಟ್ಟೋದು ಟಿಬೆಟಿಂದ ಬಂದು ನೋಡಿ, ಈ ರೀತಿ ಟಿಬೆಟಿಂದ ಬಂದು ಈ ರೀತಿ ವಿಯೆಟ್ನಾಂ, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮುಖಾಂತರ ವಿಯೆಟ್ನಾಂ ಅಲ್ಲಿ ಹೋಗಿ ಸೌತ್ ಚೈನಾ ಸಿ ಸೇರುತ್ತೆ. ಮಿಕಾಂಗ್ ಆಯ್ತಾ, ನೆನಪಿಟ್ಕೊಳ್ಳಿ. ಇನ್ನೊಂದು ಚೌಪರಾಯ, ಇಲ್ಲಿ ನೋಡಿ, ಥೈಲ್ಯಾಂಡ್ ಈ ಭಾಗದಲ್ಲಿ ನೋಡಿ, ಮಿಕಾಂಗ್ ನದಿ ಆಯಿತು, ಇದು ಚೌಪರಾಯ ನದಿ, ಇದೊಂದು ನದಿ. ಇನ್ನೊಂದು ಸ್ಯಾಲ್ವಿನ್ ನದಿ ನೋಡಿ, ಸ್ಯಾಲ್ವಿನ್ ನದಿ ಬರ್ತಾ ಇದೆ ಮೇಲಿಂದ, ಸ್ಯಾಲ್ವಿನ್. ದೆನ್ ಇರಾವಡಿ ನೋಡಿ, ಅದು ಅಷ್ಟೇ ಟಿಬೆಟಿಂದ ಬರ್ತಾ ಇದೆ, ಇರಾವಡಿ. ಈ ನದಿಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದ ಪೂರ್ವಕ್ಕೆ ಕೇಳ್ತಾರೆ. ಮಿಕಾಂಗ್, ಚೌಪರಾಯ, ಸ್ಯಾಲ್ವಿನ್, ಇರಾವಡಿ. ಈ ನದಿಗಳನ್ನ ವೆಸ್ಟಿಂದ ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಕೇಳ್ತಾರೆ. ಗೊತ್ತಾಯ್ತಲ್ಲ, ನೆನಪಿಟ್ಕೊಳ್ಳಿ. ಸೊ ಮುಖ್ಯ ನದಿಗಳನ್ನ ನಾನು ಇಲ್ಲಿ ತೋರಿಸಿದ್ದೇನೆ ಸ್ನೇಹಿತರೆ. ಸೌತ್ ಈಸ್ಟ್ ಏಷ್ಯಾದು ಮುಖ್ಯ ನದಿಗಳು. ನೆಕ್ಸ್ಟ್ ಕುರೇಲ್ ದ್ವೀಪಗಳ ಬಗ್ಗೆ ಗಮನಿಸಿ ಸ್ನೇಹಿತರೆ.
ಈ ಕುರಿಲ್ ದ್ವೀಪಗಳು ಎಲ್ಲಿದೆ ಅಂದರೆ ರಷ್ಯಾ ಮತ್ತು ಜಪಾನ್ ಮಧ್ಯೆ ಇದೆ. ಇದು ವಿವಾದಕ್ಕೊಳಗಾಗಿರುವಂಥ ದ್ವೀಪಗಳು. ಇದನ್ನು ಕೇಳ್ತಾರೆ. ಕುರೇಲ್ ದ್ವೀಪಗಳು ಯಾವ ದೇಶಗಳ ಮಧ್ಯ ವಿವಾದಕ್ಕೊಳಗಾಗಿದೆ? ರಷ್ಯಾ ಮತ್ತು ಜಪಾನ್. ಆಯ್ತಾ? ಪಕ್ಕಾ ಕ್ವಶನ್ ಇದು, ನೋಡಿ ಬರುತ್ತಿದೆ, ಗೊತ್ತಾಗಲ್ಲ? ಇದನ್ನು ಗಮನಿಸಿ. ನೆಕ್ಸ್ಟ್ ಜಪಾನ್ ನೋಡಿ ಸ್ನೇಹಿತರೆ. ಜಪಾನ್ನ ಮುಖ್ಯ ದ್ವೀಪಗಳನ್ನ ಸರಿಯಾದ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಮುಖ್ಯವಾಗಿ ಒಕಾಯ್ಡೋ ದ್ವೀಪ ಮೇಲೆ ಉತ್ತರದಲ್ಲಿ, ಹೊನ್ಶು ದ್ವೀಪ ನೋಡಿ, ಹೊನ್ಶು ದ್ವೀಪ, ಶಿಕಕು, ಕ್ಯೂಶು ನೋಡಿ. ಜಪಾನ್ನಲ್ಲಿ ಏನಿಲ್ಲ ಅಂದ್ರೂ ಒಂದು 8,000 ದ್ವೀಪಗಳಿದೆ ಸ್ನೇಹಿತರೆ. ದ್ವೀಪ ಸಮೂಹ ರಾಷ್ಟ್ರ. ಇಲ್ಲಿ ಪೆಸಿಫಿಕ್ ಓಷನ್ ಇದೆ, ಒಂದು ಕಡೆಗೆ ಸಿ ಆಫ್ ಜಪಾನ್ ಬರುತ್ತೆ, ಸಿ ಆಫ್ ಜಪಾನ್. ಈ ಕಡೆ ನೋಡಿ ಗಮನಿಸಿ, ಈಸ್ಟ್ ಚೈನಾ ಸಿ ಕೆಳಗಡೆ, ಈಸ್ಟ್ ಚೈನಾ ಸಿ. ಮುಖ್ಯವಾಗಿ ದ್ವೀಪಗಳಾದವು ಹೊಕ್ಕಾಯ್ಡೋ, ಹೊನ್ಶು, ಶಿಕಕು ಮತ್ತು ಕ್ಯೂಶು. ಗಮನಿಸಿ ಸ್ನೇಹಿತರೆ, ಗೊತ್ತಾಯ್ತಲ್ಲ? ಅದ್ರ ಕೆಳಗಡೆ ಕ್ಯೂಶು ಕೆಳಗಡೆ ನೋಡಿ, ಈ ಭಾಗದಲ್ಲಿ ಗಮನಿಸಿ, ದಕ್ಷಿಣಕ್ಕೆ ಇಲ್ಲಿ ರುಕು ಐಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಜಪಾನ್ನ ದಕ್ಷಿಣದಲ್ಲಿ ಇರುವಂತ ರುಕು ಐಲ್ಯಾಂಡ್ಸ್. ಇಲ್ಲಿ ನೋಡಿ ಮುಖ್ಯವಾಗಿ ಒಕಿನವಾ ಮತ್ತು ಮಿಯಾಕು. ಈ ಗ್ಯಾಪ್ ನೋಡಿ ಸ್ನೇಹಿತರೆ, ಇದನ್ನ ಕೇಳ್ತಾರೆ. ಇದನ್ನ ಕಿರಾಮಾ ಗ್ಯಾಪ್ ಅಂತ ಕರೀತಾರೆ ಮತ್ತು ಮಿಯಾಕೋ ಜಲಸಂಧಿ ಅಂತ ಕರೀತಾರೆ. ಇದು ನ್ಯೂಸ್ ಅಲ್ಲಿ ಇದೆ. ಚೈನಾದ ಎಲ್ಲ ಹಡಗುಗಳು ಈ ಜಲಸಂಧಿಯ ಮುಖಾಂತರನೇ ಪೆಸಿಫಿಕ್ ಮಹಾಸಾಗರಕ್ಕೆ ಬರುವುದು. ಅದನ್ನು ಗಮನಿಸಿ. ಇದೆಲ್ಲೂ ಕೊಟ್ಟಿಲ್ಲ, ನಿಮಗೆ ಬರುತ್ತಿದ್ದು ಎಕ್ಸಾಮ್ ಅಲ್ಲಿ. ಆದರೆ ಕಿರಾಮಾ ಗ್ಯಾಪ್, ಮಿಯಾಕೋ ಜಲಸಂಧಿ ಏನು? ಅದರಿಂದ ಈ ಕಡೆ ಬಂದ್ರೆ ಸೆನ್ಕಾಕು ನೋಡಿ, ಸೆನ್ಕಾಕು ಇದು ವಿವಾದಕ್ಕೊಳಗಾಗಿರೋ ದ್ವೀಪ. ಇದನ್ನ ನೋಡಿ, ಜಪಾನ್ ದೇಶಕ್ಕೆ ಸೇರುತ್ತೆ. ಸೆನ್ಕಾಕು ಯಾರಿಗೆ ಸೇರುತ್ತೆ? ಜಪಾನ್ಗೆ ಸೇರುತ್ತೆ. ಆದರೆ ನೋಡಿ, ಇದು ಜಪಾನ್, ಇದು ಈ ಕಡೆಗೆ ಜಪಾನ್ ಅವ್ರಿಗೆ ಸೇರುತ್ತೆ, ಆಯ್ತಾ? ಆದರೆ ಚೈನಾದವರು ನೋಡಿ, ಇದು ಚೈನಾದವರು ಇದನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ, ಸೆನ್ಕಾಕು. ತೈವಾನ್, ಇದು ತೈವಾನ್ ಅವ್ರು ಕೂಡ ಇದು ನಮ್ದು ಅಂತ ಹೇಳ್ತಾ ಇದ್ದಾರೆ. ಸೊ 3 ದೇಶಗಳ ಮಧ್ಯೆ ವಿವಾದಕ್ಕೊಳಗಾಗಿದೆ. ಸೆನ್ಕಾಕು ದ್ವೀಪಗಳು ನಮಗೆ ಈಸ್ಟ್ ಚೈನಾ ಸಿ ನಲ್ಲಿ ಇದೆ. ಅದು ಗಮನಿಸಿ, ಈಸ್ಟ್ ಚೈನಾ ಸಿ. ಇದು ಯಾವ ಸಮುದ್ರ? ಈಸ್ಟ್ ಚೈನಾ ಸಿ. ಈ ಕಡೆ ಅದು ಪೆಸಿಫಿಕ್ ಓಷನ್. ಸೊ ಸೆನ್ಕಾಕು ದ್ವೀಪಗಳು ಎಲ್ಲಿದೆ? ಈಸ್ಟ್ ಚೈನಾ ಸಿ ನಲ್ಲಿದೆ. ಯಾವ ದೇಶಗಳ ಮಧ್ಯೆ ವಿವಾದಕ್ಕೊಳಗಾಗಿದೆ? ಜಪಾನ್, ಚೈನಾ ಮತ್ತು ತೈವಾನ್. ನೆನಪಿಟ್ಕೊಳ್ಳಿ, ಆಯ್ತಾ? ಇದೊಂದು ಕ್ವಶನ್. ಸೆನ್ಕಾಕು ಈ ಭಾಗ ಗ್ಯಾಪ್, ಈ ಗ್ಯಾಪ್ನ ಏನಂತ ಕರೀತಾರೆ? ಕಿರಾಮಾ ಗ್ಯಾಪ್ ಮತ್ತು ಮಿಯಾಕೋ ಸ್ಟ್ರೇಟ್, ಆಯ್ತಾ? ಅದನ್ನ ಇನ್ನೊಂದು ಬಾರಿ ತೋರಿಸಿದೆ ನೋಡಿ. ಸೆನ್ಕಾಕು ದ್ವೀಪಗಳು ಜಪಾನ್ನ ದಕ್ಷಿಣದಲ್ಲಿದೆ ನೋಡಿ, ಈಸ್ಟ್ ಚೈನಾ ಸೀನಲ್ಲಿ ಬರುತ್ತೆ. ಡಿಐಯು ಅಂತಾನೂ ಕರೀತಾರೆ. ಸೆನ್ಕಾಕುನ ಚೈನಾದವರು ಡಿಐಯು ದ್ವೀಪಗಳು. ಚೈನಾದವರು ಏನ್ ಮಾಡ್ತಾರೆ? ಅವ್ರಿಗೆ ಬೇಕಾಗಿರೋದನ್ನ ಅವ್ರ ಹೆಸರಿಟ್ಟು ಅದು ನಮ್ದು ಅಂತ ಹೇಳಿ ಕ್ಲೇಮ್ ಮಾಡ್ತಾರೆ ಅವರು, ಆಯ್ತಾ? ಇದನ್ನು ಗಮನಿಸಿ. ಇದು ವಿವಾದಕ್ಕೊಳಗಾಗಿರುವಂತ ದ್ವೀಪ ಚೈನಾ, ಜಪಾನ್ ಮತ್ತು ತೈವಾನ್. ನೆಕ್ಸ್ಟ್ ನೋಡಿ, ಸೌತ್ ಚೈನಾ ಸಿ. ಸೌತ್ ಚೈನಾ ಸಿ ಎಷ್ಟು ದೇಶಗಳಿಂದ ಸುತ್ತುವರಿಯಲ್ಪಡುತ್ತೆ? ಅದೊಂದು ನೆಕ್ಸ್ಟ್ ಕ್ವಶನ್. ಗಮನಿಸಿ, ಸೌತ್ ಚೈನಾ ಸಿ ಎಷ್ಟು ದೇಶಗಳಿಂದ ಸುತ್ತಲ್ಪಡುತ್ತೆ? ಮೊದಲನೇದಾಗಿ ಚೈನಾ, ಇಲ್ಲಿ. ಎರಡನೇದು ತೈವಾನ್ ನೋಡಿ, ತೈವಾನ್. ಮೂರನೇದು ಫಿಲಿಪೀನ್ಸ್, ಓಕೆ. ನಾಲ್ಕನೇದು ಇಲ್ಲಿ ಮಲೇಷ್ಯಾ ಇದೆ. ಐದನೇದು ಬ್ರುನೈ ಇದೆ ನೋಡಿ, ಬ್ರುನೈ. ಆರನೇದು ಇಂಡೋನೇಷ್ಯಾ ಇದೆ ನೋಡಿ. 7 ಸಿಂಗಪುರ್. 8 ಮಲೇಷ್ಯಾ. ಓಕೆ, 8 ಮಲೇಷ್ಯಾ ಆಲ್ರೆಡಿ ಆಗಿದೆ ನೋಡಿ. ಒಂದು ನಿಮಿಷ, ಯಾಕೆಂದ್ರೆ ಮಲೇಷ್ಯಾ ಇಲ್ಲಿ ಕೌಂಟ್ ಮಾಡಿದ್ದೀನಿ ನೋಡಿ. ಮಲೇಷ್ಯಾ ಭಾಗವನ್ನು ನಾನು ಆಲ್ರೆಡಿ ಕೌಂಟ್ ಮಾಡಿದ್ದೀನಿ, ಗಮನಿಸಿ. ಮಲೇಷ್ಯಾ ಆಯಿತು. ಇಲ್ಲಿ 8 ಥೈಲ್ಯಾಂಡ್, 9 ಕಾಂಬೋಡಿಯಾ, 10 ವಿಯೆಟ್ನಾಂ. 10 ದೇಶಗಳು. ಸೌತ್ ಚೈನಾ ಸಿಗೆ 10 ದೇಶಗಳು ಅಂದ್ರೆ ಅರ್ಥ 10 ದೇಶಗಳಿಗೂ ಇದು ಸೇರುತ್ತೆ. ಸೌತ್ ಚೈನಾ ಸಿ ಸೇರ್ಬೇಕು, ಹೌದಲ್ಲ? ಆದರೆ ಇದನ್ನು ಗಮನಿಸಿ, ಪಾರಸಲ್ ದ್ವೀಪ, ಸ್ಪ್ರಾಟ್ಲಿ ದ್ವೀಪಗಳು, ಕರೆಕ್ಟ್, ಇದನ್ನೆಲ್ಲ ಚೈನಾದವರು ವಶಪಡಿಸಿಕೊಂಡಿದ್ದಾರೆ. ಚೈನಾದವರು ಇತ್ತೀಚೆಗೆ 9 ಡ್ಯಾಶ್ ಲೈನ್ ನೋಡಿ, 9 ಡ್ಯಾಶ್ ಲೈನ್ ಎಂಬ ಒಂದು ಈ ನಕಾಶೆ ರಿಲೀಸ್ ಮಾಡಿದ್ದಾರೆ, ಮ್ಯಾಪ್ ರಿಲೀಸ್ ಮಾಡಿದ್ದಾರೆ ನೋಡಿ. ಅದರೊಳಗೆ ಇರೋದೆಲ್ಲ ನಮ್ದು ಅಂತ ಕ್ಲೇಮ್ ಮಾಡ್ತೇವೆ ನೋಡಿ. ಈ 9 ಡ್ಯಾಶ್ ಲೈನ್ ಒಳಗೆ ಏನೇನು ಬರುತ್ತೆ ದಕ್ಷಿಣ ಚೈನಾ ಸಮುದ್ರದಲ್ಲಿ, ಅದೆಲ್ಲ ನಮ್ದು, ಇನ್ಕ್ಲೂಡಿಂಗ್ ತೈವಾನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ತೈವಾನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನೋಡಿ, ಪಾರಸಲ್ ದ್ವೀಪಗಳನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಸ್ಕಾರ್ಬರೋ ಶೋಲ್ ಅಂತ ಕರಿತೀವಿ, ಅವಳ ದಿಣ್ಣೆಗಳು, ಅದನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ. ಸ್ಪ್ರಾಟ್ಲಿ ದ್ವೀಪಗಳನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ? ಸೊ ಇವೆಲ್ಲ ದೇಶಗಳ ಮಧ್ಯೆ ವಿವಾದಕ್ಕೊಳಗಾಗಿದೆ. ಇವಾಗ ಹೇಳ್ತಾರಲ್ಲ, ವೃತ್ತ ಬರದ ಆಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಆ ರೀತಿ ಒಂದು ಚೈನಾದವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು
9 ಡ್ಯಾಶ್ ಲೈನ್ ಅಂತ ಹೇಳಿ ಮ್ಯಾಪ್ ರಿಲೀಸ್ ಮಾಡಿ ಅದರೊಳಗಿರೋದೆಲ್ಲ ನಮ್ಮದು ಅಂತ ಕ್ಲೇಮ್ ಮಾಡ್ತೇವೆ. ಸೊ ಅದನ್ನು ನೀವು ಇಲ್ಲಿ ಗಮನಿಸಬೇಕು. ಹಂಗೆ ನೋಡಿ, ಇಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಮ್ಯಾಪ್ ಇದೆ ನೋಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಪೊಂಗ್ಯಾಂಗ್ ದ್ವೀಪ, ಪೊಂಗ್ಯಾಂಗ್ ಉತ್ತರ ಕೊರಿಯಾದು ರಾಜಧಾನಿ. ಎಕ್ಸಾಂಪಲ್ ಏನು ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ ನೇರವಾಗಿ. ಉತ್ತರ ಕೊರಿಯಾ ಯಾವ ದೇಶಗಳ ಜೊತೆ ಗಡಿ ಇದೆ? ಚೈನಾ ಒಂದು, ರಷ್ಯಾ, ಇಲ್ಲಿ ರಷ್ಯಾ, ಈ ಕಡೆ ಕೆಳಗಡೆ ಸೌತ್ ಕೊರಿಯಾ. 3 ದೇಶಗಳ ಜೊತೆ ಗಡಿ ಇದೆ. ಒಂದು ನಾರ್ತ್ ಕೊರಿಯಾ, 3 ದೇಶಗಳ ಜೊತೆ ಗಡಿ ಇದೆ, ಅದೊಂದು. ಜೊತೆಗೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಮಧ್ಯೆ ಏನು ಗಡಿ ಇದೆಯಲ್ಲ, ಅದನ್ನ 38th ಪ್ಯಾರಲಲ್ ಅಂತ ಕರೀತಾರೆ. 38th ಪ್ಯಾರಲಲ್. ಗೊತ್ತಲ್ಲ, 38th ಪ್ಯಾರಲಲ್. ಕಿಮ್ ಜಾಂಗ್ ಬಗ್ಗೆ ಕೇಳಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಗ್ಗೆ ಕೇಳ್ಬಿಡ್ತಾರೆ. ಬಾರ್ಡರ್ 38th ಪ್ಯಾರಲಲ್ ಅಂತ ಕರೀತಾರೆ. ಜೊತೆಗೆ ನಾರ್ತ್ ಕೊರಿಯಾಗೆ 3 ದೇಶಗಳ ಜೊತೆ ಗಡಿ ಇದೆ, ಚೈನಾ, ರಷ್ಯಾ ಮತ್ತು ಸೌತ್ ಕೊರಿಯಾ. ಹಂಗೆ ಸೌತ್ ಕೊರಿಯಾ ಹೊಸ ರಾಜಧಾನಿ ಸಿಜಾಂಗ್ ಅಂತ ಹೇಳಿದೆ ನಾನು, ಅದಿಲ್ಲಿ ಬರುತ್ತೆ. ಸಿಜಾಂಗ್ ಮಾರ್ಕ್ ಮಾಡ್ತೀನಿ ನೋಡಿ, ಸಿಜಾಂಗ್ ಹೊಸ ರಾಜಧಾನಿ ಸಿಜಾಂಗ್. ಸೌತ್ ಕೊರಿಯಾ ಒಂದೇ ಒಂದು ದೇಶಗಳ ಜೊತೆ, ಒಂದೇ ಒಂದು ದೇಶ, ಅದೇ ನಾರ್ತ್ ಕೊರಿಯಾ ಜೊತೆ ಗಡಿ ಇರೋದು. ಓಕೆ, ಇದನ್ನ ನಾವು ಇವಾಗ ಗಡಿ ನೋಡಿ DMZ ಅಂತ ಕರೀತಾರೆ, ಡಿಮಿಲಿಟರೈಸ್ ಝೋನ್. ಡಿಮಿಲಿಟರೈಸ್ಡ್ ಝೋನ್ ಅಂದ್ರೆ 2 ದೇಶಗಳ ಸೇನೆ ಏನಿದೆ ಅದು ಹಿಂದೆ ಇರಬೇಕು, ಆ ರೇಖೆಯಿಂದ. DMZ, ಡಿಮಿಲಿಟರೈಸ್ಡ್ ಝೋನ್. ಆಯ್ತಾ? ಓಕೆ. ಹಂಗೆ ತೈವಾನ್ ನೋಡಿ ಸ್ನೇಹಿತರೆ, ತೈವಾನ್ ಏನಿದೆ ಈ ಕಡೆ ಚೈನಾದ ಆಗ್ನೇಯ ಭಾಗದಲ್ಲಿದೆ. ತೈವಾನ್ ಜಲಸಂಧಿಯಿಂದ ಬೇರ್ಪಟ್ಟಿದೆ. ಇಲ್ಲಿ ಏನಿದೆ, ತೈವಾನ್ ಜಲಸಂಧಿನಲ್ಲಿ ಈ ಗಡಿ ಇದೆಯಲ್ಲ, ಇದನ್ನು ನಾವು ಮೀಡಿಯನ್ ಲೈನ್ ಅಂತ ಕರಿತೀವಿ. ಮೀಡಿಯನ್ ಲೈನ್. ಎಕ್ಸಾಂಪಲ್ ಕೇಳ್ತಾರೆ, ಯಾವ ಗಡಿಯನ್ನು ಮೀಡಿಯನ್ ಲೈನ್ ಎಂದು ಕರೆಯುತ್ತೇವೆ? ಚೈನಾ ಮತ್ತು ತೈವಾನ್ ಗಡಿಯನ್ನು ಮೀಡಿಯನ್ ಲೈನ್, ಡೇವಿಸ್ ಲೈನ್ ಅಂತಲೂ ಕರೀತಾರೆ. ಡೇವಿಸ್ ಲೈನ್. ಎಕ್ಸಾಂಪಲ್ ಕೇಳ್ತಾರೆ, ಡೇವಿಸ್ ಲೈನ್ ಮತ್ತು ಮೀಡಿಯನ್ ಲೈನ್ ಯಾವ ದೇಶಗಳ ಮಧ್ಯೆ ಗಡಿ? ಚೈನಾ ಮತ್ತು ತೈವಾನ್. ಚೈನಾ ಮತ್ತು ತೈವಾನ್ ಮಧ್ಯೆ ಇರುವಂಥ ಮೀಡಿಯನ್ ಲೈನ್ ಅಥವಾ ಡೇವಿಸ್ ಲೈನ್ ನಾವು ಕೈಕೊಳ್ಳಿ ಸ್ನೇಹಿತರೆ. ಓಕೆ, ಮೀಡಿಯನ್ ಅಂತ ಏನಕ್ಕೆ ಅಂದರೆ ಮಧ್ಯದಲ್ಲಿದೆ ಇದು ಲೈನ್. ಇಲ್ಲಿಂದ ಚೈನಾ ತೈವಾನ್ ಮಧ್ಯದಲ್ಲಿರೋದ್ರಿಂದ ಮೀಡಿಯನ್ ಲೈನ್. ಹತ್ರ 50 ಮೈಲಿ ಎಕ್ಸಾಕ್ಟ್ ಮಧ್ಯದಲ್ಲಿ ಬರುತ್ತೆ. ಈ ಕಡೆ 50 ಮೈಲಿ, ಈ ಕಡೆ 50 ಮೈಲಿ, ಅದಕ್ಕೆ ಮೀಡಿಯನ್ ಲೈನ್. ಓಕೆ, ನಾವು ಕೈಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಫಿಲಿಪೀನ್ಸ್ನಲ್ಲಿ ನಮಗೆ ಮುಖ್ಯವಾಗಿ 3 ಗುಂಪುಗಳು. ಲುಜಾನ್ ಉತ್ತರದಲ್ಲಿ, ಮಧ್ಯದಲ್ಲಿ ವಿಸಯಾಸ್, ದಕ್ಷಿಣದಲ್ಲಿ ಮಿಂಡನೋ. ಈ 3 ದ್ವೀಪಗಳು ಸೇರಿದ್ರೆ ಫಿಲಿಪೀನ್ಸ್ ಸ್ನೇಹಿತರೆ 7,000 ದ್ವೀಪಗಳ ಗುಂಪು, ಆರ್ಕಿಪಿಲಾಗೋ, 7,000 ಐಲ್ಯಾಂಡ್ಸ್ ಇರುವಂಥ ಆರ್ಕಿಪಿಲಾಗೋ. ಮುಖ್ಯವಾಗಿ ನಮಗೆ ಮನಿಲಾ ಅದರ ರಾಜಧಾನಿ ಉತ್ತರದಲ್ಲಿದೆ. ಲುಜಾನ್ ಮಧ್ಯದಲ್ಲಿರೋದೆಲ್ಲ ವಿಸಯಾಸ್ ಗುಂಪುಗಳು ಮತ್ತು ಮಿಂಡನೋ ಗುಂಪು. ಅದ್ರ ಪಕ್ಕ ಇರೋದು ಮಿಂಡನೋ ಟ್ರೆಂಚ್. ಗಮನಿಸಿ, ಮಿಂಡನೋ ಟ್ರೆಂಚ್. ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿರೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನು ಕೇಳ್ತಾರೆ, ವಿಸಯಾಸ್, ಲುಜಾನ್ ಮತ್ತು ಮಿಂಡನೋ ಯಾವ ದೇಶಗಳ ಗುಂಪು? ಫಿಲಿಪೀನ್ಸ್. ಆಯ್ತಾ? ನೆಕ್ಸ್ಟ್ ನೋಡಿ, ಸ್ಪೈಸ್ ಐಲ್ಯಾಂಡ್ಸ್ ಇಂಡೋನೇಷ್ಯಾ ನೋಡಿ ಸ್ನೇಹಿತರೆ, 17,000 ದ್ವೀಪಗಳಿದೆ. ಸುಮಾತ್ರಾ ಇಂದ ಶುರು ಮಾಡಿ ಸುಮಾತ್ರಾ, ಜಾವಾ ಕೆಳಗಡೆ ಜಾವಾ ಟ್ರೆಂಚ್. ಇಲ್ಲಿ ಹಿಂದೂ ಮಹಾಸಾಗರದ ಅತ್ಯಂತ ಆಳವಾದ ಟ್ರೆಂಚ್ ಅದು ಜಾವಾ. ಏಷ್ಯಾ ಸ್ವಲ್ಪ ದೊಡ್ಡದಿರೋದ್ರಿಂದ ತಾಳ್ಮೆ ಇರಬೇಕು ಎಲ್ಲರಿಗೂ, ತುಂಬಾ ದೇಶಗಳಿದೆ, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕವರ್ ಮಾಡ್ತಾ ಇದ್ದೀನಿ. ತಾವು ಗಮನಿಸಿ, ಜಾವಾ ಟ್ರೆಂಚ್ ಇಲ್ಲಿದೆ. ಸುಂಡಾ ಟ್ರೆಂಚ್ ಅಂತಾನೂ ಕರೀತಾರೆ ಇದನ್ನು, ಜಾವಾ ಅಥವಾ ಸುಂಡಾ ಟ್ರೆಂಚ್. ಹಿಂದೂ ಮಹಾಸಾಗರದ ಅತ್ಯಂತ ಆಳವಾದ ತಗ್ಗು ಪ್ರದೇಶ. ಜೊತೆಗೆ ಬಾಲಿ ನೋಡಿ ಸ್ನೇಹಿತರೆ, ಬಾಲಿ ಗಮನಿಸಿ, ಬಾಲಿ ದ್ವೀಪ. ಹಂಗೆ ಈ ಕಡೆ ಹೋದರೆ ಲೋಂಬಾಕ್, ಸುಂಬವಾ ದ್ವೀಪಗಳು. ಬೋರ್ನಿಯೋ ದ್ವೀಪ, ಏಷ್ಯಾದ ಅತಿ ದೊಡ್ಡ ದ್ವೀಪ. ಸಿಲಿಬೀಸ್ ಅಂತ ಕರಿತೀವಿ ಇದನ್ನು, ಸಿಲಿಬೀಸ್ ದ್ವೀಪ. ಮಲುಕು ದ್ವೀಪಗಳು ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ, ನ್ಯೂ ಗಿನಿವರೆಗೂ ಬರುತ್ತೆ. ಓಕೆ, ಇಂಡೋನೇಷ್ಯಾ. ಒಟ್ಟು 17,000 ದ್ವೀಪಗಳಿದೆ. ಭಾರತದ ದಕ್ಷಿಣಕ್ಕಿದೆ ಏಷ್ಯಾ ಭಾಗ, ಅದಕ್ಕೆ ಇಂಡೋನೇಷ್ಯಾ. ಭಾರತದ ದಕ್ಷಿಣಕ್ಕೆ ಏಷ್ಯಾ ಭಾಗ ಇಂಡೋನೇಷ್ಯಾ. ನಾವು ಕಟ್ಕೊಳ್ಳಿ. ಮಲಾಕಾ ಜಲಸಂಧಿ ಎಲ್ಲಿದೆ ನೋಡಿ, ಇದು ಮಲಾಕಾ ಜಲಸಂಧಿ. ಈಕ್ವೇಟರ್ ನೋಡಿ, ಈಕ್ವೇಟರ್ ಪಾಸ್ ಆಗ್ತಾ ಇದೆ ನೋಡಿ. ಈಕ್ವೇಟರ್ ಇಂಡೋನೇಷ್ಯಾ ಮುಖಾಂತರ ಪಾಸ್ ಆಗೋದ್ರಿಂದ ತುಂಬ ಮಳೆ, ಬಿಸಿಲು, ಮಳೆ ಹೆಸರುಗಳು, ಇದು ಮಳೆ ಕಾಡುಗಳು ತುಂಬ. ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ರೆಡ್ ಸಿ. ಆಲ್ರೆಡಿ ನಾವು ಇದನ್ನು ನೋಡಿದೀವಿ. ರೆಡ್ ಸಿ ದೇಶಗಳು ಯಾವುದು ಅಂತ ಕೇಳಿದ್ದೀನಿ ಆಲ್ರೆಡಿ.
ನೋಡಿ ಇನ್ನೊಂದು ಬಾರಿ ನೋಡಿ, ಸೌದಿ ಅರೇಬಿಯಾ, ಜಾರ್ಡನ್, ಇಸ್ರೇಲ್, ಈಜಿಪ್ಟ್, ಸುದಾನ್, ಎರಿಟ್ರಿಯಾ, ಯೆಮೆನ್. ಇದಿಷ್ಟು ರೆಡ್ ಸಿ ದೇಶಗಳು, ರೆಡ್ ಸಿ ಬಾರ್ಡರಿಂಗ್ ಕಂಟ್ರೀಸ್. ಅರೇಬಿಯನ್ ಪೆನಿನ್ಸುಲಾ ನೋಡಿ, ಇದಿಷ್ಟು ಅರೇಬಿಯನ್ ಪೆನಿನ್ಸುಲಾ ಸ್ನೇಹಿತರೆ. ಸ್ವಲ್ಪ ಫಾಸ್ಟ್ ಆಗಿದೆ ಇವತ್ತು ತರಗತಿ, ತುಂಬ ಇರೋದ್ರಿಂದ ನಾನು ಇದನ್ನ ಬೇಗ ಬೇಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತಾವು ತಾಳ್ಮೆಯಿಂದ ನೋಡಬೇಕಾಗುತ್ತೆ ಇದನ್ನೆಲ್ಲ. ಕುವೈಟಿಂದ ಹಿಡಿದು ಸೌದಿ ಅರೇಬಿಯಾ, ಬಹರೇನ್, ಕತಾರ್, UAE, ಒಮಾನ್, ಯೆಮೆನ್ ಮತ್ತು ಜಾರ್ಡನ್ವರೆಗೂ ಅರೇಬಿಯನ್ ಪೆನಿನ್ಸುಲಾ. ಇದು ಜಗತ್ತಿನ ಅತಿ ದೊಡ್ಡ ಪೆನಿನ್ಸುಲಾ. ಪಶ್ಚಿಮ ಏಷ್ಯಾ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ. ಇಸ್ರೇಲ್ ಪ್ಯಾಲೆಸ್ಟೀನ್ ಮ್ಯಾಪ್ನ ನೀವು ನೋಡಬೇಕಾಗತ್ತೆ ಇಲ್ಲಿ. ನಾನು ಅದನ್ನು ನೆಕ್ಸ್ಟ್ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನೋಡಿ. ಇಸ್ರೇಲ್ ಇದು, ಮತ್ತಿದು ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿ. ಎಕ್ಸಾಮಲ್ಲಿ ಗಾಜಾ ಪಟ್ಟಿ ಕೇಳ್ತಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಗಾಜಾ ಪಟ್ಟಿ ಎಲ್ಲಿದೆ ಅಂತ ಕೇಳ್ತಾರೆ. ಈ ಕಡೆ ಮೆಡಿಟರೇನಿಯನ್ ಸಿ, ಈ ಕಡೆ ಇಸ್ರೇಲ್, ಈ ಕಡೆ ಈಜಿಪ್ಟ್. ಸೊ ಗಾಜಾ ಪಟ್ಟಿ ಯಾವ ದೇಶಗಳ ಜೊತೆ ಗಡಿ ಇದೆ ಅಂದರೆ ಇಸ್ರೇಲ್ ಮತ್ತು ಈಜಿಪ್ಟ್ ಜೊತೆ ಗಡಿ ಇದೆ. ಗಾಜಾ ಇವಾಗ ಯುದ್ಧ ನಡೀತಾರೆ ಇದಿಲ್ಲ, ಹಮಾಸ್ ಗಾಜಾದಲ್ಲಿ, ಹಂಗೆ ಇಸ್ರೇಲ್ ಮಧ್ಯ. ವೆಸ್ಟ್ ಬ್ಯಾಂಕ್ ಅಂತ ಏನು ಕರೀತಾರೆ, ಒಂದು ನದಿ ಇದೆ ಸ್ನೇಹಿತರೆ, ಜಾರ್ಡನ್ ನದಿ ಅಂತ. ಆ ಜಾರ್ಡನ್ ನದಿ ಇಲ್ಲಿ ಲೇಕ್ ಟೈಬರಿಯಾಸ್ ಎಂಬ ಜಾಗದಿಂದ ಹುಟ್ಟುತ್ತೆ. ಈ ನದಿ ಇಲ್ಲಿಂದ ಹುಟ್ಟಿ ನೋಡಿ, ಜಾರ್ಡನ್ ನದಿ ಇಲ್ಲಿ ಬರುತ್ತೆ, ಡೆಡ್ ಸೀಗೆ ಬಂದು ಸೇರುತ್ತೆ. ಇದು ಡೆಡ್ ಸೀ. ಡೆಡ್ ಸೀಗೆ ಬಂದು ಸೇರಿದಾಗ ಈ ನದಿದು ಎಡಗಿದೆ, ಅದಕ್ಕೆ ವೆಸ್ಟ್ ಬ್ಯಾಂಕ್. ರಿವರ್ದು ವೆಸ್ಟಿಗೆ ಇರೋದ್ರಿಂದ ಈ ಜಾಗಕ್ಕೆ ವೆಸ್ಟ್ ಬ್ಯಾಂಕ್ ಅಂತ ಹೆಸರು. ಈ ನದಿಯ ಪಶ್ಚಿಮಕ್ಕಿದೆ ವೆಸ್ಟ್ ಬ್ಯಾಂಕ್. ಇದರ ಪೂರ್ವಕ್ಕಿರೋದೇ ಜಾರ್ಡನ್, ರಿವರ್ ಜಾರ್ಡನ್. ಪೂರ್ವಕ್ಕಿರೋದೇ ಜಾರ್ಡನ್ ದೇಶ. ನಾವು ಕೆಟ್ಕೊಳ್ಳಿ, ಜಾರ್ಡನ್ ದೇಶ ಏನಿದೆ ಅದು ನದಿ ಹೆಸರು. ಓಕೆ, ನಾವು ಕೆಟ್ಕೊಳ್ಳಿ ಜಾರ್ಡನ್. ಇನ್ನೊಂದು ಪ್ರದೇಶ ಗೋಲನ್ ಪ್ರದೇಶ, ಇದು ಸಿರಿಯಾ ಭಾಗ. ಈಗ ಇಸ್ರೇಲ್ ಅವರು ಇದನ್ನು ವಶಪಡಿಸಿಕೊಂಡಿರೋದ್ರಿಂದ ಇದು ನ್ಯೂಸಲ್ಲಿದೆ, ಗೋಲನ್ ಭಾಗ. ಗೋಲನ್ ಪ್ರದೇಶ ಎಲ್ಲಿದೆ? ಇಲ್ಲಿ ಇಸ್ರೇಲ್ ಸಿರಿಯಾ ಮಧ್ಯೆ ಇದೆ. ಗೋಲನ್ ಹೈಟ್ಸ್ ಅಂತ ಕರೀತಾರೆ ಇದನ್ನ, ಗೋಲನ್ ಹೈಟ್ಸ್. ಗೋಲನ್ ಹೈಟ್ಸ್ ಇಸ್ರೇಲ್ ಮತ್ತು ಸಿರಿಯಾ ಮಧ್ಯ ವಿವಾದಕ್ಕೊಳಗಾಗಿರುವಂತಹ ಪ್ರದೇಶ ಗೋಲನ್ ಹೈಟ್ಸ್. ಮತ್ತು ಶಿಮೋನಾ ಪ್ರದೇಶ, ಶಿಮೋನಾ ಮತ್ತು ಲೆಬನೋನ್ ಮತ್ತು ಇಸ್ರೇಲ್ ಮಧ್ಯ ವಿವಾದಕ್ಕೊಳಗಾಗಿರುವ ಪ್ರದೇಶ ಶಿಮೋನಾ ಅಂತ ನಾವು ಕೆಟ್ಕೊಳ್ಳಿ ಆಯ್ತಾ. ಈ ಭಾಗ ನಾವು ಕೆಟ್ಕೊಳ್ಳಿ. ವೆಸ್ಟ್ ಬ್ಯಾಂಕ್, ಜೆರೂಸಲಂ ನೋಡಿ, ಜೆರೂಸಲಂ, ಬೆತ್ಲೆಹೆಮ್, ರಮಲ್ಲ. ರಮಲ್ಲ ಪ್ಯಾಲೆಸ್ಟೀನ್ ರಾಜಧಾನಿ. ರಮಲ್ಲ ಏನಿದೆ ಅದು ಪ್ಯಾಲೆಸ್ಟೀನ್ನ ರಾಜಧಾನಿ. ಓಕೆ, ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್. ನೋಡಿ ಟೆಲ್ ಅವೀವ್. ಓಕೆ, ಟೆಲ್ ಅವೀವ್ ನಾವು ಕೆಟ್ಕೊಳ್ಳಿ. ಹಾಗೆ ನೆಗೆವ್ ಡೆಸರ್ಟ್, ನೆಗೆವ್ ಡೆಸರ್ಟ್ ಯಾವ ದೇಶದಲ್ಲಿದೆ? ನೆಗೆವ್ ಡೆಸರ್ಟ್ ಇಸ್ರೇಲಲ್ಲಿದೆ ಆಯ್ತಾ. ಗಾಜಾ ಪಟ್ಟಿ ಪ್ರಶ್ನೆ ಬರ್ಬೋದು, ಗಾಜಾ ಪಟ್ಟಿ ಪ್ರಶ್ನೆ ಬರ್ಬೋದು, ನಾವು ಕೆಟ್ಕೊಳ್ಳಿ. ಈಜಿಪ್ಟ್ ಜೊತೆ ಗಡಿ ಇದೆ, ಇಸ್ರೇಲ್ ಜೊತೆ ಗಡಿ ಇದೆ. ಈ ಕಡೆ ಮೆಡಿಟರೇನಿಯನ್ ಸಿ ಇದೆ ಆಯ್ತಲ್ಲ. ಮತ್ತಿನ್ನೊಮ್ಮೆ ನೋಡಿ, ಗಾಜಾ ಪಟ್ಟಿ, ವೆಸ್ಟ್ ಬ್ಯಾಂಕ್, ಜಾರ್ಡನ್ ರಿವರ್, ಡೆಡ್ ಸಿ. ಇರಾನ್ ನೋಡಿ ಸ್ನೇಹಿತರೆ, ಉತ್ತರದಲ್ಲಿ ಕ್ಯಾಸ್ಪಿಯನ್, ದಕ್ಷಿಣದಲ್ಲಿ ಪರ್ಷಿಯನ್ ಗಲ್ಫ್, ಇರಾನ್ ಆಯ್ತಾ. ಮುಖ್ಯವಾಗಿ ಏನು ಗೊತ್ತಿರಬೇಕು ನಿಮ್ಗೆ, ಇಲ್ಲಿ ತೆಹರಾನ್ ರಾಜಧಾನಿ, ಜೊತೆಗೆ ನಮಗಿಲ್ಲಿ ರಾಮ್ಸರ್ ನಗರ ಇಲ್ಲಿದೆ ನೋಡಿ, ರಾಮ್ಸರ್. ಇರಾನ್ನ ರಾಮ್ಸರ್ ನಗರ ಕರಾವಳಿ, ಕ್ಯಾಸ್ಪಿಯನ್ ಕರಾವಳಿ ತೀರದಲ್ಲಿದೆ. ಓಕೆ, ದಕ್ಷಿಣದಲ್ಲಿ ನೋಡಿ ಸ್ಟ್ರೇಟ್ ಆಫ್ ಹಾರ್ಮೋಸ್, ಹಾರ್ಮೋಸ್ ಜಲಸಂಧಿ. ಇರಾನ್ ಮತ್ತು ಒಮಾನ್ ಮತ್ತೆ ಇದೆ, ಇದು ಒಮಾನ್ ದೇಶ. ಗೊತ್ತಾಗುತ್ತಲ್ಲ ಎಲ್ಲರಿಗೂ? ಮ್ಯಾಪ್ ನೋಡ್ಕೊಂಡು ಓದಿ. ಹಂಗೆ ಇನ್ನೊಂದು ಡೆಸರ್ಟ್ ನೋಡಿ, ಇರಾನ್ನಲ್ಲಿ ಇರುವಂಥ ಕಾವೀರ್ ಮರುಭೂಮಿ, ಲೂಟ್ ಮರುಭೂಮಿ. ನಿಮ್ಮ ಅಟ್ಲಸಲ್ಲಿ ದಸ್ತಿ ಕಾವೀರ್, ದಸ್ತಿ ಲೂಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಗಮನಿಸಿ. ಸೊ ಸೌದಿ ಅರೇಬಿಯಾ ಆಗಿದೆ ನೋಡಿ. ಹಾರ್ಟ್ ಆಫ್ ಏಷ್ಯಾ ಅಂತ ಆಗಲೇ ಹೇಳಿದೆ ನಾನು. ಹಾರ್ಟ್ ಆಫ್ ಏಷ್ಯಾ ಇಸ್ತಾನ್ಬುಲ್ ಪ್ರಾಸೆಸ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ದೇಶದ ಬಗ್ಗೆ ಅಂತ ಕೇಳ್ತಾರೆ. ಹಾರ್ಟ್ ಆಫ್ ಏಷ್ಯಾ ಇಸ್ತಾನ್ಬುಲ್ ಟರ್ಕಿನಲ್ಲಿದೆ. ಸೊ ಟರ್ಕಿನಲ್ಲಿ, ಇಸ್ತಾನ್ಬುಲ್ನಲ್ಲಿ ಎಲ್ಲ ದೇಶಗಳು ಸೇರಿ ಅಫ್ಘಾನಿಸ್ತಾನ್ ಬಗ್ಗೆ ಸಮಾವೇಶ ನಡೆಸಿದ್ರು. ಗೊತ್ತಾಯ್ತಲ್ಲ, ಅಫ್ಘಾನಿಸ್ತಾನ್ ಬಗ್ಗೆ ಇಸ್ತಾನ್ಬುಲ್ನಲ್ಲಿ ಸಮಾವೇಶ ನಡೆಸಿದ್ರು. ಅದಕ್ಕೆ ಹಾರ್ಟ್ ಆಫ್ ಏಷ್ಯಾ ಇಸ್ತಾನ್ಬುಲ್ ಪ್ರಾಸೆಸ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ದೇಶ? ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ ಸ್ನೇಹಿತರೆ. ಭಾರತ, ಇಲ್ಲಿ ಚೈನಾ, ಇಲ್ಲಿ ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕುಮಿನಿಸ್ತಾನ್, ಇರಾನ್, ಪಾಕಿಸ್ತಾನ್. 7 ದೇಶಗಳ ಜೊತೆ ಗಡಿ ಇದೆ. 1, ಇದು 2, ಇದು 3,
ನೋಡಿ, ಇದು 4, ಇದು 5, ಇದು 6, ಇದು 7. ನಾಪಿಟ್ಕೊಳ್ಳಿ. ತುರ್ಕಮೆನಿಸ್ತಾನ್, ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್ ಇದೆ. ಆಯ್ತಾ? ಎಕ್ಸಾಂಪಲ್ ಕೇಳ್ತಾರೆ, ಯಾವ ದೇಶದ ಜೊತೆ ಗಡಿ ಇದೆ ಒಂದು, ಯಾವ ದೇಶದ ಜೊತೆ ಗಡಿ ಇಲ್ಲ ಇನ್ನೊಂದು. ಗೊತ್ತಲ್ಲ? ಕಾಬೂಲ್ ರಾಜಧಾನಿ. ನೋಡಿ, ಆಫ್ಘಾನಿಸ್ತಾನ್ ಮ್ಯಾಪ್ ನೋಡಿ. ಹಿಂದೂಕುಷ್ ಮುಖ್ಯ ಪರ್ವತ ಶ್ರೇಣಿ ಆದ್ರೆ ಹಿಂದೂಕುಷ್ದು ಮುಂದುವರೆದ ಭಾಗ ಏನು ಅಂತ ಕೇಳ್ತಾರೆ. ಪ್ಯಾರೋಪ್ಯಾಮಿಸಸ್ ಅಂತೇಳಿ ಒಂದು ಪರ್ವತ ಇದೆ ಆಫ್ಘಾನಿಸ್ತಾನದಲ್ಲಿ. ಇದನ್ನು ಕೇಳ್ಬೋದು. ಪ್ಯಾರೋಪ್ಯಾಮಿಸಸ್ ಪರ್ವತಗಳು ಯಾವ ದೇಶದಲ್ಲಿದೆ? ಹಿಂದೂಕುಷ್ದು ಮುಂದುವರೆದ ಭಾಗ ಪ್ಯಾರೋಪ್ಯಾಮಿಸಸ್, ಆಫ್ಘಾನಿಸ್ತಾನ. ಓಕೆ. ಹರಿರುದ್ ರಿವರ್ ಅಂತ ಇದೆ ನೋಡಿ, ಹರಿ ರಿವರ್ ಅಂತಿದೆ ಆಫ್ಘಾನಿಸ್ತಾನದಲ್ಲಿ. ಹೆಲ್ಮಂಡ್ ಅಂತ ಒಂದು ರಿವರ್. ಓಕೆ, ಇದನ್ನು ಗಮನಿಸಿ. ಖೈಬರ್ ಪಾಸ್ ಕೇಳ್ತಾರೆ. ಖೈಬರ್ ಪಾಸ್ ಎಲ್ಲಿದೆ? ಹಿಂದೂಕುಷ್ ಪರ್ವತದ ದಕ್ಷಿಣದಲ್ಲಿ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಕಡೆಗೆ ಇರುವಂತ ಖೈಬರ್ ಪಾಸ್ ಕೇಳ್ತಾರೆ ಸ್ನೇಹಿತರೆ. ಖೈಬರ್ ಪಾಸ್, ಆಯ್ತಾ? ತುಂಬಾ ಫೇಮಸ್ ಪಾಸ್ ಇದು. ನೆಕ್ಸ್ಟ್ ಪಾಕಿಸ್ತಾನ್ ಮ್ಯಾಪ್ ನೋಡಿ, ಗಮನಿಸಿ. ನೆಕ್ಸ್ಟ್ ಮಯನ್ಮಾರ್ ನಲ್ಲಿ ಇದನ್ನು ಗಮನಿಸಬೇಕಾಗುತ್ತೆ ತಾವೆಲ್ಲರೂ. ಕಲದಾನ್ ಅಂತ ಒಂದು ನದಿ ಇದೆ, ಅದು ಇಲ್ಲಿ ಬರುತ್ತೆ ನೋಡಿ. ಕಲದಾನ್ ನದಿ ಮಿಜೋರಾಂ ಭಾಗದಿಂದ ಹುಟ್ಟಿ ಇಲ್ಲಿ ಬರ್ತದೆ ನೋಡಿ. ಕಲದಾನ್ ನದಿ, KALADAN, ಕಲದಾನ್ ರಿವರ್ ಎಲ್ಲಿ ಹುಟ್ಟುತ್ತೆ? ಮಿಜೋರಾಂನಲ್ಲಿ ಹುಟ್ಟುತ್ತೆ. ಅದರಿಂದ ಮಿಜೋರಾಮಿಂದ ಬಂದು ಇಲ್ಲ ಹರಿಯುತ್ತೆ ನೋಡಿ, ಮಯನ್ಮಾರ್ಗೆ ಹರಿಯುತ್ತೆ. ಇಲ್ಲಿ ಬೇ ಆಫ್ ಬೆಂಗಾಲ್ ಸೇರ್ತದೆ. ಈ ಪೋರ್ಟ್, ಇಲ್ಲಿ ಒಂದು ಸಿತ್ವೆ ಅಂತ ಹೇಳಿ ಪೋರ್ಟ್ ಇದೆ, ಅದನ್ನ ಭಾರತ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇದೆ. ಸಿತ್ವೆ ಪೋರ್ಟ್. ಇಲ್ಲಿ ಕಲ್ಕಟ್ಟ ನಗರ ಇದೆ ನೋಡಿ, ಕಲ್ಕತ್ತಾ. ಸೊ ನಮ್ಮ ಕಲ್ಕಟ್ಟ ನಗರದಿಂದ ಹಿಂಗೆ ಹಡಗಲ್ಲಿ ನಾವು ಈ ಭಾಗಕ್ಕೆ ಬಂದು ಸಿತ್ವೆಯಿಂದ ಈ ಕಡೆ ಮೇಲೆ ಮಿಜೋರಾಂವರೆಗೂ ಬರ್ಬೋದು. ಒಳನಾಡು ಜಲ ಸಾರಿಗೆ ತರ ಇಲ್ಲಿ ಒಳಗೆ ಈ ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಕಲದಾನ್ ನದಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ ಈಗ. ಇದನ್ನ ಕಲದಾನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಯಾಕೆ ಇದನ್ನ ನಾವು ಮಾಡ್ತಾ ಇದೀವಿ? ಮಿಜೋರಾಂಗೆ ಹೋಗಬೇಕಾದ್ರೆ ಹಿಂಗೆ ಬರ್ಬೋದಲ್ಲ, ಅದ್ರ ದೂರ ಆಗುತ್ತೆ. ಇಲ್ಲಿ ನೋಡಿ, ಚಿಕನ್ ನೆಕ್ ಎಂಬ ಭಾಗ ಏನಿದೆಯಲ್ಲ, ಇದು ಈ ಭಾಗದಿಂದ ನಾವು ಕಲ್ಕಟ್ಟಾಯಿಂದ ಹಿಂಗೆ ಹೋಗೋದು ತುಂಬಾ ದೂರ ಆಗುತ್ತೆ. ಗೊತ್ತಾಯ್ತಲ್ಲ? ಈ ಕಡೆಗೆ ಬೆಟ್ಟಗುಡ್ಡ ಪ್ರದೇಶ ಆದ್ರಿಂದ ಇಲ್ಲಿಗೆ ನಾವು ರೈಲ್ವೆ ಸಂಪರ್ಕ ಆಗಿರ್ಬೋದು, ರೋಡ್ ಸಂಪರ್ಕ ಎಲ್ಲ ಕಡಿಮೆ ಇರೋದ್ರಿಂದ ಈ ರೀತಿ ಮಯನ್ಮಾರ್ ಮುಖಾಂತರ ಮಿಜೋರಾಂಗೆ ನಾವು ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ಬೋದು. ಗೊತ್ತಾಯ್ತಲ್ಲ? ಕಲದಾನ್ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಕಲದಾನ್ ರಿವರ್ ಪ್ರಾಜೆಕ್ಟ್ ಕೇಳ್ತಾರೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ರಷ್ಯಾದಲ್ಲಿರುವಂತಹ ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಸೇಂಟ್ ಪೀಟರ್ಸ್ಬರ್ಗ್ ಇಂದ ಶುರುವಾಗುತ್ತೆ ಸ್ನೇಹಿತರೆ. ಅತಿ ದೊಡ್ಡ ರೈಲ್ವೆ. ಅದು ಮಾಸ್ಕೋ ಮುಖಾಂತರ ಬಂದು ಇಲ್ಲಿ ವ್ಲಾಡಿವೋಸ್ತೋಕ್ ನನ್ನಿಂದ ಇದೆ, ಅದು ವ್ಲಾಡಿವೋಸ್ತೋಕ್. ಗಮನಿಸಿ ಅದನ್ನ, ವ್ಲಾಡಿವೋಸ್ತೋಕ್ ರಷ್ಯಾದ ನಲ್ಲಿರುವಂತ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಯಾವುದಾಗಿದೆ ಅಂದ್ರೆ ಜಗತ್ತಿನಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಟು ವ್ಲಾಡಿವೋಸ್ತೋಕ್. ಒಂದೇ ದೇಶದಲ್ಲಿರುವಂತಹ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಟ್ರಾನ್ಸ್ ಸೈಬೀರಿಯನ್. ಯಾಕೆ ಗೊತ್ತಲ್ವ ಎಲ್ಲರಿಗೂ? ಸೈಬೀರಿಯಾ ಅಂದ್ರೆ ಏನು? ಈ ಪ್ರದೇಶ ಸೈಬೀರಿಯಾ. ಸೊ ಈ ಸೈಬೀರಿಯಾ ಭಾಗ ಕವರ್ ಮಾಡ್ತಾ ಇರೋದ್ರಿಂದ ಟ್ರಾನ್ಸ್ ಸೈಬೀರಿಯಾ. ಮುಖ್ಯವಾಗಿ ದಕ್ಷಿಣ ಸೈಬೀರಿಯಾದಲ್ಲಿ ಇದೆ ಸ್ನೇಹಿತರೆ, ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದು ಇಲ್ಲಿ. ಬೈಕಾಲ್ ಲೇಕ್ ಕೂಡ ಗಮನಿಸಬಹುದು ತಾವೆಲ್ಲರೂ. ಇಲ್ಲಿ ಬೈಕಾಲ್ ಲೇಕ್ ಅಂದ್ರೆ ನಾವು ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಹೋದ್ರೆ ನಾವು ಬೈಕಾಲ್ ಲೇಕ್ ನ ನೋಡ್ಬೋದು. ಇರ್ಕುತ್ಸ್ಕ್ ಅಂತ ಒಂದು ಸ್ಟೇಷನ್ ಇದೆ, ಅಲ್ಲಿ ಇಳ್ಕೊಂಡ್ರೆ ಬೈಕಾಲ್ ಲೇಕ್ ನ ನೋಡ್ಬೋದು. ಗಮನದಲ್ಲಿರಲಿ ಸ್ನೇಹಿತರೆ. ಹಂಗೆ ಜಗತ್ತಿನಲ್ಲಿ ಇರುವಂತಹ ಅತಿ ದೊಡ್ಡ ರೈಲ್ವೆ ಸಂಪರ್ಕಗಳು ಯಾವ್ದು ಅಂದ್ರೆ ಇವಾಗ ಚೈನಾ ಯುರೋಪ್ ಲಿಂಕ್ ಕೂಡ ಬರುತ್ತೆ. ಚೈನಾದ ಯು ನಗರದಿಂದ ಶುರುವಾಗಿ ಶಾಂಘೈ ಹತ್ರ ಬರುತ್ತೆ ಇದು ಯು ನಗರ. ಇಲ್ಲಿಂದ ಹಿಡಿದು ನೋಡಿ, ಚೈನಾ ಇಂದ ಹೋಗಿ ಕಜಾಕಿಸ್ತಾನ್, ರಷ್ಯಾ, ಬೆಲರಸ್, ಪೋಲೆಂಡ್, ಜರ್ಮನಿ, ಫ್ರಾನ್ಸ್, ಸ್ಪೇನ್ ವರೆಗೂ ಏನ್ ಮಾಡಿದರೆ ಚೈನಾದವರು ಅತಿ ದೊಡ್ಡ ರೈಲ್ವೆ ಸಂಪರ್ಕ ಶುರು ಮಾಡಿದ್ದಾರೆ. ಚೈನಾ ಯುರೋಪ್ ಟ್ರೈನ್ ಲಿಂಕ್ ನೆನಪಿಟ್ಕೊಳ್ಳಿ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆಗಿಂತ ದೊಡ್ಡದಿದೆ ನೋಡಿ ಸ್ನೇಹಿತರೆ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ನಾನು ಆಗಲೇ ಹೇಳಿದ್ದು 5772 ಮೈಲಿಗಳು, 5772 ಮೈಲ್ಸ್ ಇದೆ. ಆದರೆ ಚೈನಾ ಯುರೋಪ್ ಲಿಂಕ್ ಏನಿದೆ 8000 ಮೈಲಿ ಇದೆ ಹತ್ತತ್ರ. ಯಾವ ದೇಶ? ಚೈನಾ. ಇದನ್ನು ಕೇಳ್ತಾರೆ. ಕಜಾಕಿಸ್ತಾನ್ 2, 3